ಡಿ ಎಸ್ ಎಲ್ ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟು ವಾಚ್ ತೋರಿಸ್ತಾರೆ ನೋಡು ಅಂತ. ಅದಕ್ಕೆ ಇದೊಬ್ಬ ನೋಡಿದ್ರೆ ಸಾಲದು, ಪೂರ್ತಿ ಪ್ರಪಂಚ ನೋಡಬೇಕು. ಯಾಕಂದ್ರೆ ನಿಮ್ಮಂಥವ್ರು ಯಾರು ಇರೋರಲ್ವಲ್ಲ, ಅದಕ್ಕೆ ಮತ್ತು ಹಾಕಿ ಎದುರು ಕಣ ಹೋಗು. ಏನು ಫೋನಲ್ಲಿದ್ದೀನಿ, ಕಾಣಿಸ್ತಲ್ವ ಕೈಯಲ್ಲಿ ಫೋನು? ಹಾಂ, ಒಂಥರ ಮಾತಾಡ್ತಿದ್ದೀನಿ. ಯಾವ ಥರ ಮಾತಾಡಬೇಕು? ಫೋನಲ್ಲಿ ಮಾತಾಡ್ತಿರೋದು. ರೌಂಡ್ ಬರೋದು ದೇವಸ್ಥಾನ, ನಾನು ಇಲ್ಲೆಲ್ಲ ಓಡಾಡ್ತೀನಿ ಗುರು. ನಾನು ನಿಂದು ಸುತ್ತ ಯಾಕೆ ರೌಂಡ್ ಬರಲಿ? ನೀನೇನು ದೇವ್ರ? ನಾನು ಹೇಳಿದ್ ನಾನು ನಿನ್ನ ದೇವರು ಅಂತ. ನಿನ್ನ ಸುತ್ತ ಬಂದ ನಾನು. ಜಾಸ್ತಿ ಮಾತಾಡಬೇಡ, ಎಷ್ಟು ಮಾತಾಡ್ಬೇಕಂದ್ರೆ ಗೊತ್ತು. ನಿನ್ನ ಕೆಲಸ ನೀನು ನೋಡು. ಆಯ್ತು ಹೋಗು. ಹ್ಞೂ, ಅವ್ರಿಗೆ ಏನೂ ಅರ್ಥ ಆಗಲಿಲ್ಲವಂತೆ. ಅದೇನು ಅಂತ ನನಗೇ ಅರ್ಥ ಆಗಲಿಲ್ಲ. ಹಾಗೆ ಏನಂತ ಬ್ಲೂ ಕಲರ್ ಪ್ಯಾಂಟ್ ಹಾಕ್ಕೊಂಡಿದ್ದಾನಲ್ಲ ಅವನು, ಡೈಲಿ ಬರ್ತಾನೆ ವಾಕಿಂಗ್. ಅವರು ಒಂದು ವಿಶೇಷತೆ ಏನು ಅಂದರೆ, ಕನ್ನಡ ರಾಜ್ಯೋತ್ಸವದಲ್ಲಿ ಅಲ್ಲಿ ಈ ದೇವಸ್ಥಾನದಲ್ಲಿ ಯೋಗ ಮಾಡ್ತಾರಲ್ಲ, ಎಲ್ಲರೂ ಸ್ವೀಟ್ ಇದು ತೊಗೊಂಡು, ಚಾಕ್ಲೇಟೋ ಸ್ವೀಟ್ ಏನೋ ತೊಗೊಂಡು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ದೆ. ನಾನೊಬ್ಬನು ಮಿಸ್ ಮಾಡ್ದೆ. ನಾನೊಬ್ಬನು ಸ್ಕಿಪ್ ಮಾಡ್ಕೊಂಡು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಹೋಗಿದ್ದೆ ಅವತ್ತು. ಅದೇ ನನಗೆ ಅರ್ಥ ಆಗಲಿಲ್ಲ. ಅಯ್ಯೋ ಹಂಗೆ ಅನ್ಕೊಂಡ್ಬಂದಿದ್ದು ಬಂದ. ಆಮೇಲೆ ಅವನಿಗೆ ಗೈಡ್ ಮಾಡ್ತಾ ಇರೋದು, ಆ ಗಿಡ ಅಲ್ಲ ಸರ್, ನೇರಳೆ ಗಿಡ ಎಲ್ಲೈತೆ ಬನ್ನಿ ತೋರಿಸ್ತೀವಿ. ಸೊ ಆ ಗಿಡ ಈಗ ಅಂದರೆ ಗಿಡಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಅಂದರೆ ಅವ್ರು ನನಗೆ ಕಂಪೇರ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದು 2ನೇ ಕಿರಿಕು, ಬರೀ ಹಾಫ್ ಆನ್ ಅವರಲ್ಲಿ 2ನೇ ಕಿರಿಕಿದ್ದು. ಆ್ಯಕ್ಚುಲಿ 1ನೇ ಕಿರಿಕ ಹುಡುಗಿ ಬಂದಿದ್ದು, ಕುತ್ಕೊಂಡಿದ್ದ ಜಾಗ ಬಂದ್ಬಿಟ್ಟು ಇದು ಮಾಡ್ತಾ ಇರೋದು. ಏನೋ ಹೇಳೋದು, ವಾಚ್ ತೋರಿಸ್ಕೊಂಡು ಕ್ಲಿಕ್ ಮಾಡಿದ್ದು. ವಾಚ್ ತೋರಿಸೋದು ಅಂದರೆ ನೋಡು ಅಂದರೆ 2 ನೋಡೋದಾಗುತ್ತೆ. ಒಂದು ನೋಡೋದು ಅವರಿಬ್ಬರನ್ನ ನೋಡುವಂಥ, DSLR ಕ್ಯಾಮ್ರಾ ಇಟ್ಕೊಂಡು ಹುಡುಗಿ ಸುತ್ತಾ ಇದ್ದಾರಲ್ಲ, ಸೊ ನಮ್ಮನ್ನು ನೋಡುವಂತ ಆಗುತ್ತೆ. ಇನ್ನೊಂದು ಅಲ್ಲಿ ಯೋಗಾಸನ ಮಾಡ್ತಾ ಇದ್ದಾರಲ್ಲ, ಅವ್ರನ್ನ ನೋಡುವಂತಲೂ ಆಗುತ್ತೆ. ಸೊ ಅದಕ್ಕೆ ಇವನು ಯೋಗಾಸನ ಟೀಮ್ ಅವನು. ಅಂದರೆ ಅವ್ರು ಯೋಗಾಸನ ಮಾಡಿದ್ರೆ ನಾನು ನೋಡ್ತಾ ಕೂತ್ಕೋಬೇಕು. ಅದು ಆ್ಯಕ್ಚುಲಿ ಎರಡೂ ನೋಡುವಂಥ. ಅದಕ್ಕೆ ಹುಡುಗ ಕ್ಲಿಕ್ ಮಾಡ್ಕೊಂಡಿದ್ದು. ಹೋಗಿ ಮಕ್ಕಳು ನನ್ನ ಫೋನಲ್ಲಿ ಬೈದಕ್ಕೆ. ಅಲ್ಲಿ ಓಡೋದ ಸುಮ್ಮನೆ. ಎಲ್ಲೆಲ್ಲೆಲ್ಲ ಓಡ್ತಾರೆ ಗೊತ್ತಾ? ರೇಸ್ ಕೋರ್ಸ್ ಬಗ್ಗೆ ಓಡ್ತಾ ಇರ್ತಾರೆ, ಇಲ್ಲಿ ಓಡ್ತಾ ಇರ್ತಾರೆ, ಅರಸ್ ರೋಡಲ್ಲಿ ಓಡ್ತಾ ಇರ್ತಾರೆ. ಸುಮ್ಮನೆ ಇಲ್ಲೆಲ್ಲೋ ಯಾವ ರೋಡಲ್ಲೆಲ್ಲ ಓಡಾಡ್ತೀವಿ, ಆ ರೋಡಲ್ಲೆಲ್ಲ ಈಗ ಬಾಯ್ಬಿಟ್ಕೊಂಡು ಹೆಂಗೆ ತಪ್ಪ ಕಾಲಕ್ಕೆ ಓಡ್ತಾ ಇರ್ತಾನೆ ಯಾವಾಗಲೂ. ನಿಮಗೆ ಬನ್ನೂರಲ್ಲಿ ಒಂದು ಹುಡುಗ ಇದ್ದಾನೆ, ಇವನಿಗೂ ಏನೋ ಲಿಂಕ್ ಇರಬೇಕು. ಒಂದು ಬದ್ದೂರಲ್ಲಿ ತಮ್ಮಣ್ಣ ರಮೇಶ್ ಅವ್ರ ಮನೇಲಿ ಬಾಡಿಗೆಗಿದ್ವಿ. ಅಲ್ಲಿ ಎದುರುಗಡೆ ಮನೆಯಲ್ಲಿ ಒಂದು ದರ್ಜಿಗಳೋ ಇರಬೇಕು ಅನಿಸುತ್ತೆ. ಅವ್ರು ಯಾರೂ ಗೊತ್ತಿಲ್ಲ. ಒಟ್ಟಲ್ಲಿ ಯಾವ ಕೆಸ್ಟೋ ಏನೋ ಅಂಗಡಿ ಇಟ್ಟಿದ್ರು ಅವರು, ಬಟ್ಟೆ ಅಂಗಡಿ ಇರಬೇಕು ಅನಿಸುತ್ತೆ. ಒಟ್ಟಲ್ಲಿ ಇದ್ದರು, ಅಲ್ಲಿ ಫ್ಯಾಮಿಲಿ ಇದ್ದರು, 3 ಜನ ಅಣ್ಣ ತಮ್ಮಂದಿರು. ಅದರಲ್ಲೊಬ್ಬ ಇವ್ರ ಥರ, ಅದರಲ್ಲಿರೋ ಹುಡುಗರು ಫ್ಯಾಮಿಲಿ ಮೆಂಬರ್ಸ್ ಸುಮಾರು ಜನ ಈ ಥರ ಇದ್ದಾರೆ. ಇವ್ರಿಗೂ ಏನೋ ಸಂಬಂಧ ಇದೆ. ಜೊತೆಗೆ ಇನ್ನೂ ಒಬ್ಬರು ಬಟ್ಟೆ ಅಂಗಡಿ ಇಟ್ಟಿರೋರು ಇದ್ದಾರೆ. ಅವರು ಮಾರ್ಕೆಟಲ್ಲಿ ಬಟ್ಟೆ ಅಂಗಡಿ ಇಟ್ಟಿದ್ದಾರೆ. ಅವನು ಹೇಮಂತ್ ಇದ್ದಾನಲ್ಲ, ಶ್ರುತ ಗಂಡ ಹೇಮಂತ್, ಹೆಲ್ಮೆಟ್ ಹೇಮಂತ್ ಥರ ಇದ್ದಾನೆ ನೋಡೋಕ್ಕೆ. ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರದ್ದೆಲ್ಲ ಹುಡುಕೊಂಡು ವರ್ಕೌಟ್ ಮಾಡ್ತೀನಿ ಗೊತ್ತಾಗುತ್ತೆ. ಕೂದಲೆಲ್ಲ ಕದ್ದನೆ ಬಾಲಂಗೊಚ್ಚಿ. ವಾಚ್ ಅಂತ ಬೆಳಗ್ಗೆ ಚಾಮುಂಡಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಹುಡುಗ ವಾಚ್ ತೋರಿಸ್ಕೊಂಡು ಹೋಗ್ಲಿಲ್ಲ. ವಾಚ್ ಅವ್ರು ರಿಲೇಟೆಡ್ ಇದೆ. ಅಂದರೆ ಎಲ್ಲ ನೋಡಪ್ಪ ಇವತ್ತು ಅಂತ, ವೆಡ್ನೆಸ್ಡೇ ಅಲ್ವಾಗರು, ಅದಕ್ಕೆ ನೋಡು ಅಂತ. ಟೈನಿ ಹೌಸಲ್ಗಳು 2 A4226K05.
W7119 ಗಾಡಿ ಅದು K55. ಅವನ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ, ಹೆವಿ ಸ್ಪೀಡಲ್ಲಿದ್ದ. ಇದು ಮಳ್ಸಂದಿ ಹೆಲ್ಮೆಟ್ ಹೇಮಂತ ಕಥ ಇದು. ವಾಚ್ ಇವತ್ತು ವೆಡ್ನೆಸ್ಡೇ ಹೋಗ್ರು, ಅದಕ್ಕೆ ಅಲ್ಲಿ ಚಿನ್ನಿ ರವಿ ಆಲ್ರೆಡಿ 6 ಗೇಟಲ್ಲಿ ಅಲ್ಲಿ ಹೋಂಡಾ ಆಕ್ಟಿವ್ ಚಿನ್ನಿ ರವಿ ಇದು. ವಾಚ್ ನೋಡುವಂಥ ಇವೊಂದು ಸೇಮ್ ಅದೇ ಕಣ್ಣು ಅವರು. ವಾಚ್ ನೋಡುವಂಥ ಈಗ ಸದ್ಯಕ್ಕೆ ಯಾವುದೂ ವೀಡಿಯೋ ರೆಕಾರ್ಡ್ ಮಾಡ್ತಾ ಹೋಗೋದಿಲ್ಲ. ಇವತ್ತು ಈ ಮೊಬೈಲಲ್ಲಿ ಬ್ಯಾಕಪ್ ಮಾಡೋಕ್ಕೆ ಜಾಗ ಇಲ್ಲ, ಬೇರೆ ಏನಾದರೂ ವ್ಯವಸ್ಥೆ ಮಾಡೋಕ್ಕೆ. ಜಿಮೇಲ್ ಅಕೌಂಟ್ಗಳು ಓಪನ್ ಆಗ್ತಿಲ್ಲ ನಂದು. ಎಲ್ಲ ಜಿಮೇಲ್ ಅಕೌಂಟ್ ಓಪನ್ ಮಾಡಿಬಿಟ್ಟು ಎಲ್ಲ ಬ್ಯಾಕಪ್ ಮಾಡ್ತಾಯಿದ್ದೆ. ಸೊ ಜಿಮೇಲ್ ಅಕೌಂಟ್ ಓಪನ್ ಆಗ್ತಿಲ್ಲ. JD5423 ಏನು ಹೇಳೋ ಅವಶ್ಯಕತೆ ಇಲ್ಲ. ಕ್ಲೈಮೇಟ್ ಸಿಕ್ಕಾಬಿಟ್ಟೆ ತಣ್ಣಗಿದೆ ಇವತ್ತು. ಬಟ್ಟೆ ವಾಶ್ ಮಾಡಬೇಕಿತ್ತು. ಇದರಲ್ಲಿ ನೋಡಿರೋ ಪ್ರಕಾರ ಚರಣನ ಬಲ್ಲಂಗುಚ್ಚಿಬೇಕು. ಇದರಲ್ಲಿ ನೋಡಿರೋ ಪ್ರಕಾರ ವೆದರ್ ರಿಪೋರ್ಟ್ ನೋಡಿರೋ ಪ್ರಕಾರ ಇನ್ನೂ ಒಂದು ವಾರ ಇದಿರುತ್ತೆ, ಇದು ಹಿಂಗೆ ಇರುತ್ತೆ ಆಲ್ಮೋಸ್ಟ್ ಕ್ಲೈಮೇಟು. ಇವತ್ತು ಬಟ್ಟೆ ಹೋಗಿದ್ರೆ ಖಂಡಿತ ಡ್ರೈ ಆಗೋಲ್ಲ, ಆದರೂ ಬೇರೆ ದಾರಿ ಇಲ್ಲ. ವಾಶ್ ಮಾಡಿ ಹಾಕ್ಬಿಡ್ತೀನಿ, ಎಷ್ಟೊತ್ತು ಡ್ರೈ ಆಗುತ್ತೆ ಆಗಲಿ. ದಸರಾ ಧೂಳು ಚಿಡಿರವಿ ಇಲ್ಲೇ ಕಾಣಿಸ್ಕೊಂಡಿದ್ದು. ವೇಟಿಂಗ್ ನಮಗೋಸ್ಕರ ಪಾಪ. ಸಾಧನೆ ಮಾಡ್ತಿರೋದು ಮೂಗ ಅವನು ಆ್ಯಕ್ಚುಲಿ, ಅದಕ್ಕೆ ಸಾಧನೆ ಮಾಡ್ತಿರೋದು. ಮೂಗ ಅಂದರೆ ಮುಸ್ಲಿಮ್ಸ್ 2 MUಯಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಊಟ ಸಿಗೋದಿಲ್ಲ ಅಂತ ಅಂದ್ಕೊಳ್ತಿಲ್ಲ. ಅಲ್ಲಿ KR ಹಾಸ್ಪಿಟಲ್ ಮುಂಭಾಗ ಇದು ಒಡೆಯರ್ಸ್ ನೆಟ್ವರ್ಕ್ನ ಪೀಪಲ್ ಫಾರ್ ಪೀಪಲ್ ಕೊಡ್ತಾರೆ. ಆದರೆ ಅವರು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ತಾರೆ, 7:15 ಸ್ಟಾರ್ಟ್ ಮಾಡ್ತಾರೆ. ಹೊರಸಿರೋದ್ರೆ ಅಥವಾ ಒಂದೊಂದು ಥರ ಟೈಮಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅವರು. ಬಹುಶಃ ಹೊತ್ತು ಬೇಗ ಎಂಡ್ ಮಾಡಿಬಿಡ್ತಾರೆ. ಜೊತೆಗೆ ಇಲ್ಲಿ ಟೈನಿ ಹೋಮ್ ಯಾಕೆ ತೋರಿಸ್ತಾ ಇರೋದು, ಅದು ರೆಸ್ಟೋರೆಂಟ್ ಇರಬೇಕಿದು. ಇದು ಯಾಕೆ ತೋರಿಸ್ತಾ ಇರೋದು, ನಾನು ಟೈನಿ ಹೋಮ್ ಪ್ರಾಜೆಕ್ಟ್ ಡ್ರಾಪ್ ಮಾಡಿದ್ದೀನಿ. ಅಜ್ಜಿಗೂ ಡಟ್ಟಿ ಮನೆ ಒಟ್ಟಿಗೆ ಆನ್ಲೈನ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ಸೊ ಅದಕ್ಕೋಸ್ಕರ ಸುಮ್ಮನೆ ಆಸೆ ಹುಟ್ಟಿಸೋದಕ್ಕೋಸ್ಕರ ಟೈನಿ ಹೋಮ್ ಮೇಲೆ ಡ್ರಾಪ್ ಔಟ್ ಮಾಡದೇ ಇರಲಿ ಅಂತ. ಸ್ಕ್ಯಾನ್ ಫಾರ್ ಮೋರ್ ಇನ್ಫಾರ್ಮೇಷನ್. ಏನು ಬೇಡ ಹೋಗ್ರಪ್ಪ, ನಾವು ಇದನ್ನೆಲ್ಲ ನಂಬ್ಕೊಂಡು ಜೀವನ ಮಾಡೋರಲ್ಲ. ಅವ್ರಿವರು ಐಡಿಯಾಗಳು ತಗೊಂಡು ಕ್ಯಾಮ್ರಾ DSLR ಕ್ಯಾಮ್ರಾಗಳು. ಬೆಳಿಗ್ಗೆ ಹುಡುಗ ಸೇಮ್ ಅದೇ ರಿಲೇಟೆಡ್. ವಾಚ್ ಸೇಮ್ ರಿಲೇಟೆಡ್ ವಾಚ್. ಕ್ಯಾಮ್ರಾ ಅವ್ನು ದಾಂದಡಿಯ ಅವ್ನು ಮಾತಾಡ್ತಿರೋದು ಕೇಳಿಸ್ಕೊಂಡ್ರ. ಸುಮ್ಮನೆ ಅಟೆನ್ಷನ್ ಸೀಕಿಂಗ್ ಅದು. ಆ ಕಡೆ ತಿರುಗಿ ನೋಡಲಿ ಅಂತ ಮಾತಾಡಿದ್ದವ್ರು ಆ್ಯಕ್ಚುಲಿ. ಕ್ಯಾಮ್ರಾ ಈಗ ಆಲ್ರೆಡಿ ಅಲ್ಲಿಂದ ಇಲ್ಲಿವರೆಗೆ 3ನೇ ಕ್ಯಾಮ್ರಾ ಇದು. ಕ್ಯಾಮ್ರಾಗೂ ಇದಕ್ಕೂ ಏನೋ ಸಂಬಂಧ ಇದೆ ಇವತ್ತು ಬಹುಶಃ. ನಾನು ಆ್ಯಕ್ಚುಲಿ ಕ್ಯಾಮ್ರಾ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಇದಕ್ಕೂ ಏನೋ ಗೊತ್ತಿಲ್ಲ, ಏನೋ ನಡೆಯುತ್ತೆ ಒಟ್ಟಲ್ಲಿ ಇವತ್ತು. ಕ್ಯಾಮ್ರಾದೇನೋ ನಡೆಯುತ್ತೆ. ಫಸ್ಟು ಬ್ಯಾಕಪ್ ಮಾಡಿಕೊಂಡು ಮೊಬೈಲ್ನ ಫ್ರೀ ಮಾಡ್ಕೋಬೇಕು, ಸ್ಪೇಸ್ ಫ್ರೀ ಮಾಡ್ಕೋಬೇಕು. ಯಾಕೆಂದರೆ ಇವತ್ತು 3ನೇ ತಾರೀಕು, ಜೊತೆಗೆ ವೆಡ್ನೆಸ್ಡೇ. ಇಲ್ಲೇ ಯದುವೀರೇ ಮಾರ್ಷಲ್ ಹುಟ್ಟಿರೋದು, ಯದುವೀರೇ ಕ್ಲೈಮ್ ಮಾಡ್ಕೊಂಡಿರೋದು. ಮತ್ತು ರಾಕಿಂಗ್ ಸ್ಟಾರ್ ಯಶ್ ಮಗ ನೆಕ್ಸ್ಟ್ ಜನ್ರೇಷನಲ್ಲಿ ರೆಡಿ ಇದ್ದಾನೆ. ಸೊ ವೆಡ್ನೆಸ್ಡೇ ಬೇರೆ, ಎಲ್ಲರೂ ಒಂದೇ ನೆಟ್ವರ್ಕ್ ಅವರು. ಇವತ್ತು ಅವ್ರದ್ದೇ ವರ್ಕಿಂಗ್ ಡೇ. ಹೇಳಬೇಕಾದ್ರೆ ಇವತ್ತು ನನ್ನ ಎನಿಮಿ ವರ್ಕಿಂಗ್ ಡೇ ಅಂತಲೇ ಡಿಕ್ಲೇರ್ ಮಾಡ್ಬೋದು. ನೋಡೋದ ಏನಾಗುತ್ತೆ. ಕ್ಯಾಮ್ರಾ ಶೂಟಿಂಗ್, ಮೂವಿ ಶೂಟಿಂಗ್. ಆ್ಯಕ್ಚುಲಿ ನೆನ್ನೆನೂ ಇಲ್ಲೇನೋ ನಡೀತಾ ಇತ್ತು. ಹೋಗ್ತೀನಿ ಗೊತ್ತು, ನಾನು ನಿಂತ್ಕೊಂಡು ಮಲಗಿದ್ದೀನಿ ಅಲ್ಲಿ ಬೆಡ್ಶೀಟ್ ಹಾಕೊಂಡು. ಹೋಗ್ತಿದ್ದೇನೆ ಬಂದು ಗುದ್ದಿದ್ದು ಅಲ್ದ. ಅಲ್ಲಿ ಇನ್ನೂ ಮೂವ್ ಮಾಡ್ತಾ ಇದ್ದೀರಲ್ರಿ ನೀವು. ಏನು ಅಯ್ಯೋ ಹೋಗ್ಬೇಡ ಅಂದ್ರೆ ಹೋಗ್ತೀನಿ, ನಾನು ಹೋಗ್ತಿದ್ದೇನೆ ಗುದ್ದಿದ್ದು ಅಲ್ಲದೆ ಗಲಾಟೆ ಬೇರೆ ಮಾಡ್ತೀರಲ್ಲ. ಹೋಗೋದು ಗೊತ್ತಿಲ್ವೇಳ್ರಿ ನಮಗೆ. ಅಯ್ಯಪ್ಪ, ಸರಿಯಾದ ಟೈಮಿಗೆ ಕ್ಯಾಮ್ರಾ ಇಟ್ಕೊಂಡೆ. KF41Z2979
ನೀವು ನಮ್ಮನ್ನು ತುಲ್ಲಕ್ಕೆ ಹಿಡ್ದು ದೇವತೆ ಕವರ್ ಆಗಿದೆ ಎಲ್ಲ ಕ್ಲೀನಾಗಿ. ಟೈನಿ ಹೋಮ್, ಹೈರೋಸ್ ರೋಡು 3. ಅದೇ ಏನು ಗೊತ್ತಾ ಗುರು, ಸುರೇಶ ಮನೆ ಕಟ್ಟೋನಲ್ಲ, ನನ್ನ ಟೈನಿ ಹೋಮ್ ಮನೆ ಕಟ್ಟು ಅಂತ. 3 ಆ್ಯಕ್ಚುಲಿ 3 ಹೋಗ್ತಾ ಇರೋದಲ್ಲಿ. ಯದುವೀರ್ ಇವತ್ತು 3ನೇ ತಾರೀಕು. ಯದುವೀರು ಇದೇ ಹುಟ್ಟಿ ಡೇಟು ಆ್ಯಕ್ಚುಲಿ. ಬೇಕಂತ ಆ್ಯಕ್ಚುಲಿ ನಾನು ಫುಟ್ಪಾತ್ ಬಿಟ್ಬಿಟ್ಟು ರೋಡಿಗೆ ಬಂದಿದ್ದು ಏನಕ್ಕೆ ಅಂದರೆ ಶೂಟಿಂಗ್ ಮಾಡ್ತಿದ್ದಾರೆ ಅಂತ. ಅವರು ಇನೋವಾ ಕಾರಲ್ಲಿ ಹೊಡ್ಕೊಂಡು ಹೋಗ್ತಾನೆ ಹೋಗು ಅಂತ ಆರ್ಡ್ರ್ ಪಾಸ್ ಮಾಡಿದ್ದು ಬೇರೆ ಅವರು. ಏನೋ ಎಲ್ಲ ಕವರ್ ಆಗಿದೆ, ಏನು ಹೇಳೋ ಅವಶ್ಯಕತೆ ಇಲ್ಲ. ಈ ರೋಡಲ್ಲಿ ಬರೋದು ಇದಿರಲಿಲ್ಲ, ಏನೋ ಪ್ಲ್ಯಾನ್ ಇರಲಿಲ್ಲ, ದಿಢೀರ್ ಅಂತ ಬಂದೆ. ಆದರೂ ಏನಿಲ್ಲ, ಅವತಾರ ಪುರುಷರೆಲ್ಲ ಕಾಣಿಸ್ಕೊಳ್ತಾ ಇದ್ದಾರೆ. ಅಲ್ಲೇ ಬೇಕಂತ ಆ್ಯಕ್ಚುಲಿ ಹೋಗೋ ರೋಡ್ ಬದಲಾಯಿಸಿದ್ದು, ಸುಮ್ಮನೆ ಕಿರಿಕಾಗ್ತಾ ಇತ್ತಲ್ಲ ಅಲ್ಲಿಂದ, ಅದಕ್ಕೋಸ್ಕರ ಹೋಗೋ ರೋಡನ್ನ ಬದಲಾಯಿಸಿದ್ದು. ಬಹುಶಃ ಹಾಸ್ಪಿಟ್ಲ್ ಹತ್ರ ಊಟ ಇಸ್ಕೊಳ್ಳೋ ಕಡೆ ಖಂಡಿತ ಗಲಾಟೆ ಆಗುತ್ತೆ. ಕಿವಿ ಶಬ್ದ ಚರಪರ 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 ಅಂತ. ಶೂಸ್ದು ಒಂದೇ ಸಮಯ ಹೇಳ್ಕೊಂಡು ಸಾಯ್ತಾವನ್ನ ಚರ್ರ ಚರ್ರ ಚರ್ಪರ ಅಂತ ಸೌಂಡ್ ಬರ್ತಾಯಿತ್ತು ಶೂಸ್ದು. ಇಲ್ಲಿ ಪ್ಲ್ಯಾನ್ ಇರಲಿಲ್ಲ, ದಿಢೀರ್ ಅಂತ ಬಂದರೆ. ಅದಕ್ಕೋಸ್ಕರ ಸ್ವಲ್ಪ ಕಿರಿಕ್ ಕಡಿಮೆ ಇದೆ. ಆದರೂ ಆರ್ಡ್ರ್ ಕೇಳಿಸ್ಕೊಂಡ್ಯಾ, ನಿಧಾನಕ್ಕೆ ಹೋಗು ಅಂತ. ಏನಕ್ಕೆ ನಿಧಾನಕ್ಕೆ ಹೋಗು ಅಂತ ಹೇಳ್ತಿದ್ದಾರೆ ಅಂದರೆ, ಬಹುಶಃ ಊಟ ಕೊಡ್ತಾರೆ, ಊಟದಲ್ಲಿ ಹಾಕ್ಕೊಡ್ತಾರೆ, ಸುಸ್ತಾಗಬೇಕಲ್ಲ ಅದಕ್ಕೆ. ಟಾಟಾ ಪಂಚ್ ಆ್ಯಕ್ಚುಲಿ ಕೂದಲು ಬಿಟ್ಕೊಂಡು ನಿಂತ್ಕೊಂಡಲ್ಲ, ಇದು ಏನೋ ಕಾಲು ನೋಡಿ ಒಂದು ಸ್ಟೈಲ್. ಉಮಾಪತಿ ರಾಮಯ್ಯ ಅದೇ ಸ್ಟೈಲಲ್ಲಿ ನಿಂತ್ಕೊಂಡು ಪೋಸ್ ಕೊಡೋದು ಯಾವಾಗಲೂ. ಉಮಾಪತಿ ರಾಮಯ್ಯಿಂದ ಆ್ಯಕ್ಚುಲಿ ಅಲ್ಲಿ ಊಟ ಮುಗಿದೋಗಿದ್ದಾರೆ ನಮ್ಗೆ ಗೊತ್ತಿರೋ ಪ್ರಕಾರ. ಮುಂದೆ ಅಲ್ಲಿ ಜನಗಳು ಕಡಿಮೆ ಇದ್ದಾರೆ ಅಂದರೆ ಆಬ್ವಿಯಸ್ಲಿ ಊಟ ಮುಗಿದೋಗಿದೆ ಅಂತ ಅರ್ಥ. ಅವ್ರದ್ದು ಟೈಮಿಂಗ್ ಇರೋದಿಲ್ಲ, ಕರೆಕ್ಟ್ ಎಕ್ಸಾಕ್ಟ್ ಟೈಮಿಂಗ್ ಇರೋದಿಲ್ಲ ಅವ್ರದ್ದು. 7:15 ಒಂದ್ಸರಿ, 8 ಗಂಟೆಗೆ ಒಂದ್ಸರಿ, ಇಷ್ಟ ಬಂದಂಗೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅವ್ರದ್ದು. ಸೊ ಬಹುಶಃ ಮುಗಿದೋಗಿದೆ, ಜನಗಳು ಕಡಿಮೆ ಇದ್ದಾರೆ. ಅದು ನೋಡೋಣ, ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಉಮಾಪತಿ ರಾಮಯ್ಯನ ಹೇಳಿಲ್ವಾ, ಮೂಗ ಅವರು ಅನಿಸುತ್ತೆ, ಮೂಗರಿ ಇರ್ಬೇಕು ಅವರು. ಪಿಲಿಭಿಟ್ ಡಿಸ್ಟ್ರಿಕ್ಟ್ ವುಡ್ಲ್ಯಾಂಡ್ ಆ್ಯಕ್ಚುಲಿ. ವುಡ್ಲ್ಯಾಂಡ್ ಅಲ್ಲಿ ಮಮ್ಮಿ ಬೇಡ, ಐಶ್ವರ್ಯ ಬೇಡ, ಶಾಂಭವಿ ಬೇಡ, ಯಾರು ಬೇಡ, ಇದೆಲ್ಲ ಹೊಸ ಮಾಡ್ಕೊಳ್ತೀವಿ ಅಂತ ಅಪ್ಡೇಟ್ ಮಾಡಿದ್ನಲ್ಲ ನೆನ್ನೆ. ಅದಕ್ಕೆ ಇದು ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ಸರ್ದಿರಲ್ಲ, ಆ್ಯಟಿಟ್ಯೂಡ್ ಫಾರ್ಮುಲಾ ಇಲ್ಲ. ಊಟ ಕ್ಯೂ ನಿಂತಿದ್ದಾರೆ ಜನ ಇನ್ನು. ಬಹುಶಃ ಕೇಸರಿ ಬಾತ್ ಸಿಗೋದಿಲ್ಲ, ಸ್ವಲ್ಪ ರೈಸ್ ಬಾತ್ ಕೊಡ್ಬೋದು, ಒಂದು ಸ್ವಲ್ಪ, ಅದೆರಡು ಬಿಟ್ಟು ತುತ್ತಾಗಷ್ಟು ದೊಡ್ಡದ. ಬೃಹಸ್ಪತಿ ಹೇಳ್ಬೇಕಂದ್ರೆ ಮೂಗಿಂದ ಗೊಣೆ ತೆಗೆದು ಕೆಳಕ್ಕೆ ಸಿಗ್ತಾನೆ. ಅದು ನನಗೆ ಆಡಬೇಕು ಅದ. ಅಬ್ಬಿ ಎಲ್ಲ ಹೆಲ್ಮೆಟ್ ಹೇಮಂತು. ಅಬ್ಬಿ ಹೋಗ್ಬಿಟ್ಟ ಈಗ, ಹೆಲ್ಮೆಟ್ ತೋರಿಸಿದ್ರು ಹೆಲ್ಮೆಟ್. ಪ್ರಿಯಾ ಗಾಡಿ KS 4176 ಗಾಡಿ. ಇಲ್ಲೇನೋ ನಡೆಯುತ್ತೆ ಗಾಡಿ ಆ್ಯಟಿಟ್ಯೂಡ್ ನೋಡೋದು. ಹೋಂಡಾ ಸಿಟಿ ಗಾಡಿ ಹೋಗ್ತಿದೆ, ಸೇಮ್ ಎಕ್ಸಾಕ್ಟ್ಲಿ ಅದೇ ಕಾರ್ ಇವ್ರ ಹತ್ರ ಇರೋದು. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶಾರ್ಟ್ಸ್ ಹಾಕೊಂಡು ಬರೋಣ ಅಂತ ಹೇಳಿದ್ನಲ್ಲ, ಒಂದು ದೊಡ್ಡದ ಇಲ್ಲಿ ಏನೋ ನಡೆಯುತ್ತೆ. ರಾಜೇಶ್ವರ ಬಲ್ಲಂಗೊಚ್ಚಿ ಬರ್ತಾ ಇದ್ದಾನೆ, ಒಂದು ಹೋಂಡಾ ಆ್ಯಕ್ಟಿವಾ ಗಾಡಿ. ಹೆವಿ ಸ್ಲೋ ಅಲ್ಲಿದ್ದಾನೆ ರಾಜೇಶ್ವರ ಬಲ್ಲಂಗೊಚ್ಚಿ. ಜುಪಿಟರ್ ಗಾಡಿಯಲ್ಲಿ ರಾಯಲ್ದು ಏನೋ ನಡೆಯುತ್ತೆ ಅವತ್ತಲ್ಲಿ. ಹೆವಿ ಕೆಮ್ತಾನ ಅವನು. ಬಾಂಡ್ಲಿ ಚೆನ್ನಾಗಲೇ ಹೇಳಿಲ್ವಾ, ಕೇಸರಿ ಬಾತ್ ಇಲ್ಲ,
ಇದಿದೆ ಏನು ಸ್ವೀಟ್ ಕೊಟ್ಟರು, ಆದರೆ ರೈಸ್ ಬಾತ್ ಸ್ವೀಟ್ ಕೊಟ್ಟಿಲ್ಲ. ಅಲ್ಲಿ ಆ್ಯಕ್ಚುಲಿ ಕೇಸರಿ ಬಾತ್ ಆಗ್ತಾ ಇದೆ. ಆ್ಯಕ್ಚುಲಿ ಅವ್ನು ಕೇಸರಿ ಬಾತ್ ಇದ್ದಾನೆ, ಬೇಕಾಗಂತಾನೆ ಕೇಸರಿ ಬಾತ್ ಮಡಿಕೊಂಡೇ ಇದ್ದಾನೆ ಅವನು. ಕೇಸರಿ ಬಾತ್ ನನಗಿಲ್ಲ. ಬೆಡ್ಶೀಟ್ ನಾನು ಕಳ್ತನ ಆಗಿತ್ತಲ್ಲ, ಬೆಡ್ಶೀಟ್ ಅದು ಅಲ್ಲಿ ಹೋಗ್ತಾ ಇರೋದು ಕಳ್ತನ ಆಗಿದೆ ಅಂತ. ಇದು ಕತೆ ಹೇಳ್ತೀನಿ, ಊಟ ಆದಮೇಲೆ ಹೇಳ್ತೀನಿ. ಸುತ್ತಮುತ್ತ ಎಲ್ಲ ಗ್ರೂಪ್ ಡಿಸ್ಕಷನ್, ಅಲ್ಲಿ ಓವರ್ ಫೋನ್ ಲೌಡ್ ಸ್ಪೀಕರ್ ಪಕ್ಕದಲ್ಲಿ ಈ ಕಡೆ. ಇವನು ಫೋನಲ್ಲಿ ಕುಯ್ತಾ ಇದ್ದಾನೆ, ಅವನು ಆ ಕಡೆ ಕುಯ್ತಾನೆ. ನಾಡಮಲೆ ಏನೋ ಇದೆ, ನಾಗಮಲೆ ಕೃಪೆನೋ ಏನೋ ಗೊತ್ತಿಲ್ಲ, ಸರಿಯಾಗಿ ಕಾಣಲಿಲ್ಲ ಹೋಟೆಲಲ್ಲಿ. ಬಜಾಜ್ V15 ಎದುರುಗಡೆ ಇರೋದು, ಬಜಾಜ್ V15 ಸಿಟಿ ಕಾರ್ಪೊರೇಷನ್ದು. ಊಟ ಮಾಡೋದ್ರ ಮುಂದೆ ಕಸ ತಗೊಬಂದಿರ್ತಾ ಇರೋದು. ರಾಂಗ್ ವೇನಲ್ಲಿ ಬರ್ತಾ ಇದ್ದಾನೆ. ಸಿಟಿ ಕಾರ್ಪೊರೇಷನ್ ಆದ್ರೇನು, ಕೆಲಸದ ಮೇಲೆ ಇದ್ರೂ ಏನು, ರಾಂಗ್ ವೇನಲ್ಲಿ ಬಾ ಅಂತ ಹೇಳಿದ್ಯಾ. ಅಡ್ಡಿಡ್ ಮುಂದೆ ಬನ್ನು ಕಡ್ಕೊಳ ರಮೇಶ ಸುಮ್ಮನೆ ಇದೊಂದೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮಾಡಿದ್ದಿಲ್ಲ. ಬಜಾಜ್ V5 ಅದಕ್ಕೆ ಕ್ರಿಯೇಟ್ ಮಾಡಿದ್ದು, V15. ವಿಭೂತಿ ಮಹದೇಶ್ವರ ಮತ್ತು ರೂಪ್ ಕುಮದಳ ಕಂದ ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ಅದು ಆ್ಯಟಿಟ್ಯೂಡ್ ಅಷ್ಟೇ ಗುರು. ಫಿಲಮ್ ಇಂಡಸ್ಟ್ರಿ ಸಿಗೋದಿಲ್ಲ ಅಂತ. ಆ್ಯಕ್ಚುಲಿ ಫಿಲಮ್ ಇಂಡಸ್ಟ್ರಿ ಸಿಗೋದಿಲ್ಲ, ಫಿಲಮ್ ಇಂಡಸ್ಟ್ರಿ ನಿನ್ನ ವಿರೋಧ ಕೆಲಸ ಮಾಡುತ್ತೆ ಅಂತ. ವುಡ್ಲ್ಯಾಂಡ್ ನಂಬರ್ 3 ಅಲ್ಲಿ 3 ಹೋಯ್ತಲ್ಲ, 3 ವುಡನ್ದು ಟೈನಿ ಹೋಮ್ ಹೋಯ್ತಲ್ಲ, ಅದು ಡೆಪ್ಯೂಟಿ ಮೇಬಿ ಏನೇನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರೆ ಒಂದೊಂಥರ ಎಷ್ಟೊಂಥರ ಅರ್ಥ ಓದೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳೋದು ಇಲ್ಲ. ಆ್ಯಟಿಟ್ಯೂಡ್ದು ಒಂದು ಡ್ರಾಮಾ ನಡೀತಾ ಇತ್ತು ಅಷ್ಟೇ. ಶಿವಮೊಗ್ಗ ಕೊಡ್ತಾರಲ್ಲ ಸ್ಲಿಪ್ಪರ್ ಇದು ಅಷ್ಟಾದರೆ ಅರ್ಥ. ಇನ್ನು ಇಂಡಿಯನ್ TV ರಾಜೇಶ್ ಬೈಕು, ಸ್ಕೂಟರು ಎಲ್ಲ ನಡೀತಾನೆ ಇರುತ್ತೆ. ಇವರು ಕುಯ್ತಾನೆ ಇದ್ರು, ಒಂದೇ ಸಮಾನ ನಿಲ್ಲಿಸ್ಬಿಟ್ಟು ಶಬ್ದ ರಾಜೇಶ್ ಸ್ಕೂಟರ್. ಇನ್ನೂ ಒಂದು 4-5 ಸ್ಕೂಟ್ರು ಹೋದ್ವು. ಈಗ ಕ್ಯಾಮ್ರಾದಲ್ಲೇ 4-5 ಸ್ಕೂಟರ್ ಕವರ್ ಆಗಿದ್ದಾವೆ. ಬ್ಲ್ಯಾಕ್ ಕಲರು. ಮೇ ಬಿ ಅವನು ಡೆಪ್ಯೂಟಿ ಕ್ಲೈಮ್ ಮಾಡ್ಕೊಳ್ತಾನೆ ಅಂತ. ಯಾರು ಉಮಾಪತಿ ರಾಮಯ್ಯ ಇದ್ದಾನಲ್ಲ, ಅವನು ನಂಬರ್ 3 ಡೆಪ್ಯೂಟಿ ಕ್ಲೈಮ್ ಮಾಡ್ಕೊಳ್ತಾನೆ ಅಂತ, ಅಥವಾ ನಿನಗೆ ಕೊಡೋದೇ ಇಲ್ಲ ಅಂತ ಅರ್ಥ. ಎಲ್ಲ ಆಗುತ್ತೆ. ನಾನು ಯಾರ ಜೊತೆ ಸೇರಿಕೊಂಡ್ರು ಅವನು ಡೆಪ್ಯೂಟಿ ಕ್ಲೈಮ್ ಮಾಡಿಕೊಂಡು 50% ತೊಗೊಳ್ತಾನೆ. ಕೇಸರಿ ಬಾತ್ ಕೊಟ್ಟಿಲ್ಲ, ಅದು ಸ್ವೀಟ್ ಕೊಟ್ಟಿದ್ದಾರೆ. ಸೊ ಅವ್ನು 50% ಕ್ಲೈಮ್ ಮಾಡಿ ನೈಟ್ ಪೊಸಿಷನಿಂದ ತೊಗೊಳ್ತಾನೆ ಅಂತ. ನನ್ನ ಕ್ರೆಡಿಬಿಲಿಟಿ ಎಲ್ಲ 50% ತೊಗೊಳ್ತಾನೆ ಅನ್ನೋದ್ರೆ ಆ್ಯಟಿಟ್ಯೂಡ್. ಅದು ಆ್ಯಕ್ಚುಲಿ ಕ್ರಿಯೇಟ್ ಮಾಡ್ತಾ ಇರೋದು. ಸಿಗುತ್ತೆ ವುಡ್ಲ್ಯಾಂಡು, ಆದರೆ ಕಡಿಮೆ ಸಿಗುತ್ತೆ, 50% ಸಿಗುತ್ತೆ ಅನ್ನೋ ಥರ. ಬಂದು ಟೈನಿ ಹೋಮ್ ಇಲ್ಲ ಅಂತ. ಆ್ಯಕ್ಚುಲಿ ನಾನೇ ದುಡ್ಡು ಕೊಡೋದಿಲ್ಲ ಅದಕ್ಕೆ, ಟೈನಿ ಹೋಮ್ ಇಲ್ಲ ಅಂತ ಹೇಳ್ತಾ ಇರೋದು. ಆ್ಯಕ್ಚುಲಿ ನಾನೇ ಕಟ್ಟೋದಿಲ್ಲ ಅಲ್ಲಿ ಅಂತ ಹೇಳಿದ್ದೀನಿ. ಟೈನಿ ಹೋಮ್ ಡ್ರಾಪ್ ಮಾಡಿದ್ದೀನಿ, ನಡಟಿ ಮನೆಗೆ ಡೈರೆಕ್ಟ್ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ನಾನೇ. ಸೊ ಅದ್ರದ್ದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಕೊಡೋದಿಲ್ಲ ನಾವು, ಟೈನಿ ಹೋಮ್ ನಿನಗಿಲ್ಲ ಅಂತ. ಆ್ಯಕ್ಚುಲಿ ಬನ್ನೂರು ಬಿ ಎಯಿಂದ ಸ್ಟಾರ್ಟ್ ಆಗುತ್ತೆ, ಬಳ್ಳಾಳಿ BA ಎಲ್ಲ ಸ್ಟಾರ್ಟ್ ಆಗುತ್ತೆ. ಬೋಪ್ಸ್ ಹುಡುಗಿರ್ದು ಅದನ್ನು ಇದು ಬಂದಿಗೆ ಕಂಪೇರ್ ಮಾಡಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಸೊ ಅದಕ್ಕೆ ಅದೆಲ್ಲ ಸಿಗೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇರೋದು. ಅದು ಆ್ಯಕ್ಚುಲಿ ಬಾಬರ್ 42 ಮಂಜುನಾಥ್ ಅದೇ ಗಾಡಿ ಓಡಿಸೋದು. ಬಿಳಿಗಿರಿ ರಂಗನಾಥ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾನೆ ಅಂತ. ಇವನು ಆ್ಯಕ್ಚುಲಿ K09 JL 6823 ಪೆಡಿಗ್ರಿಗಳಾಗ್ತಾ ಇದ್ದಾನೆ ತಂದು. ಪೆಡಿಗ್ರಿಗಳು ಬೀದಿ ನಾಯಿಗಳಾಗ್ತಾ ಇದ್ದಾನೆ. ಅದು ಆ ಕಡೆ ಇರಲಿ. ಇದು ಆ್ಯಕ್ಚುಲಿ ಬೇಕಂತಾನೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಇನ್ನೊಂದು ಏನಂದರೆ ಕಡ್ಕೊಳ ರಮೇಶ್ ಗಾಡಿ ಪಾಸ್ ಆಯ್ತು ಇಲ್ಲಿ. ಅವನದಲ್ಲ, ಅವ್ನು ಥರದ್ದು ಬಲ. ಇಲ್ಲಿರೋ ಎಲ್ಲ ಜನ ಖಾಲಿ ಆದರೂ ಇವ್ರು ಮಾತ್ರ ಖಾಲಿ ಆಗಲಿಲ್ಲ. ಒಂದೇ ಸಮ ಕೊರಿತಾ ಇದ್ದಾರೆ ಪೊಲೀಸ್. ಆ್ಯಕ್ಚುಲಿ ಅಲ್ಲಿ ಶೂಟಿಂಗ್ ಮಾಡ್ತಿದ್ದವರು ಇನೋವಾ ಕಾರಲ್ಲಿ ತೊಗೊಬಂದು ಗುದಿಯೋಕ್ಕೆ ಟ್ರೈ ಮಾಡೋದೇನು ಗುದ್ದೆ ಬಿಡ್ತಾರಲ್ಲ. ಸುಮಾ 456439 ಸುಮಾ, ಅದು ಆ ಕಡೆ ಇರಲಿ. ಸೀಮಾ
11B8341 ಸೀಮಾ ಕಮಿಷನರ್ ಸುಮಾ ರಾಜಶೇಖರ ಇದ್ದಾನಲ್ಲ, ನನ್ನ ಕಸಿನ್ ಬ್ರದರು, ಅವನ ತಂಗಿ ಅವಳನ್ನ ಮೊನ್ನೆ ಕವರ್ ಮಾಡಿದ್ದೆ. ಬೊಕ್ಕೊಂಡು ಹೋಯ್ತಾ ಇದ್ಲು, ನೋಡಿದವಳಂಗೆ ಬೊಕ್ಕೊಂಡು ಹೋಯ್ತಾ ಇದ್ಲು. ಸೊ ಅದೇ ಅವಳು. ಅದು ಆ್ಯಕ್ಚುಲಿ ಹೇಳೋದು ಮರ್ತೋಗ್ಬಿಟ್ಟೆ. ಅದೇ ಫಿಲಿಮ್ ಇಂಡಸ್ಟ್ರಿ ಶೂಟಿಂಗ್ ಮಾಡ್ತಿದ್ದವರು ಹೊಡ್ಕೊಂಡು ಕೂತ್ಕೊಂಡು ಹೋಗ್ತಾರಲ್ಲ, ಇನೋವಾದಲ್ಲಿ ಕ್ಲಿಕ್ ಮಾಡ್ತಾನಲ್ಲ, ಆ್ಯಕ್ಚುಲಿ ಟೈನಿ ಹೋಮ್ ಅದು ಬೇರೆ ವಿಧಗಳಲ್ಲಿ ಕ್ರಿಯೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬೋದು. ಯಾಕೆಂದರೆ ಅದು ಮಾಸ್ಟರ್ ಮೈಂಡ್ ಗೇಮ್, ಅದು ಆ್ಯಟಿಟ್ಯೂಡ್ಗಳು ನಾನು ನಿರ್ಧಾರಗಳು ಬದಲಾಯಿಸಿದ ಹಾಗೆ ಅದು ಕೂಡ ಬದಲಾಗ್ತಾ ಹೋಗುತ್ತೆ. ಅದು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನಾನು ಅರಸ್ ರೋಡ್ಗೆ ಹೋಗದೆ ಈ ಕಡೆ ಮಾರ್ಕೆಟ್ ರೋಡಿಗೆ ಬಂದಲ್ಲ. ಸೊ ಹೀಗಾಗಿ ಅವನು ಇನೋವಾದವನು ಅಡ್ಡಿಗೆ ಬಂದಿದ್ದು. ಅಂದರೆ ಟೈನಿ ಹೋಮ್ ಅಂತ ಬಂದು ಟೈನಿ ಹೋಮ್ ಬೇಡ ಅಂತ ನಾನೇ ಅಪ್ಲೋಡ್ ಮಾಡಿದ್ದೆ, ನಡಟ್ಟಿ ಮನೆಗೆ ಹೋಗ್ತೀನಿ ಅಂತ. ಸೊ ನಂಜನಗೂಡಲ್ಲಿ ನೀಲಕಂಠ ನಿಲಯ ಅಂದ್ಕೊಂಡು ಇವ್ನು ಕಟ್ಬಿಟ್ಟಿದ್ದಾನೆ, ಯಾರು ಸುರೇಶ ಕಟ್ಬಿಟ್ಟಿದ್ದಾನೆ, ಸುಳೆ ಮಗ. 1ನೇ ತಾರೀಕು ಇವರು ಎಷ್ಟು ಜನ ಕೊಟ್ಟಿರಬೇಡ ಇವರು ಲೆಕ್ಕ ಹಾಕೋ. ಸುರೇಶ ಮನೆ ಕಟ್ಬಿಟ್ಟಿದ್ದಾನೆ, ಮಂಜುಳಾ ಬಾಳಮುಚ್ಚಿಯೋದು. ಸುರೇಶ ಮನೆ ಕಟ್ಟಿದ್ದಾನೆ ನಂಜನಗೂಡಲ್ಲಿ. ಸೊ ಹೀಗಾಗಿ ನಾನು ನಂಜನಗೂಡಲ್ಲಿ ಮನೆ ಕಟ್ಟಬಾರ್ದು ಅಂತ ಅವ್ರ ಲೆಕ್ಕಾಚಾರ. ಸೊ ಟೈನಿ ಹೋಮ್ ಕಟ್ತೀನಿ ಬನ್ನೂರಲ್ಲಿ ಅಂತ ಹೇಳಿದ್ದು, ಅದು ಡ್ರಾಪ್ ಔಟ್ ಮಾಡೋದಲ್ಲ. ಅದಕ್ಕೆ ಟೈನಿ ಹೋಮ್ ಕಟ್ಟು ಇದು ಮಾಡಬೇಡ, ಅದು ಹೆಸರು ಹೇಳೋದು, ಅದು ಟೈನಿ ಹೋಮ್ ಕಟ್ಟು ನಡಟ್ಟಿ ಮನೆ ಕಟ್ಟಬೇಡ ಅಂತ ಅವ್ರು ಮಾಡ್ತಾ ಇರೋದು. ಅದೇ ನಂಜನಗೂಡಲ್ಲಿ ನಾನು ಮನೆ ಕಟ್ತಾ ಇರೋ ಹಾಗೆ ನೋಡ್ಕೋಬೇಕು ಅಂತ ಅವ್ರ ಲೆಕ್ಕಾಚಾರ. ಸೊ ನಾನು ಅದು ಟೈನಿ ಹೋಮ್ ಕಟ್ಟಕ್ಕೆ ಪ್ಲ್ಯಾನ್ ಮಾಡಿದ್ದೆ ನಮ್ಮ ಮಮ್ಮಿಗೋಸ್ಕರ. ಸೊ ಹೀಗಾಗಿ ನಮ್ಮ ಮಮ್ಮಿ ನೆನ್ನೆ ಏನೇನೋ ಕಿರಿಕ್ ನಡೀತು, ಅಂದರೆ ಫೋನ್ ಮಾಡಿ ಅವರು ಬೇಕಂತ ಇಂಟೆನ್ಷನಲ್ಲಿ ಸುರೇಶ್ ಒಂದು ನಮ್ಮ ಮಮ್ಮಿ ಏನು ಹೇಳಿದ್ದು ಅಂದರೆ, ನನ್ನ ಮನೆಯಿಂದ ಆಚೆ ಹಾಕಿದ್ದೆ, ನಾನು ಬೀದಿಲಿ ಮನಗಿರಲಿಲ್ವಾ, ಹಂಗೆ ಹಿಂಗೆ ಅವಾಗೆಲ್ಲ ಯಾರು ನೋಡ್ಕೊಂಡಿದ್ದವ್ರು, ನೀನು ಬಂದಿದ್ಯಾ ಹಂಗೆ ಹಿಂಗೆ ಅಂದ್ಕೊಂಡು ಕತೆ ಹೊಡೆದ್ರು. ಸೊ ಜೊತೆಗೆ ಅವರು ತಮ್ಮನ ಬಿಟ್ಟು ಇರೋದಕ್ಕಾಗೋದಿಲ್ಲ. ಸೊ ನನ್ನಿಂದಾಗಿ ನಮ್ಮ ಮಮ್ಮಿ 2 ದಿವಸ 3 ದಿವಸ ಬೀದಿಲಿ ಮಲ್ಕೊಂಡಿದ್ರು ಅಂತಲೇ ಇಟ್ಕೊಳಪ್ಪ. ಬೀದಿಲಿ ಏನು ಮಲಗಿರಲಿಲ್ಲ, ಮನೆ ಮುಂದೆ ಮಲಗಿದ್ರು ಅಂತ ಇಟ್ಕೊಳಪ್ಪ. 3 ದಿವಸ ಏನು ಮಲಗಿರಲಿಲ್ಲ, 2 ದಿವಸ ಓಕೆ 3 ದಿವಸನೇ, ಒಂದು ವಾರ ಅಂತಲೇ ಇಟ್ಕೊಬಿಡೋಣ. 1 ವಾರ ಅವ್ರೇನು ರೋಡಲ್ಲೇನು ಮಲಗಿರಲಿಲ್ಲ. ಮನೆ ಮುಂದುಗಡೆ ನಾಗವಂಟಿ ಮನೆ ಇತ್ತಲ್ಲ, ಅಲ್ಲಿ ಮನೆಗಳಿದ್ದಾವೆ. ಆ ಮನೆಗಳ ಮಧ್ಯೆ ಒಟಾರ, ಅದು ಮಧ್ಯ ಅಲ್ಲಿ ಎಲ್ಲ ಸೀಮೆ ಕಾಂಕ್ರೀಟ್ ಎಲ್ಲ ಇತ್ತು, ಎಲ್ಲ ಅಲ್ಲೇ ಇದ್ದಿದ್ದವರು. ಅಲ್ಲಿ ಸುತ್ತಮುತ್ತ ಇದ್ದವ್ರು ಜನಗಳೆಲ್ಲ ನೆಂಟರು ಹತ್ರ ಅಲ್ಲೇನೋ ಬೀದಿಲೇನು ಮಲಗಿರಲಿಲ್ಲ. ನಾನು 5 ವರ್ಷ ಬೀದಿಲಿ ಮಲಗಿಲ್ವಾ. ಸೊ ಇದೆಲ್ಲ ಆ ಕಡೆ ಇರಲಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಅವ್ರುಗಳಿಗೆ ಮಾತಾಡ್ತಾ ಹೋದರೆ ಸುಮ್ಮನೆ ಜಗಳ ಆಯ್ತದೆ. ನಂಗಂತ ಬಿಟ್ಬಿಡೋನು ಅಲ್ಲ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಸರಿಯಾಗಿ ಮಾಡ್ತಿದ್ದಲ್ಲ ಮಿಕ್ಸ್ಚರ್ ಗುರು. ಅಲ್ಲಿಂದನೂ ಇದೆ ಆ್ಯಕ್ಚುಲಿ, ಮೇಲೆಲ್ಲ ಇಟ್ಟಿದ್ರು. ಆ್ಯಕ್ಚುಲಿ ಖಾರ ಬೂಂದಿನೂ ಇಟ್ಟಿದ್ರು ಅಲ್ಲಿ. ಎಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅವ್ರು ಎಣ್ಣೆ ಹೊಡಿತಾರಲ್ಲ ಕೂತ್ಕೊಂಡು ಜಾಗ, ಅಲ್ಲಿ ಖಾರ ಬೂಂದಿ ಇಟ್ಟಿದ್ರು. ಸೊ ಇದೆಲ್ಲ ಆ ಕಡೆ ಇರಲಿ ಸದ್ಯಕ್ಕೆ, ಇದೆಲ್ಲ ವೆರಿ ಕಾಮನ್. ಇದು ಯಾಕೆ ಹಂಗೆಲ್ಲ ಇಡ್ತಾರೆ ಅಂದರೆ, ಈಗ ಸ್ವೀಟ್ ಕೊಟ್ಟರು, ಸೊ ಇವರು ಖಾರ 50% ಇಲ್ಲಿ ಖಾರ ಚೆಲ್ಲಿದ್ರು, ಅಲ್ಲಿ ಸ್ವೀಟ್ ಕೊಟ್ಟರು ನನಗೆ. ಸೊ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಗಣೇಶ ಇದ್ನಲ್ಲ, ಅವರು ಟೀಮ್ ಎಲ್ಲ ಖಾರ ಬೂಂದಿ ತಿಂದಿದ್ರು. ಆ್ಯಕ್ಚುಲಿ ಗೊತ್ತಾಗಲಿ ಅಂತ ಒಂದು 4-5 ಖಾರ ಬೂಂದಿನ ಅಲ್ಲೇ ಬಿಟ್ಟಿದ್ದು. ಬಾಳೆಹಣ್ಣು ಇಟ್ಟಿದ್ರು, ಅಲ್ಲೇ 3 ಬಾಳೆಹಣ್ಣು ಇಟ್ಟಿದ್ರು. ಸೊ ಅದೆಲ್ಲ ವೆರಿ ಕಾಮನ್. ಅದೆಲ್ಲ ಆ್ಯಟಿಟ್ಯೂಡ್ ಇದ್ದಿದ್ದಿಲ್ಲ, ಅದಕ್ಕೆ ಹೇಳೋದು ವೆರಿ ಡೇಂಜರಸ್ ಇದು. ಆ್ಯಟಿಟ್ಯೂಡ್ ಫಾರ್ಮುಲಾ ತಡ್ಕೊಳಕ್ಕಾಗದ ಸೂಸೈಡ್ ಮಾಡ್ಕೊಬಿಡ್ತಾರೆ ಜನ ಅಂತ ನಾನು ಅದಕ್ಕೆ ಹೇಳಿದ್ದು. ಟಾಯ್ಲೆಟ್ಗೆ ಹೋಗ್ಬಿಡೋಣ, ಚಳಿ. ಆ್ಯಕ್ಚುಲಿ ನಿಂತ್ಕೊಂಡಿರೋ ಬಾಂಡ್ಲಿ ಪೊಲೀಸು ಇದು ಮಾಡ್ತಾಯಿದ್ದ, ಪಾದಗಳು ತೋರಿಸ್ಕೊಂಡು ನಿಂತಿದ್ದ. ಇಲ್ಲಿ ಕುಮದಳ ಕಂದನ ಬ್ಯಾಟ್ರಿ ಕಾರಲ್ಲಿ ಹೋದ. ಬ್ಯಾಟ್ರಿ ಕಾರು ಅಂದರೆ ಒಂದು ಏನು ಹೇಳೋದು, ಅದು ಸ್ಕೂಟ್ರ್, ಅದು ಎಲೆಕ್ಟ್ರಿಕ್ ಸ್ಕೂಟರ್ಗಳು ಬಂದವಲ್ಲ ಗಡು, ಆ ಗಾಡೀಲಿ ಹೋದ. ಅಲ್ಲಿ ಇನ್ನೂ ಒಂದು ಹುಡುಗ ಸೈಕಲಲ್ಲಿ ಹೋದ. ಆ್ಯಕ್ಚುಲಿ ರಾಂಗ್ ವೇನಲ್ಲಿ ಬಂದು ಸೈಕಲಲ್ಲಿ ಹೋದ. ಅದು ಪಾದಗಳು ತೋರಿಸ್ತಾ ಇರೋದು ಸಿಟಿ ಕಾರ್ಪೊರೇಷನ್ ಅವ್ರು ಇರಬೇಕು ಅಂದ್ಕೊಳ್ತೀನಿ ಈ ಫಾರ್ಮ್ ನೋಡಿದ್ರೆ. ಇನ್ನೂ ಏನೇನೋ ಡ್ರಾಮಾಗಳು ನಡೀತಾ ಇತ್ತು ಹೋಟೆಲ್. ಆ್ಯನಿಮಲ್ ರೆಸ್ಕ್ಯೂ ತಂಡಗಳು ಓಡಾಡ್ತಾವಪ್ಪ. ಇದನ್ನ ಯಾರೂ ರೆಸ್ಕ್ಯೂ ಮಾಡಿಲ್ಲ ಪಾಪ. ಕಾಲ ಮೇಲೆ ಹೆಂಗೆ ಗಂಟು ಬೆಳ್ಕೊಂಡಿಲ್ಲ. ನಾನು ತಪ್ಪು ಮಾಡಿದೆ ಗುರು, ನನ್ನ ಕಣ್ಣೆದ್ರಿಗೆ ಹೋಯ್ತಾಯಿತ್ತು ಗಾಡಿ. ನನ್ನ ಮೊಬೈಲಲ್ಲಿ ಕರೆನ್ಸಿ ಬೇರೆ ಇತ್ತು, ನಾನೇ ಫೋನ್ ಮಾಡಿಬಿಡ್ಬೇಕಿತ್ತು. ನಾನು ಕಣ್ಣೆದ್ರಿಗೆ ಓಡಾಡ್ತಿದ್ದಾಗ ನಾನು ಮೊಬೈಲ್ ಫೋಟೋ ಹೊಡ್ಕೋಬೇಕಾಗಿತ್ತು. ತಪ್ಪು ಮಾಡ್ಬಿಟ್ಟೆ. ನೋಡೋದ ಟ್ರೈ ಮಾಡ್ತೀನಿ. ಪಕ್ಕದ ರೋಡ್ ಇದೆ, ಪಕ್ಕದ ರೋಡಲ್ಲಿ ಆ್ಯನಿಮಲ್ ರೆಸ್ಕ್ಯೂ ಗಾಡಿ ನಿಂತ್ಕೊಳ್ಳುತ್ತೆ ಒಂದು. ಆ ಕಡೆ ಹೋದಾಗ ಫೋನ್ ನಂಬರ್ ಸಿಗೋರೆ ಫೋನ್ ಮಾಡಿ ಹೇಳಬೇಕು. ನೋಡೋಲ್ಲ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ. ಮಾಡಿದ್ರು ಮಾಡ್ಬೋದು ಪ್ರಸಾರಕ್ಕೋಸ್ಕರ. ಕುಮಾರ್ ಬಾಲಂಗುಚ್ಚಿ ಚಪ್ಪಲ್ಲ.
ಸಿಟಿ ಕಾರ್ಪೊರೇಷನ್ ಎಲ್ಲಿ ಬರ್ತಾವನು ಗೊತ್ತಾ? ಫುಟ್ಪಾತ್ ರಾಂಗ್ ವೇ 45U5101 ಗಾಡಿ. ಇದು ರಾಂಗ್ ವೇ. ಆ್ಯಕ್ಚುಲಿ ಫುಟ್ಪಾತಲ್ಲಿ ರಾಂಗ್ ವೇನಲ್ಲಿ ಬರ್ತೀವಿ ಅಂತ ಒಡೆಯರ್ಸ್ ರಾಂಗ್ ವೇ ಇದು. ಬೆಳಿಗ್ಗೆ ಬಂತಲ್ಲ ಇಲ್ಲಿ ಗಾಡಿ ಅರಸ್ ರೋಡ್. ನಾನು ಬರಲಿಲ್ಲ ಆ್ಯಕ್ಚುಲಿ. ಅದೇ ಒಂದು ರೋಡಲ್ಲಿ ಅಡ್ಡಿಗೆ ಬಂದಿದ್ದು. ಎರಡು ಮೂರು ಥರ ಅರ್ಥ ಮಾಡ್ಕೋಬೋದು ಗುರು. ಇದೆಲ್ಲ ಮಾಸ್ಟ್ರಿಗೆ ಪ್ಲ್ಯಾನ್ ಆಗಿರುತ್ತೆ. ಸೊ ನಾನು ಹಂಗಂದ್ರೆ ಹಿಂಗಂತಾರೆ, ಹಂಗಂತಾರೆ. ಸದ್ಯಕ್ಕೆ ಎರಡು ಥರ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂದರೆ ನಾನು ಆ ಕಡೆ ಹೋದ್ನಲ್ಲ ಮಾರ್ಕೆಟ್ ರೋಡ್ಗೆ, ಅದಕ್ಕೋಸ್ಕರ ಅವ್ನು ಅಡ್ಡಿಗೆ ಬಂದಿದ್ದು ಆ ಕಡೆ ರೋಡ್ಗೆ ಹೋಗಲಿ ಅಂತ ಹೋಗುವಂಥ ರಾಜರ ಆದೇಶ ಮಾಡಿದ್ದು. ಅಂದರೆ ಸುರೇಶ್ ಅವರು ನಂಜನಗೂಡಲ್ಲಿ ನಾನು ಕಟ್ಟಬೇಕಾಗಿರೋ ಮನೆ ನೀಲಕಂಠ ಪ್ರಾಜೆಕ್ಟ್ ಆಲ್ರೆಡಿ ಅವ್ರ ಮನೆ ಕಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನೀವು ಆ ಕಡೆಗೆ ಹೋಗು, ಟೈನಿ ಹೋಮ್ಗೆ ಹೋಗು ಅಂತ ಅವರು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅದು ರಾಜರ ಆದೇಶ ಅದು. ಓಕೆನಾ? ಫಿಲಿಮ್ ಇಂಡಸ್ಟ್ರಿಯವರು. ಇನ್ನೊಂದು ಹೇಳೋದು, ನಾವು ತೊಗೊಳ್ತೀವಿ ಅಂತ ಅಂದರೆ, ನಾನು ಈಗ ಆಲ್ರೆಡಿ ನಡಟ್ಟಿ ಮನೆ ನಾನು ಕಟ್ತೀನಿ. ನೆಕ್ಸ್ಟು ನಡಟ್ಟಿ ಮನೆಗೆ ಹೋಗೋದ ಟೈನಿ ಹೋಮ್ ಪ್ರಾಜೆಕ್ಟ್ ಡ್ರಾಪ್ ಅಂತ ಹೇಳಿದ್ನಲ್ಲ. ಸೊ ಟೈನಿ ಹೋಮ್ ಪ್ರಾಜೆಕ್ಟ್ ಡ್ರಾಪ್ ಮಾಡೋದಕ್ಕೋಸ್ಕರ ನಾವು ತೊಗೊಳ್ತೀವಿ ಅದನ್ನು ಅಂತ. ಅದು ಆಗುತ್ತೆ, ಇದು ಆಗುತ್ತೆ. ಹಳ್ಳಿಯೆಲ್ಲ ಮಗಳ ಗಂಡ ಎರಡೂ ಆಗುತ್ತೆ. ಶಿವನ ಪಾದಕ್ಕೆ ಬೀಳಲಿದೆ ಮಲ್ಲಿಗೆ. EF5434 ಗಾಡಿ ಅದು. ಯಾವುದೇ ಗಾಡಿ ನಮ್ಮ ಖಾಲಿ ಎಳ್ಕೊಂಡು ಹೋಗ್ತಾ ಇರೋದು. ಜೊತೆಗೆ ಪಕ್ಕ ಬಂದು ಹಾರೋನ್ ಮಾಡ್ಕೊಂಡು ಸಾಯ್ತು ಅನ್ಸೋಳ ಮಗ ಅವನು. ಹೋಗೆ ಬೆಳಿಗ್ಗೆ ನನ್ನ ಜೊತೆ ಕಿರಿಕ್ ಮಾಡ್ಕೊಂಡು ಹೋಗ್ಲಿಲ್ವಾ ಅವ್ರ ಅಮ್ಮನ ತುಲ್ನಾಕ್ಕೆ? ಇಲ್ಲಿ ಚಿರಂಜೀವಿ ಕಡೆಯವರು. ತೆಲುಗು ಅಟ್ಲಾಸ್ ಏನೋ ಗಾಡಿ ಇದೆ. ತೆಲುಗು ಫಿಲಿಮ್ ಇಂಡಸ್ಟ್ರಿಯವರು. ತೆಲುಗು ಉಪ್ಸೋಟೆ ಪ್ರಚಾರ ಬಂದಿರೋದು. ಅದು ಯಾರು ನನ್ನ ಮಕ್ಳಿಗೆ ಕೈ ಬೇಕಿಡ್ದು ಅವ್ರಿಗೆ ಮಾಡ್ತೀನಿ. ಟೈಪ್ ಬರ್ತದೆ ಆರ್ಗನೈಸ್ ಇದು. ಆ್ಯಕ್ಚುಲಿ ಐಶ್ವರ್ಯ ಅರ್ಜುನ್ ಮೂವಿ ಈಗ ತಮಿಳ್ನಾಡಲ್ಲೇ, ಆಂಧ್ರ ಪ್ರದೇಶಲ್ಲೇ ರಿಲೀಸ್ ಆಗ್ತಾ ಇರೋದು. ಅವಳದು ತಮಿಳ್ನಾಡು ಕರ್ನಾಟಕ ಆಯಿತು. ಈಗ AP ಹೋಗಿ ಮೂವಿ ಮಾಡ್ತಾ ಇರೋದು ಅವರಪ್ಪಂದು. ಯಾವುದು ಸೀತಾಪಯಣಂ. ಅದಕ್ಕೋಸ್ಕರ ಇದು ಮಾಡಿರೋದು. ಯಾಕೆ ಸುಗಿತಾನೆ ಚರ್ರ ಅಂತ ಒಂದೇ ಸೌಂಡು. ಚಪ್ಪಲ್ಲು ಸ್ಲಿಪ್ಪರ್ ಚರ್ರ ಹೇಳ್ಕೊಂಬರ್ತಾನೆ. ಥೂ ಇದ್ದಾನೆ. ಅಲ್ಲಿ ಮುಂದೆ ಹೋಗ್ತಿರೋದು ಪ್ರಕಾಶ್ ಬಾಲಾಗ್ಬೇಕು ಅವನು. ಕೋರ್ಸಿದ್ದು ಕುಬಾರ್ ಕೋರ್ಸಿದ್ದು ಸ್ಲಿಪ್ಪರ್. ಆ್ಯಕ್ಚುಲಿ ಇದು ಒಬ್ಬರು ಸಿಕ್ಕಿಲ್ಲ ಅನ್ಸೋಲ್ಲ. ಇಲ್ಲೂ ಅಷ್ಟು ಎಷ್ಟೊತ್ತಿದೆ ಕತ್ತೆ ತಿನ್ನ ಅಲ್ಲೂ ಅಷ್ಟು 2 ವೆಹಿಕಲ್ಗಳು ಫೋಟೋಗಳು. ಬೈಕ್ ಬನ್ನಿ ಲೆಟ್ಸ್ ಬಿಲ್ಡ್ ಎ ಹೋಮ್. ಬನ್ನಿ ಮೂವಿ ಇದೆ. ಆ್ಯಕ್ಚುಲಿ ಇದ್ರ ಬಗ್ಗೆ ಎಷ್ಟೊಂದು ಸರಿ ಹೇಳಿದಿಲ್ಲ ಆಗಲೇ. ಬನ್ನಿ ಲೆಟ್ಸ್ ಬಿಲ್ಡ್ ಎ ಹೋಮ್. ಬನ್ನಿ ಅಂದರೆ ಆ್ಯಕ್ಚುಲಿ ಬನ್ನಿ ಮೂವಿ ಇದೆ. ಅದು ಸ್ಟೋರಿ ರಾಜೇಶ್ ಬಾಲರಾಜ್ JQ6345. ಆ್ಯಕ್ಚುಲಿ ಆದೇಶ ಅದು. ಮನೆ ಕಟ್ಟು ಬದ್ದೂರಲ್ಲಿ ಮನೆ ಕಟ್ಟು ಅಂತ ಆದೇಶ. ನಾನು ಹೇಳಲಿಲ್ವಾ ಆಲ್ರೆಡಿ? ಅದು ದೇವರಾಜ ಸರ್ ರೋಡ್ ಹತ್ರ ಟೈನಿ ಹೋಗ್ಗಳ ಕಥೆ ಹೇಳಿದಲ್ಲ, ಸೇಮ್ ಅದೇ. ಅಂದರೆ ಬದ್ದೂರಲ್ಲಿ ಮನೆ ಕಟ್ಟೋದು ಅಜ್ಜಿಗೂಡಲ್ಲಿ ಬೇಡ ಅಂತ. ತಲೆ ಕೆಳಗೆ ಕಾಲು ಬೇಲ್ ಮಾಡಿ ನಿಂತ್ಕೊಂಡ್ರೆ ಯಾವ ಮಗನ ತಲೆ ತಡೆಯೋಕ್ಕಾಗಲ್ಲ. ಅದನ್ನು ಸ್ಪ್ಲೆಂಡರ್ ಗಾಡಿ. ಹೋಮ್ ಗಾರ್ಡ್ ಅದು, ಪೊಲೀಸ್ ಹೋಮ್ ಗಾರ್ಡ್. ಆ್ಯಕ್ಚುಲಿ ನಂಜನಗೂಡು ನಂಜನಗೂಡು ಜೈಲಿಗೆ ಆಗ್ತಾಗ ಸೆಕ್ಯೂರಿಟಿಗೆ ಆಗ್ತಿರಲ್ಲ ಹೋಮ್ ಗಾರ್ಡ್ ಇವನೇ. ಫಸ್ಟ್ ನನಗೆ ಸಿಕ್ಕಿದ್ದ ಹೋಮ್ ಗಾರ್ಡ್ ಅವನೇ ಗೋಳಿ ಮಗ.
ಸೆಂಟಾರ್ಕಲ್ಲಿ ಹೋಗ್ತಾ ಇದ್ದಾಳಲ್ಲ ಗಾಡಿ, ಟಿ ವಿ ಎಸ್ ಸೆಂಟಾರ್ಕಲ್ಲಿ. ಅದು ಅವ್ರ ಹೆಸರಪ್ಪ, ಅದು ಶಫಿ ಅದು ಟಿ ವಿ ಎಸ್ ಅಪಾಚಿ ಗಾಡಿ ಮಡಿಕೊಂಡೇನೋ ಬಾಂಡ್ ಟೈಟಲ್ ಅಂತ. ಬಾಂಡ್ ಟೈಟಲ್ ಟಿ ವಿ ಎಸ್ ಅಪಾಚಿ ಗಾಡಿ ಮಡಿಕೊಂಡು ರಿಪೇರಿ ಮಾಡಿದೆ ಆಡೇನೋ ಆಟ ಆಡ್ಸಿದಲ್ಲ, ಅದು ಸೇಮ್ ಇದು ಮಲೆ ಮಹದೇಶ್ವರ. ಈ ಬಾಂಡ್ ಸೇರಬೇಕು. ಕವರ್ ಕೊಡ್ಸಿದ್ರಲ್ಲ ಸ್ಲಿಪ್ಪರು. ಸುಮಾರು ದಿವಸ ಕಾಡಿಸ್ತಾ ಇರಲಿಲ್ಲ, ಎಲ್ಲಿಗೆ ಹೋಗಿದ್ದೆ ಗೊತ್ತಿಲ್ಲ. ಅವಿಷ್ಟು ಒಳ್ಳೆ ಟೈಟಾಗಿ ಕುತ್ಕೊಬಿಡೋದೆ. ದುಡ್ಡಿತ್ತು ಅಂತ ಜಾಬ್ ತುಂಬ ಸಿಕ್ಕಾಬಿಟ್ಟೆ ಎಣ್ಣೆ ಹೊಡೆದ್ಬಿಟ್ರೆ ಪೂರ. ಬಟ್ಟೆ ಬರೀ ಎಲ್ಲ ಎತ್ಕೊಯ್ತಾ, ನನಗೂ ಗೊತ್ತಿಲ್ಲ. ದೇವಸ್ಥಾನಕ್ಕೆ 2 ದಿವಸದಿಂದ ಬಂದಿರಲಿಲ್ಲ, ಇವತ್ತೇ ಬಂದಿರೋದು. ಫುಲ್ ಟೈಟ್ ಬಾಂಡು, ಬಟ್ಟೆ ಎಲ್ಲ ಎತ್ಕೊ ಹೋಗ್ತಾ ಇದೆ. ಬ್ಯಾಗ್ ಗೀಗೆಲ್ಲ ಎಲ್ಲಿಗೆ ಹೋಗ್ತಾವ್ರೋ ಗೊತ್ತಿಲ್ಲ. ವಿಷ್ಣು ಅಂತ ಹೆಸರು ಹೇಳ್ಕೊಂಡವ್ರೆ. ಈ ವಿಷ್ಣು ಅಲ್ವೋ ಗೊತ್ತಿಲ್ಲ, ಅದ್ರಲ್ಲಿ ವಿಷ್ಣು ಅವನ ಹೆಸರು. ಇದು ಬ್ಯಾಕ್ಸ್ ಬಜ್ಜಳ ಬಾಳಂಗುಚ್ಚಿ, ಚಿಕ್ಕಬ ಬ್ಯಾಕ್ಸ್ ಬಜ್ಜಳ ಬಾಳಂಗುಚ್ಚಿ. ಇದು ನೋಡೋಕೆ ಅಡ್ಗೆ ಐತೆ ಸ್ವಲ್ಪ. ಯೋಗ ಅಲ್ಲಿ ಕೂತ್ಕೊಂಡ್ರು ನಮ್ಮ ತಾಯಿ ನಾಗರತ್ನ ಅವರ ಬಾಳಂಗುಚ್ಚಿ, ಬೊಮ್ಮೆ ಬಾಳಂಗುಚ್ಚಿ. ಎದುರುಗಡೆ ಕೂತ್ಕೊಡೋದು. ದೇವಸ್ಥಾನ ಓಪನ್ ಆಗೋದು ಮಧ್ಯಾಹ್ನ 3 ಗಂಟೆಗೆ, ಇವಾಗ 12 ಗಂಟೆ. ಆದರೆ 3 ಅವರ್ಸ್ ಮುಂಚೆನೇ ಬಂದು ಕೂತ್ಕೊಳ್ಳೋಳು ಅವಳು. ದಾಡ್ತಾಳು ಹೋಗೋಕ್ಕೆ. ಇವಳೇ ಅದು ಅವತ್ತಿದಾಗ ಉಗಿದಾಗ ವಿ ಕ್ಯಾಪ್ಚರ್ ಫಾರ್ಮುಲಾ. ವಿ ಕ್ಯಾಪ್ಚರ್ ಅಲ್ಲಿ ಸ್ಲಿಪ್ಪರ್ ಬಿಟ್ಟು ಹೋಗಿದ್ದಲ್ಲ, ಅದು ಉಗಿದ್ಬಿಟ್ಟಿದ್ದಲ್ಲ. ಹೌದು, ಇಲ್ಲಿ ಹೌದು, ಎಲ್ಲೋ ಕೆಲಸ ಮಾಡ್ತಾವೀವ. ದೇವಸ್ಥಾನ ಬಾಗ್ಲಾಕಾಯ್ತು, ಅದು ಯಾಕೆ ಬಂದಿರೋ ಗೊತ್ತಿಲ್ಲಪ್ಪ. ಪೂರ ಅದೇ ಪೃಷ್ಠ ಇಲ್ಲ. ಕುಮಾರ್ ಕೊಡ್ಸಿದ ಚಪ್ಪಲ್ ಅದು, ಶೆಲ್ವಗಪ್ಪ ಕೊಡ್ಸಿದ ಸ್ಲಿಪ್ಪರ್ ಇದು. ಮುಂದೆ ಒಬ್ಬ ಹಾಕೊಂಡು ಹೋಗ್ತಾ ಇದ್ದಲ್ಲ, ಅದು ಶೆಲ್ವಗಪ್ಪ ಹಬ್ಬಕ್ಕೆ ಸುಮಾರು ಜನ ತೋರಿಸಿದ್ವಿ. ಅದೇ ಕಡಿಮೆ ಆದರೂ ಒಂದು 3-4 ಜನ ಕವರ್ ಮಾಡಿದ್ದೀನಿ. ಎಷ್ಟು ಪರಾಗ್ತಿದೆ. ಸುತ್ತಾಗಲಿ ಬಿದ್ದ ಹೊಸ ಗಾಡಿ, ಬರೀ ಗ್ಲೋಸ್ಟರ್ ಅದ ಗಾಡಿಗೆ. ಅದು ಅಡ್ಡಿಗೊಂದು ಇರಬೇಕು, ಅದು ಅಡ್ಡಿಗೊಂದು ಇರಬೇಕು. ಸುಮ್ಮನೆ ಬಸ್ ಕೊಡ್ತಾ ಇರೋದಂತ ಇದೇ ಡೇಟ್. ಇದೇ ಬಾಬಿಟ್ಟು ನೋಡೋದು ಹೊರಗೆ ಇರ್ತಲ್ಲ, ನಿಂತ್ಕೊಂಡು ತಿನ್ನೋದು ಇದೇ ಡೇಟ್. KA55R5947 R5947. ಆ್ಯಕ್ಚುಲಿ ಇವನೀಗ ರೈಸ್ ಬರ್ ಡಿಸ್ಟ್ರಿಬ್ಯೂಷನ್ ಮಾಡ್ದ. ಶ್ರೀಕಂಠ ಭಾಗ್ಯ ಆಟೋ ಹೋಯ್ತು. ಆ್ಯಕ್ಚುಲಿ ಫಸ್ಟು ಶ್ರೀಕಂಠ ಭಾಗ್ಯ ಆಟೋ ಹೋದ ನಂತರ ಇವನು ಮುಂದೆ ಅದ್ರ ಹಿಂದೆನೇ ಬಂದಿದ್ದೆ. ಆ್ಯಕ್ಚುಲಿ
ಸೊ ನಾನು ಈಸ್ಕೊಳ್ಳೋಷ್ಟೊಳಗೆ ಖಾಲಿ ಆಗೋಯ್ತು ಎಲ್ರಿಗೂ. ಸೊ ಲಾಸ್ಟಲ್ಲಿ ಒಂದಿತ್ತಲ್ಲ ಅದನ್ನು ನನಗೂ ನನ್ನ ಪಕ್ಕ ಇದನ್ನು ಕೊಟ್ಟಾದ್ರೆ ನನಗೆ ಕೊಡಲಿಲ್ಲ. ಜೊತೆಗೆ ಅವ್ನು ಹೇಳಿದ್ದೇನೆಂದರೆ ಹೋಗಿ ಅಂತ ಹೇಳ್ದ, ಅಂದರೆ ಅಲ್ಲಿಗೆ ಹೋಗು ಅಂತ. ಫೈರೋ ಟ್ಯಾಕ್ಸ್ 8733 ಅದೇನೋ ಹಾಡು ಹೇಳ್ಕೊಂಡು ಹೋಗಿದ್ದೆ ಆ್ಯಕ್ಚುಲಿ. ಅಂದರೆ ಶ್ರೀಕಂಠ ಭಾಗ್ಯ ಅಂದರೆ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗುವಂತ ಅಷ್ಟೇ. ರಾಯಲ್ ಎನ್ಫೀಲ್ಡ್ JP 3475 ಊಟ ಸಿಗಲ್ಲ, ಅಲ್ಲಿಗೆ ಹೋಗುವಂತ ಅಷ್ಟೇ. ಶ್ರೀಕಂಠ ಭಾಗ್ಯ ಅದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ ಅಷ್ಟೇ. ಆ್ಯಕ್ಚುಲಿ ಅದಕ್ಕೆ ಸೈಕಲ್ ರಿಪೇರಿ ಮಾಡ್ಸೋಕ್ಕೆ ನಿನ್ನೆ ರಾಜಶೇಖರ ಹತ್ರ 100 ರೂಪೀಸ್ ಇಸ್ಕೊಂಡೆ. ಅದಕ್ಕೆ ಅದು ಪ್ರಕಾಶ್ ಬಲಂಗೊಚ್ಚಿದು JG 390. ಊಟ ಬರಲ್ಲ ಅನ್ನೋದು ಕನ್ಫರ್ಮ್ ಆ್ಯಕ್ಚುಲಿ ಅಷ್ಟೇ. ಬರಲ್ಲ ಅಲ್ಲ, ಊಟ ಕೊಡಲ್ಲ ಅನ್ನೋದು ಕನ್ಫರ್ಮ್ ಅಷ್ಟೇ. ಅಲ್ಲಿರೋ ಎಲ್ರಿಗೂ ಸಿಕ್ತು, ನಾನು ಒಬ್ಬನಿಗೆ ಸಿಕ್ಕಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ರೋಡ್ ಬ್ಲಾಕ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ. ಊಟ ಇಸ್ಕೊಂಡು ಈಗ ಬಂದೆ, ರೋಡ್ ಬ್ಲಾಕ್ ಮಾಡ್ಕೊಂಡಿದ್ದು. ಮುಖ ಕಾಣಬಾರ್ದು ಅಂತ ಗಾಡಿ ನಂಬರ್ ಕಾಣ್ತದಲ್ಲ. GR 8364 ಗಾಡಿ ದಿನ ಕವರ್ ಆಗಿರುತ್ತೆ. ಹತ್ತಿರ ದಿನ ಕವರ್ ಮಾಡಿದ್ದೀನಿ. ತಂದು ಹೆಂಗೆ ಝೀಬ್ರಾ ಕ್ರಾಸ್ ಮುಂದೆ ಚೆಕ್ ಅಂತ ಗಾಡಿ ನಿಲ್ಲಿಸ್ತಾನೆ ಗೊತ್ತಾ. ಝೀಬ್ರಾ ಕ್ರಾಸ್ ನಡ್ಕೊ ಬರ್ತಾಯಿದ್ದೀನಿ ನಾನು. ಇಲ್ಲಿ ಒಂದು ಸಡನ್ನಾಗಿ ನಿಂತ್ಕೊಳ್ಳಿಲ್ಲ ಅಂದಿದೆ ಚೆಕ್ ಅಂತ ತಂದು ಮುಂದೆ, ಅಂದರೆ ಅವ್ನು ಹೊಡ್ಕೊಂಡು ಬಿದ್ದೋಗ್ಬೇಕು ನಾನೇ ಆ ಥರ ತೊಗೊಬಂದು ಚೆಕ್ ಅಂತ ಗಾಡಿ ನಿಲ್ಲಿಸ್ತಾನೆ. 77 ಮಲೆ 4246 A. ಅದೇ ಮಹದೇಶ್ವರ ಕೃಪೆ ಅದು. ಒಳ್ಳೆ ಕೆಲಸ ಮಾಡಿದೆ. ಅದಕ್ಕೆ ಬೆಳಗ್ಗೆ ಸೈಕಲ್ ರಿಪೇರಿ ಮಾಡ್ಸೋಕ್ಕೆ ಹೋಗಲಿಲ್ಲ ನಾನು. ಆ ಸೈಕಲ್ ರಿಪೇರಿ ಮಾಡಿಸಿದ್ರೆ ಮಾಡಿಸ್ತಾನೆ ಇರಬೇಕು, ಎಷ್ಟು ದುಡ್ಡು ಸುರಿದ್ರು ಖರ್ಚಾಗುತ್ತಾನೆ ಇರುತ್ತೆ. ಈಗ ಇವತ್ತು ಬೆಳಿಗ್ಗೆ ಕೆಳಗೆ ಬೀಳಿಸಿ ಅದ್ರದ್ದು ಗ್ರಿಪ್ಪರ್ನೆಲ್ಲ ಹಾಳು ಮಾಡಿದ್ದಾರೆ. ಸೊ ಗ್ರಿಪ್ಪರ್ ರಿಪೇರಿ ಹಂಗೆ ಒಂದೊಂದಾಗ ಮಾಡ್ಕೊಂಡು ಹೋಗ್ತಾ ಇರಬೇಕಾಯ್ತದೆ. ಪುನಃ ಇದು ಪಂಚರ್ ಮಾಡಿದ್ರೆ ಪಂಚರ್ ಹಾಕ್ಸೋಕ್ಕೆ ದುಡ್ಡು ಹಂಗೆ ಒಂದೊಂದಾಗ ಮಾಡ್ತಾ ಇರ್ತಾರೆ. ಸುಮ್ಮನೆ ಕೊನೆಗೆ ಒಂದಿನ ಇನ್ವೆಸ್ಟ್ಮೆಂಟ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ. ಅದಕ್ಕೆ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ರಿಪೇರಿಗೆ ಅಂತ 40 ರೂಪಾಯಿ ಕೊಟ್ಟಿದ್ರು. ಆ 40 ರೂಪಾಯಲ್ಲಿ 2 ಬಿಸ್ಕೆಟ್ ತೊಗೊಬಂದು ತಿಂದೆ. ಪುನಃ ರಾಜಶೇಖರ ಹತ್ರ ಇಸ್ಕೊಂಡಿರೋ ದುಡ್ಡಲ್ಲಿ ಏನೂ ಖರ್ಚು ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಅದು ಖರ್ಚು ಮಾಡೋದು ಇಲ್ಲ. ಮ್ಯಾಕ್ಸಿಮಮ್ ಅಂದರೆ 1 ಟೀ ಕುಡಿತೀನಿ ಅಷ್ಟೇ. ಇವತ್ತು ಆಲ್ರೆಡಿ 1 ಟೀ ಕುಡಿದಿದ್ದೀನಿ. ಈಗ ಮಿಕ್ಕಿದ್ದಕ್ಕೆ ಪ್ರಿಂಟೌಟ್ ಮತ್ತು ರೆಸ್ಯೂಮ್ಗಳೆಲ್ಲ ಪ್ರಿಂಟೌಟ್ ಹಾಕ್ಕೊಂಡು ಕೆಲಸ ಹುಡ್ಕೊಂಡು ಹೋಗ್ತೀನಿ. ಸೋನೆಟ್ ಇದು ಎಲ್ಲ ನೋಡಿದ್ದೀನಿ ಅಂತ. MJ 3681 ಆ್ಯಕ್ಚುಲಿ ಏನಂದರೆ ಹೊಡೆದಾಕ್ಬಿಡ್ತೀವಿ, ತಡೆದಾಕ್ಬಿಡ್ತೀವಿ ಅಂತ ಆ್ಯಕ್ಚುಲಿ. ಎಂಡೆವರ್ ಎಲ್ಲ ಆ್ಯಟಿಟ್ಯೂಡ್ ಇರುತ್ತೆ. PB10EX21 ರಾಜೇಶನಿಂದ ಊಟ ಬಂದಿಲ್ಲ ಪಾಪ, ಬಡಪಾಯಿ ಕಾಯ್ಕೊಂಡು ಕೂತಿದ್ದಾನೆ. ಹೊಗರು 45A1338 ಸ್ಟೈಲ್ ನಾನು ಏನು ಹೇಳಬೇಕಾಗಿಲ್ಲ. A2742 ಇದಿರೋ ಚಂದ. ಕುಬ್ದಳ ಕಂದನ ಬಾಲಗೋಚಿ ಅವನು ಇದೇ ಇಂಪ್ರೂವ್. ಅದಕ್ಕೆ ಹೇಳೋದು ಶೈನ್ ಸೈಕಲ್ ಹೊಡ್ಕೊಂಡು ಶೈನ್ ಆಗೋ ಅಂತ. ಲೌಡ ಹೊಡಿತೀನಿ ಬಡ್ಡೆ ಅಥವಾ ಬ್ಯಾಕ್ ಬಗತ್ತಲ್ಲಿ ಇತ್ತಿರದೇವ ಪುಕ್ಸಡೆ ಪ್ರಚಾರ ಇದೆಲ್ಲ ಫಾರ್ಮುಲಾಗಳು, ಫುಟ್ಬಾಲ್ ಫಾರ್ಮುಲಾ. ಅದೆಲ್ಲ ಊಟ ಕವರ್ ಮಾಡ್ಕೊಂಡಿದ್ದೀವಿ ಅಂತ. ಊಟ ನನಗೆ ಯಾಕೆ ಸಿಕ್ಕಲಿಲ್ಲ ಅಂದರೆ ನಾವು ಕವರ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಅದು ಆ್ಯಕ್ಚುಲಿ. ಫುಟ್ಪಾತ್ ಅಂದರೆ ಬರೀ ಊಟ ಅಷ್ಟೇ ಅಲ್ಲ, ಗೂಟ ಕೂಡ ಹೌದು. ಗೂಟ ಅಂದರೆ ಸೆಕ್ಸ್ ಜೊತೆಗೆ ಕೆಲಸ ಕೂಡ ಆಗುತ್ತೆ. ಆರೋಗ್ಯ ರಾಜಶೇಖರ ಬಾಲಗೋಜಿ HC 85045 ಅದು KA10M5062
ಅದು ಆಡ್ತಾವನೆ 06A5635 ಎಷ್ಟು ಚಂದ ಕೂತಾನೆ ನೋಡು, ಪಾದ ತೋರಿಸ್ಕೊಂಡು. ಆದೇಶ ಇದು ರಾಜರ ಆದೇಶ. ರಾಂಗ್ ML6269 ಗಾಡಿ, ರಾಂಗ್ ವೇ. ಆದರೆ ಅದೇ ಗತಿ ನೀನು ಬರೋದು ಅಂತ, ಅದೇ ನೆಕ್ಸ್ಟ್ ನೀನು ಹಿಂಗೆ ಇರ್ತೀಯ ಅಂತ ತೋರಿಸ್ತಾ ಇರೋದು. ಆ್ಯಕ್ಚುಲಿ ಯಾವುದೇ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲ್ಲ ಸೈಕಲ್ ಮೇಲೆ. ನಾನು ಸೈಕಲ್ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ ಇವತ್ತು, ಅಫಿಷಿಯಲಿ ಹ್ಯಾಂಡ್ ಓವರ್. ಸೈಕಲ್ ಬೇಡ ಮೇಲೆ ಹೊಡೆಯಲ್ಲ, ಸೈಕಲ್ ಇಲ್ಲೇ ಬಿಡ್ತೀನಿ, ನಾನು ಬೇರೆ ನಮ್ಗೆ ದಾರಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಸೈಕಲ್ ಅಫಿಷಿಯಲಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತೀನಿ. ವಾಚ್ ಅಂತ ನೋಡು ಅಂತ ಎಕ್ಸಾನ್. ಹಾಂ, ಗಡ್ಡೆ ಗಿಡ ಏನೋ ತೋರಿಸ್ತಾನೆ ಲೌಡ. ತಮಿಳ್ನಾಡು 11BB 4091 BB ಬಾಬ್ಸದು MG2112 MG2112. ಅವಾಗ ಕಾರ್ ನಿಲ್ಸಿರಲ್ಲ ಗುರು, ಗ್ಲೋಸ್ಟರ್ ಯಾವುದೋ ಅದೆಲ್ಲ ಸೇಮ್ ರಿಲೇಟೆಡು. ಎಷ್ಟು ಕ್ಲೋಸಪ್ಪಲ್ಲಿ ಬಂದ ಅವನು. ಇವೊಂದು ಅದೇ ಕತೆ. ಇದು ಅಷ್ಟೇ, ಹಬ್ಬಿ ಹೇಮಂತ್ ಹೆಲ್ಮೆಟ್ ಹೇಮಂತ ಇದ್ದಾನಲ್ಲ ಅವನು ಒಂದೇ ಅದು. ಹೊಳ್ಸಂದು ಇಟ್ಕೊಂಡು ನಿಂತ್ಕೊಳ್ಳೋದು ಹಂಗೆ, ಅಡ್ಡಿಗೆ ಕೈ ಹಾಕೋಬಿಟ್ಟು ಹಿಂಗೆ ಹೊಳ್ಸಂದು ಟಚ್ ಮಾಡ್ಕೊಂಡು ರೋಡ್ ಬ್ಲಾಕ್ ಮಾಡ್ಕೊಳ್ಳೋದು. ಅದು AB 8700. ಇದೇನು ಗುರು ಗಾಡಿ ನಂಬರ್ ಹಾಕ್ಬಿಟ್ಟಾರ ಅದಕ್ಕೆ? ಗಾಡಿ ನಂಬರ್ ಇರ್ತಿರಲಿಲ್ಲ, ತಮಿಳ್ನಾಡು ಗಾಡಿ ಇದು. ಹೋಗಿದ್ದು ಆ್ಯಕ್ಚುಲಿ ಹೇಳಬೇಕಿತ್ತು ಹೋಲ್ಸ್ವಾಗನ್. ವೆಂಟೋ ಇರಬೇಕದು, ಜಟ ಅಲ್ಲ, ವೆಂಟೋನೇ ಅದು. ಐಶ್ವರ್ಯನ್ ತೊಗೊಳೋದ ಅಂತ ಹೇಳೋದಲ್ಲ, ಅದಕ್ಕೆ ಇದೆಲ್ಲ ಕ್ರಿಯೇಟ್ ಮಾಡಿದ್ದು. ಜೊತೆಗೆ ನನಗೆ ಮಿಸ್ ಆಯ್ತಲ್ಲ, ಊಟ ಮಿಸ್ ಆಯ್ತಲ್ಲ, ಸೈಕಲ್ ಯಾವುದು ಯಾರೊಬ್ಬ ಹೋಗೀಗ ಅನ್ನಲ್ಲ ಅವನು, ಅದನ್ನು ನ್ಯೂಟೇಶ್ವರ ಭಾಗ್ಯ. ಸೊ ಅದು ನಂಬರ್ 2. ಆ್ಯಕ್ಚುಲಿ K11EN 6843 ಅಲ್ಲಿ ಒಳಗಡೆ ಹೋಗ್ತಾ ಇದ್ರಲ್ಲಿ ಹುಡುಗರು ಅವರು. ಅಯ್ಯೋ ಅವಳು ಕಂಡ್ರಂತೂ ಭಾರಿ ಇಷ್ಟ ಅವನಿಗೆ ಅಂದ್ಕೊಂಡು ಮಾತಾಡ್ಕೊಂಡು ಹೋದ್ರು. ಆ್ಯಕ್ಚುಲಿ ಯೂನಿಯನ್ ಬ್ಯಾಂಕ್ ಒಳಗೆ ಹೋಗಿದ್ದು. ಅಂದರೆ ಟೀಮ್ ಅಪ್ ಆದರೆ ಹಿಂಗೆ ಟೀಮ್ ಅಪ್ ಆಗ್ತೀವಿ ಅಂತ. ಇಯರ್ 5488 K09 ಪ್ರೆಷರ್. K09 MK6522 K09 AA9652. ಆ್ಯಕ್ಚುಲಿ ಅಲ್ಲಿ ಲೋಡಕ್ಕೆ ಬಲ್ಲಿ ಪೇಂಟ್ ಹಾಕೊಂಡು ಹೋದ್ನಲ್ಲ, ಅವನು ರೈಟ್ ಸೈಡ್ ಆಪೋಸಿಟ್ ಬಂದು ಅಂದ್ಬಿಟ್ಟು ನಾನು ಲೆಫ್ಟ್ ಸೈಡಿಗೆ ಬಂದಿದ್ದೆ. ಅದೆರಡು ವೆಹಿಕಲ್ ಹೊಡ್ಕೊಂಡು ಹೋಗ್ತಾ ಇದ್ವು, ಆರ್ಗನೈಸ್ಡ್ ಅದು. HE1531 ಗಾಡಿ, ಫುಟ್ ರೆಸ್ಟ್ ಅದು. ಇಲ್ಲಿ ಒಬ್ಳು ಟಾಂಡೆಡ್ ಮೇಲೆ ಬರ್ತಿದ್ದಾಳಲ್ಲ, ಇದು ಶಾಂಭವಿ ಬಾಲಂಗೋಚ್. ಇದು ಬೇಕಂತ ಬ್ಲಾಕ್ ಮಾಡ್ಕೊಳಕ್ಕೆ ಬರ್ತಿರೋದು ಅದು. ಇದು ಅಷ್ಟೇ ಮಹೇಶ ಮತ್ತು ಹುಡುಗಿದ್ದಾವಲ್ಲ ಮಾರ್ಕೆಟ್ ಇಮೇಜ್ ಫಾರ್ಮಲ್ಲ, ಆಳು ಮುಳೆಲ್ಲ. ಇದು ಐಶ್ವರ್ಯ ಅರ್ಜುನ್ ಬಾಲಂಗುಚ್ಚಿ. ಇವನು ಆ ಕಡೆ ಹೋಗೋದು ಬೆಟ್ರ್, ಸುಮ್ಮನೆ ಬಿಸಿಲು ಮುಗಿತಾನೆ. ನನ್ನ ಮುಖನ ಹಾಕಿದ್ರು ಸೋಳ ಮಕ್ಕಳು ತಂದು. ಬ್ಯಾಗಲ್ಲಿ ಹೊಡ್ಕೊಂಡು ಹೋಗೋದು. ಅವ್ರಿಗೆ ಕೈ ಸಗಿಸ್ಕೊಂಡು ಹೋಗೋದು, ಕವರ್ ಮಾಡಬೇಕಿತ್ತು. ಹುಡುಗಿ ಮುಖನ ಕವರ್ ಮಾಡಬೇಕಿತ್ತು, ಕೈ ಸಗಿಸ್ಕೊಂಡು ಹೋಗೋದು. ಅದು ಸ್ಪೆಷಲಿ ಇವುಗಳದ್ದು. ಆ್ಯಕ್ಚುಲಿ ಮೊಬೈಲ್ ಇರ್ತದಲ್ಲ, ಮೊಬೈಲ್ನ ಟಚ್ ಮಾಡಿಬಿಡ್ತಾರೆ ಆ್ಯಕ್ಚುಲಿ. ಅದೇನೋ ಬಾಬಾ ಅಂತ ಕರೀತಾಳೆ ಅಜ್ಜಿ ನೋಡ. ಯಾವುದು ಗಾಡಿ ನಂಬರ್ ಹೇಳೇ ಬಿಡೋದಾದ್ರು. K02 AG 9167 AG ಯಮ್ಮ ಒಳಗಡೆ ಬಾ ಅಂತ ಕರಿತಾ ಇದ್ದು. ಏಜ್ ಮತ್ತು 7th ಜನರೇಷನ್ ಯೆಲ್ಲೋ ಕ್ವೀನ್. ಅದು ಏಜ್ ಅಂದರೆ A ನಂಬರ್ 1, G ನಂಬರ್ 7 ಅಂದರೆ 17 ಕೂಡ ಆಗುತ್ತೆ. 1 ಮತ್ತು 17 ಕೂಡ ಆಗುತ್ತೆ. ಅದು 17 ಆಗುತ್ತೆ. ಜೊತೆಗೆ 7th ಜನರೇಷನ್ ಯೆಲ್ಲೋ ಕ್ವೀನ್ ಕೂಡ ಆಗುತ್ತೆ. ಅದು ಜೊತೆಗೆ ಏಜ್ ಅಂದರೆ ಏಜ್ ಆಗೋಗಿದೆ ಅಂತಲೂ ಆಗುತ್ತೆ. ಎಲ್ಲ ಉಲ್ಟಾಸಿದೆ, ಹಿಂಗೆ ಬೇಕು ಹಂಗೆ. ಜೊತೆ ಆಗಸ್ಟ್ ಕೂಡ ಅದರಲ್ಲೇ ಬರೋದು, ಆಗಸ್ಟ್ ಅದರಲ್ಲೇ ಬರೋದು. ಸೊ ಹಿಂಗೆಲ್ಲ ಅರ್ಥೈಸ್ಬೋದು. ಅದಕ್ಕೆ ಹೇಳೋದು ಅದೆಲ್ಲ
ಮಾಸ್ಟರ್ ಮೈಂಡ್ ಗೇಮ್ಗಳು ಅಂತ, ಮಾಸ್ಟರ್ ಮೈಂಡ್ ಪ್ಲ್ಯಾನ್ಗಳು ಹಾಗೆ ಇರ್ತವೆ. ಇನ್ನು A3 ಅಂದರೆ ಅವ್ರು ಪ್ರೇತಿ ಅಂತಾರೆ, ಅಳಿಯ ಅಂದರೆ ಇಲ್ಲ ಮಗಳ ಗಂಡ ಅಂತಾರೆ. ಹಂಗೆ ಏನೇ ಮಾಡಿದ್ರು ಅದೆಲ್ಲ ಕಾನೂನಾತ್ಮಕವಾಗಿ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಮಾಡೋದು ಅದೆಲ್ಲ. ಇದೆಲ್ಲ ನೋಡ್ತಾ ಹಾಕ್ಬಿಟ್ಟಿದೆ ಗುರು. ಪುಕ್ಸಟ ಪ್ರಚಾರ ಗುರು, ರೋಡ್ ಬ್ಲಾಕ್ ಮಾಡ್ಕೊಳಕ್ಕಾಗಿದ್ದ ನಾಟಕ ಪುಕ್ಸಟ ಪ್ರಚಾರ. 97 ಶಂಭುಲಿಂಗೇಶ್ವರ ಕೃಪೆ, ಅದು ಕವರ್ ಮಾಡೇ ಬಿಡೋದು. K09C 9725 ಶಂಭುಲಿಂಗೇಶ್ವರ ಕೃಪೆ, ಅದು ಎಲ್ಲಿಗೆ ಆಗ್ತಾ ಇರೋದು ಗೊತ್ತಿಲ್ಲ. ಇದು ಈ ಹುಡುಗರದು ಶಂಭುಲಿಂಗೇಶ್ವರ ಕೃಪೆ ಇರಬೇಕು. ಮಹೇಶ ಮಾರ್ಕೆಟ್ ಇಮೇಜ್ ಫಾರ್ಮುಲಾ ಸೆಪ್ಟೆಂಬರ್, ಅದು ಶಂಭುಲಿಂಗೇಶ್ವರ ಕೃಪೆ ಇರಬೇಕು. ಅದು ಅಷ್ಟೇ, ನಮ್ಮ ಮಮ್ಮಿದು ಇರಬೇಕು ಬಾಲಂಗೋಶ್ ಮುಸ್ಲಿಮ್ಸ್. ಡೋಂಟ್ ಕೇರ್ ಅಂತ ಅದು ಯಾಕೆ ಗೊತ್ತಾ, ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ದು. ಷಣ್ಮುಗಮ್ ಟೀ ಸ್ಟಾಲ್ ಇತ್ತಲ್ಲ, ಅಲ್ಲಿ ಷಣ್ಮುಗಮ್ ಕೂತಿದ್ರು. ಅದೇ ಟೀಗಿ ಕೊಡಿಸ್ಲಿಲ್ಲ ಅಥವಾ ದುಡ್ಡಿಗೆ ಡೈಲಿ ಸಹಾಯ ಮಾಡಲಿಲ್ಲ, ಅದಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಶಂಭುಲಿಂಗೇಶ್ವರ SH ನೆಟ್ವರ್ಕ್. ಶಂಭು ಅವ್ರಿಗೆ ಹೇಳಿ ಕೇಳಿಸ್ಕೊಡ್ರಾ, ಅಪ್ಪನ ಕಾರ್ಡ್ ತಗೊಬಂದು ಝೀಂಗ್ ಅಂತ ಸ್ವೈಪ್ ಮಾಡೋದು ಅಂತ. ಅಪ್ಪನ ಕಾರ್ಡು ವಿಶಾಲ್ ಮಾರ್ಟ್ ಅವ್ರು ಆ ಕಡೆಗೆ ತೋರಿಸ್ತಾಯಿದ್ರು. ವಿಶಾಲ್ ನಂಬರ್ 1 ಜನವರಿಯಲ್ಲಿ ಹೊಟ್ಟಿರೋದು ನಾನು. ಅಂದರೆ ಅಪ್ಪನ ಮುಂದೆ ಇಟ್ಕೊಂಡು ನಾವು ಮಾಡ್ಕೊಳ್ತೀವಿ ಅಂತ, ಅಂದರೆ ಹೊಡೆದು ಬಿಡ್ತೀವಿ, ನಿಮಗೆ ಹೊಡೆದು ಮಟ್ಟ ಹಾಕ್ಬಿಡ್ತೀವಿ ಅಂತ. ಬಾಲಾಜಿ ಶೆಟ್ಟಿ ಸ್ಟೈಲ್, ಶೆಟ್ಟಿ SH ಎಲ್ಲ ಆ ಕಡೆ ಇರಲಿ. ವೈಫ್ ಶೆಟ್ಟಿ ವೈಫ್ ಪ್ರಗತಿ, ಅದು ಹೆಸರೇನದು ಕಾಂತಾರ ಮೂವಿ, ಸೊ ಅದು ರಿಲೇಟೆಡ್. ವೈಫ್ ಟೈಟಲ್ ಥೀಮ್ ಅದು, ಅಂದರೆ ಪ್ರಗತಿ ಟೈಟಲ್ ಥೀಮ್ ಬಳಸಿ ಆ ಥರ ಮಾಡಿರೋದು ಅಂತ ಅವರು ಮಾಡ್ತಿರೋದು. ಎಲ್ಲ ಟೈಟಲ್ ಥೀಮ್ಗಳನ್ನ ಬ್ರೇಕ್ ಮಾಡೋಕ್ಕೆ, ಹುಟ್ಟಾಕೋಕ್ಕೆ, ಪಟ್ಟಾಕೋಕ್ಕೆ ಎಲ್ಲದಕ್ಕೂ ಗೊತ್ತು. ಅನ್ನು ಲೋಡೋಕ್ಕೆ ಬಜ್ಜಿ ಹಾಕಿ ಇಟ್ಕೊಂಡು ಹೋಗ್ತೀನಲ್ಲ, ಅದು ಹೊಡೆಯೋದಕ್ಕೆ ಟ್ರೈ ಮಾಡಿದ್ದು. ಬ್ಯಾಗಲ್ಲಿ ಹೊಡ್ಕೊಂಡು ಹೋಗೋದು, ಬರೀ ಮಿಂಡ್ರಿಗೂ ಟಾಟಾಗಳು. ಹೆಲ್ಮೆಟ್ ಹೇಮಂತು ಕಡೆ ರೈಮಂಡ್ಸ್ ಒಳಗೆ ಹೋಗ್ತಾ ಇರೋದು. ಹೆಲ್ಮೆಟ್ ಹೇಮಂತು ಆ್ಯಕ್ಚುಲಿ ನಾನು ಹೊಡ್ಕೊಂಡು ಹೊಳ್ಸಂದು ಇವನು ಅದೇ ಸ್ಟೋರ್ ಬಿಲ್ ಎಷ್ಟು ಬಂದೆ ಒಂದು ಸೈಕಾನ್ ಅಂತ ಏನೋ ಗಾಡಿ ಹೆಸರು, ಸಾರಿ ಬ್ಯಾಗ್ ಹೆಸರು. ಬೇಲೆ ವಾಟರ್ ಬಾಟ್ಲು ಬಳ್ಳಾಲ್ ಡ್ರೈವ್ ಮಾಡ್ಕೊಂಡಿರೋದು. ಅವರೆಲ್ಲ ಆಲ್ರೆಡಿ ಹೇಳಿಲ್ಲ, ನಾನು ಅದಕ್ಕೆ 1000 ಸಲ ಹೇಳಿದ್ದೀನಿ ಸತಿ ಮಾತು. ಆಲ್ರೆಡಿ ಚಿತ್ತ ಬಳ್ಳಾಳು ಅವ್ರ ಫ್ಯಾಮಿಲಿಯವರು ಮೈಸೂರಲ್ಲಿ ಇಲ್ಲವೇ ಇಲ್ಲ. ಅವರು ಅಮೇರಿಕಾ ಪ್ರೆಸಿಡೆಂಟ್ ತೊಡೆ ಮೇಲೆ ಅವಳ ಆಗಲೇ. ಈ ಅವ್ರ ರೇಂಜೇ ಬೇರೆ ಇಲ್ಲಿ ಇಲ್ಲವೇ ಇಲ್ಲ. ಅವರು ಸುಮಾರು ಕೊಡ್ಸಿದ್ದು ಚಪ್ಪಲ್ ಹಾಕ್ಕೊಂಬತ್ತಿರೋದಮ್ಮ ಲೆಫ್ಟ್ ಹ್ಯಾಂಡ್ ಸೈಡು. ಇವನು ಬೇಕಂತ ಬರ್ತಾರದಲ್ಲ ಲೌಡಕ್ಕೆ ಬಾಲ್. ಹಾರ್ಲೆ ಡೇವಿಡ್ಸನ್ ಯಾಕದು ಮಾಡಿದ್ದು ಅಂದರೆ, ನಾನು ದೇವೇಗೌಡ ಫ್ಯಾಮಿಲಿನ ಓಲ್ಡ್ LED ಅಂತ ಹೇಳಿದೆ. ಕುಮಾರಸ್ವಾಮಿ ಹೆಸರಲ್ಲಿ ನಂಗೆ ತೊಂದರೆ ಕೊಡ್ತಾಯಿದ್ದಾರೆ, ಅದಕ್ಕೋಸ್ಕರ ಓಲ್ಡ್ LED ಅಂತ ಹೇಳಿದ್ನಲ್ಲ, ಅದಕ್ಕೆ ಅದನ್ನು ಅವನು ಹೇಳ್ತಾ ಇರೋದು. ಅಂದರೆ ದೇವೇಗೌಡ ಮಕ್ಕಳು ಅಂತ ನಾವು ದೇವೇಗೌಡರ ಹೆಸರು ಹೇಳ್ಕೊಂಡು ನಾವು ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಸರ್. ಧೂಳು ಅದಕ್ಕೋಸ್ಕರ ಧೂಳು ಎಳಿಸ್ತಾ ಇದ್ದಾರೆ ಅಂದರೆ ಗೊತ್ತಾಗೋಗುತ್ತೆ. ಈಚೆಗೆ ಹೊಡ್ಕೊಂಡು ಹೋಗೋದಿದೆ. ಅದು ನಿಂತ್ಕೊಂಡಿದ್ದೆ, ಅದು ಆ ಕೆಳಗಡೆ ಹೋಗ್ತಿದ್ದೋ ಅಮಾಯ ಕಾಲ ಕೆಳಗಡೆ ಹೋಗ್ತಿದ್ದೆ. ನಾನು ಬೇರೆಗಡೆ ಹೋಗ್ತಾ ಇದ್ದೇನೆ ಅಂತ ನಾನು ಕೆಳಗಡೆಗೆ ಇಳಿದಿದ್ರೆ ಕೆಳಗಡೆ ಇರೋ ನೋಡ್ಕೊಂಡು ಹೋಗ್ತಾ ಇದ್ದ. ದೊಡ್ಡ ಅಷ್ಟೇ ಅಲ್ವಾ ಶಬ್ದ ಇವೊಂದು ಅಷ್ಟೇ ಹರಿಸ್ತಾ ಇರೋದು. ಎರಡು ಈ ಕೃಷ್ಣ ಪೂಜಾರಿಗಳು, ಚಾಮುಂಡಿ ಬೆಟ್ಟದ ಕಳ್ಳ ಪೂಜಾರಿಗಳಿಬ್ಬರು. ಶಬ್ದ ಕೃಷ್ಣನ ಮುಂದುಗಡೆ ಶಬ್ದ ಮಾಡ್ತಾ ಇರೋದು ಅವನು. ಬೇಗ ಬಂದ್ಬಿಟ್ಟೆ ಆ್ಯಕ್ಚುಲಿ ಆ ಕಡೆ ಅಲ್ಲಾಡಿಸ್ಕೊಂಡಿದ್ದೆ. ಕ್ಯಾಮ್ರಾ ಮಿಸ್ ಆಗೋದೇ ಇಲ್ಲದೆ ಅವ್ನಿಗೆ ಹೊಡ್ಕೊಂಡು ಹೋಗ್ಬೇಕು, ಒತ್ತಿಸ್ಕೊಂಡು ಹೋಗ್ಬೇಕಿತ್ತು ಅವನು. ಮಾಡೋಕ್ಕಾಗಲ್ಲ ಅಂತ
ಒಟ್ಟು ಮಾಡೋಕ್ಕಾಗಲ್ಲ ಅಂತ ಬಿಗ್ ಬಾಸ್ ಈ ಹುಡುಗರು ಲಿವ್ ಲೈಫ್ ವಿತ್ ನೋ ಎಕ್ಸ್ಕ್ಯೂಸಸ್. ಬಂಗಾರದ ಜಿಂಕೆ ಯಾರೇರಾಗ್ತೀಯೋ ಇದು ರಾಜಶೇಖರ್ನ ಬಾಲಂಗೋಚಿ ಇದು ಮಾಡೋಕ್ಕಾಗಲ್ಲ ಅಂದರೆ ಐಶ್ವರ್ಯ ಅರ್ಜುನ್ ತಗೊಳಕ್ಕಾಗಲ್ಲ ಅಂತ ಇವ್ರು ಹೇಳ್ತಾ ಇರೋದು. ಅವ್ರು ತಗೊಳಕ್ಕಾಗಲ್ಲ ಅಂತಂದ್ರು ಅಂದ್ಬಿಟ್ಟು ತಗೊಬಿಡೋಕ್ಕಾಗುತ್ತಾ? ಷಣ್ಮುಖಂ ಬಾಲಂಗೋಚಿ ಅವನು ಚಪ್ಪಲ ಕೊಡೋಗ್ತಿರೋದು. ಪುಟ್ಟಸ್ವಾಮಿ ರೆಡಿ ಇದು ದೊಡ್ಡ ಡ್ಯಾಡಿ ಅಂತ ಗಡ್ಡ ಸಾರ್ಕ ಬಂದಿದ್ದು ಡ್ಯಾಡಿ ಅಂತ ಪುಟ್ಟಸ್ವಾಮಿ ರೀಡು. ಅದೆಲ್ಲ ಪುಟ್ಟಸ್ವಾಮಿ ಜೊತೆ ಸೇರ್ಕೊಳ್ತೀನಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾ ಇರೋದು. ಬಟ್ ಇಟ್ಸ್ ರಾಂಗ್. ಅಲ್ಲಿಂದ ಅವ್ರಿಗೆ ಕೇವಲ ನಂಬರ್ 1 ತೋರಿಸ್ತಾ ಇಲ್ಲ, ಅದು ಹೆಲ್ಮೆಟ್ ಹೇಮಂತ ಇದನ್ನಲ್ಲ ಒಂದು ಸ್ಟೈಲ್ ಕೂಡ ಅದೇ. ಶಾರ್ಟ್ಸ್ ಶ್ರುತ ಮತ್ತು ಶಾರ್ಟ್ಸ್ SH ಎರಡು SHSH ಬರ್ತಿದೆ, ಅದಕ್ಕೋಸ್ಕರ ಹಾಕೋಬಾರ್ದು. ಅದಕ್ಕೋಸ್ಕರ ನಾನು ನಂಬರ್ 1 ತೋರಿಸ್ಕೊಂಡು ಹೋಗ್ತಾ ಇದ್ದಿದ್ದು. ಶ್ರೀ ಮಂಜುನಾಥ ವಿನ್ನಿಂಗ್ ಹಾರ್ಸ್ ಅಂತೆ. ಶ್ರೀ ಮಂಜುನಾಥ ಅಂದರೆ ಅವನ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮಂಜು. ಸೊ ಮಂಜು ಕೈಯಲ್ಲಿ ಓಡಿಸ್ಬಿಡ್ತೀವಿ ಅಂತ ಇದು ಅದನ್ನೇ ಏನು ತೋರಿಸ್ತಾ ಇರೋದು. ಮಂಜು ಕೈಯಲ್ಲಿ ಓಡಿಸ್ಬಿಡ್ತೀವಿ ಅಂತ. ಅದಕ್ಕೆ ಊಟ ಕೊಡ್ತಾ ಇಲ್ಲ ಕೂಡ ಇದು. ಲಕ್ಷ್ಮೀಪುರ ಅದೆಲ್ಲ ಆ ಕಡೆ ಇರಲಿ. ಇಲ್ಲಿ ಸ್ಪೀಡ್ ಬ್ರೇಕರ್ಸ್ ಇರಬೇಕು, ಹಂಪ್ಸ್ಗಳು ಹಾಕಬೇಕು. ಸ್ಪೀಡ್ ಬ್ರೇಕರ್ಸ್ ಬೇಕು ಇಲ್ಲಿ. ನಿಮ್ಮ ಅಮ್ಮನ ತುಲ್ಲು ಕಣ ಹೋಗು. ಕಿವಿ ಹತ್ರ ಬಂದು ಮಾತಾಡ್ತಾರೆ. ಹೆಲ್ಮೆಟ್ ಹೇಮಂತು ಕಿವಿ ಹತ್ರ ಬೆಡ್ ಬೇರೆ ಹಾಕೊಂಡು ಹೋಗ್ತಾನೆ ಸುಳ ಮಗ. ಇಲ್ಲಿ ಸ್ಪೀಡ್ ಬ್ರೇಕರ್ಸ್ ಬೇಕು ಗುರು. ಸ್ಪೀಡ್ ಬ್ರೇಕರ್ಸ್ ಹಾಕಲ್ಲ. ಸುದರ್ಶನ್ ಸಿಲ್ಕ್ಸ್ದು ಕಾಫಿದು ಕಥೆ ಇದು. ಆ್ಯಕ್ಚುಲಿ ಸ್ಟೋರಿ ಏನು ಅಂದರೆ, ಅಲ್ಲಿ ಕೇರ್ ಹಾಸ್ಪಿಟ್ಲ್ ಮುಂಭಾಗ ಊಟದ ಕಥೆ ನಡೀತಲ್ಲ, ಸೊ ಅದಕ್ಕೆ ಕಂಟಿನ್ಯೂಟಿ ಇದು. ಊಟ ಅಂತ ಕೇಳ್ದ. ಆ್ಯಕ್ಚುಲಿ ಸೈಕಲ್ ಇಳಿದ್ನಲ್ಲ ಅವನು, ಸೈಕಲ್ ಇಳ್ದವನ್ನ ಅಲ್ಲಿ ಚುರುಮುರಿಯಿಂದ ಗೋಳ್ಕೊಪ್ಪನ ಏನೋ ಮಾಡ್ತಾ ಇದ್ದಾನಲ್ಲ, ಅವನು ಊಟ ಅಂತ ಕೇಳ್ತಾನೆ. ಘಾಂಟ್ ರಮನ್ ತುಲ್ಕೆ ಎದ್ರುಕೊಂಡು ಹೋಗೋ. ಘಾಂಟ್ ಇದು ಅದು ಬೈಗಳ ಆ್ಯಕ್ಚುಲಿ ಅದು ಆ ಕಡೆ ಇರಲಿ. ಏನು ಹೇಳೋದು, ಊಟ ಅದು ನಾಲಿಗೆ ಒಂದು ತಲೆಗೆ ಇಯರ್ಫೋನ್ ಹಾಕೋಬತ್ತಾನಲ್ಲ, ಅದು ನಾಲಿಗೆ ನೋಡೋದು. ಐ ಅಂತ 2903 ಅದು ಆ್ಯಕ್ಚುಲಿ ಅದೇ ಊಟ ಆಯ್ತಾ ಅಂತ ಕೇಳ್ದ ಅವನು ಒಂದು ಸೈಕಲ್ ಅವನ್ನ. ಸೊ ನಾನು ಹೇಳಿಲ್ವಾ, ಅಲ್ಲೇ ಯಾರೊಬ್ಬ ಊಟ ಕೊಟ್ಟವನು ಊಟ ಕೊಡಲಿಲ್ಲ, ಹಂಗೆ ಹೊಟ್ಟೋದ. ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟು ಸರಿ ಹೋಗುವಂತ. KA09 AB6199 ಅಭಿಷೇಕ್ ಮತ್ತು AB112 ಆಗುತ್ತೆ. ಪ್ರೆಸೆಂಟ್ ಬಿಷಪ್ ಮತ್ತು ಪ್ರೈಮ್ ಕಿಂಗ್ ಎಲ್ಲೋ ಬಿಷಪ್ ಕೂಡ ಆಗುತ್ತೆ. ಅದು MEY 1076 ಗಾಡಿ ಅದು ಚೇತಕ್. ಮಹೇಂದ್ರ ಬ್ಲೇಡ್ ತಗೊಂಬಾ, ಕತ್ತಿ ಹಿಡ್ಕೊಂಬಾ, ಮಾಡ್ತೀವಿ ನಿನಗೆ ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು ಅವರು. ಇದೊಂದು ಪುಕ್ಸಾಟ ಪ್ರಚಾರ ನಡೀತಾ ಇರ್ತದೆ. ಯಾವುದೋ ಬಿಗ್ ಬಾಸ್ ಇದು ಒಂದು ಚಾನಲ್. ಬಿಗ್ ಬಾಸ್ ತಂದ್ಕೊಂಡು ಇವಾಗ ಜೀವನ ಮಾಡ್ತಾವ. ಇದು ಒಂದು ಚಾನಲ್ಲು. ಅಭಿಷ್ ABISH ಅಭಿಷ್ K09D4079 ಗಾಡಿ. ಅದು ಮದರ್ ಗಿಫ್ಟ್ ಅಂತೆ. ಮದರ್ ಗಿಫ್ಟ್ ಅಂದರೆ ಅಭಿಷ್ನ ಹಿಂಗೆ ಮಾತಾಡಿಸ್ತಾರೆ ಅಂದರೆ TV ಚಾನಲ್ ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡ್ತಾರೆ ಅಂತ. ಆ್ಯಕ್ಟಿವಾ JY6170 K09 ಎಳ್ಕೊಂಡು ಹೋಗ್ತೀವಿ ಅಲ್ಲಿಗೆ ಅಂತ. ಸ್ಕೋಡಾ ಟೈಗನ್. ಅಲ್ಲೇ TV ಅವರು ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಬಿಗ್ ಬಾಸ್ ಬೇರೆ.
ಆ್ಯಕ್ಚುಲಿ ಏನೋ ಹೇಳ ನಂಬರ್ 1 ತೋರಿಸ್ಕೊಂಡೆ ಅಂಥವ್ರ ಕಣ ಅವರೆಲ್ಲ ಅಂಗಡಿ ಎಲ್ಲ ಹುಡುಗರು ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವರು ಅವಾಗವಾಗ ಕಿರಿಕ್ ಮಾಡ್ತಾ ಇರೋದ್ರೆ ಸುಮಾರು ಸರಿ ಹೇಳಿದ್ದೀನಿ. ಕತ್ತಿ ಮಸ್ತಿ ಇವ ಇದ್ರಲ್ಲೇ ಒಂದು ಕಥೆ ಇದೆ. ಏನು ಗೊತ್ತಾ, ದೃಷ್ಟಿ ಆಗದಿರಲಿ ಅಂತ ಕಟ್ತಾರಲ್ಲ, ಅದು ಸುರೇಶ ಮತ್ತು ಏನು ಹೇಳೋದು ಸುರೇಶ, ನಾನು ಮನೆ ಬಿಟ್ಟು ಬಂದಲ್ಲ, ಸುರೇಶ್ ಮೋಹನ್ ಮನೇಲಿ ಉಳ್ಕೊಂಡನಲ್ಲ, ಆವಾಗ ಈ ಥರದ್ದು ಖಾಲಿ ಕಟ್ಟನ್ನು ಎಲ್ರಿಗೂ ತೊಗೊಬಂದರು. ಮನೇಲಿ 4 ಜನ ಅವರು 4 ತೊಗೊಬಂದು 4 ಜನ ಒಂದೊಂದು ಕಟ್ಕೊಂಡ್ರು. ಆ್ಯಕ್ಚುಲಿ ನನಗೂ ತರಲಿಲ್ಲ, ನನಗೆ ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ. ಕವರ್ ಕಟ್ಕೊಂಬಂದು ಒಂದು ನ್ಯೂಸ್ ಪೇಪರ್ಗೆ ಸುತ್ಕೊಂಡ್ಬಂದು ತಗೊಳ್ರ ಎಲ್ಲ ಕಟ್ಕೊಳ್ರ ಅಂದ್ಬಿಟ್ಟು ಮಾವ ಎಲ್ರಿಗೂ ಒಂದೊಂದು ಕೊಡ್ತಾರೆ. ಸುರೇಶ ಮಾವ ಎಲ್ಲ ಒಳ್ಸಂದು ಹೆಲ್ಮೆಟ್ ಟೈಮು ಇವೊಂದು ಅಷ್ಟೇ ಹೊಡ್ಕೊಂಡು ಹೋಗೋದು. ಏನೇನು ಅದ್ಭುತಗಳೆಲ್ಲ ಇದರಲ್ಲಿ ಬ್ಯಾಗ್ ಇಟ್ಕೊಂಡಿದ್ದೆಲ್ಲ ಕೈಯಲ್ಲಿ, ಆ ಬ್ಯಾಗಲ್ಲಿ ಹೊಡ್ಕೊಂಡು ಹೋಗೋದು. ಇದು ಆ್ಯಕ್ಚುಲಿ ಸ್ಕೇಟರ್ಸ್. ಇದು ಸ್ಕೇಟರ್ಸ್ ಅಂದರೆ ನಂಜನಗೂಡು ವಿನಾಯ್ ಕತೆ ಅದು. ಅವನು ಬಾಲಂಗೋಚಿ ರಾಜೇಶ ED 380 ED ಯಾವನ ಪೊಲೀಸ್ ಅವನು ಗಾಡಿಯ ಅಬ್ಬಿ ಹೇಮಂತ್. ಹಾಂ ಇವ್ ಸ್ಟೈಲ್ ನೋಡ್ರಪ್ಪ. ಹೆಲ್ಮೆಟ್ ಹೇಮು ಮೊಳಸಂದಿ ಹೇಮು ಅವನು. ಈ ಲೇಡಿನೂ ಅಷ್ಟೇ ಹುಡುಗಿ ಮೊಳಸಂದಿ ಹೆಲ್ಮೆಟ್ ಹೇಮಂತ ಆಗೋದು ಅವನು. ಹೆಲ್ಮೆಟ್ ತೋರಿಸಿ ED 268 ಇರಬೇಕು. ED 268 ಇರಬೇಕು. ಓಲಾ ಗಾಡಿ ಹೋಯ್ತಲ್ಲ, ಅವು ನಮ್ಮನ್ನು ತುಳ್ನಾಕೆ ತಮಿಳ್ನಾಡು 36 AD 40 ಯಾವುದೋ ಗಾಡಿ ನಂಬರ್ ಹೊಡಾಯ್ತು. ಅದಿರಲಿ. ಆ ಓಲಾ ಇದನ್ನಲ್ಲ ಎಷ್ಟು ಸ್ಪೀಡಲ್ಲಿ ಹೋದ್ರೆ ದನ್ಪಡಿಂದ ಬರ್ತಾಯಿದ್ದೀನಿ, ಬಸ್ ಮತ್ತು ಅದ್ರ ಮಧ್ಯೆ ಸಿಗಾಕ್ಸೋ ಪ್ರಯತ್ನ ಪಟ್ಟ ಅವನು. 42A 2586 ಗಾಡಿ ಅದು. ಪ್ರಕಾಶ್ ಬಾಲಂಗೋಚಿ ಪೊಲೀಸವರು ಧಮ್ಕಿ ಗಾಳಿ ತೋರಿಸಿದ. ಅಲ್ಲೊಬ್ಬ ಪೊಲೀಸ್ ನಿಂತ್ಕೊಂಡಿದ್ದ. ಧಮ್ಕಿ ಹೆದರಿಸೋದದು. ಇನ್ನೊಂದ್ಸರಿ ಬಂದರೆ ಪೊಲೀಸರು ಹಿಡ್ಕೊಬಿಡ್ತೀವಿ ಅಂತ ಏನೋ ಕಾಡ್ತಿಲ್ಲ. ದಬಾಕ್ತಂಗೆ ಎಲ್ಲಿಗೆ ಹೋಗ್ತೀನಿಪ್ಪ. ಫುಟ್ಬಾಲ್ JS6767 ರಾಜೇಶ ಅಲ್ಲಿ ಗಾಡಿ. ಅದರ ರಾಜೇಶ ಬ್ಲಾಕ್ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಅಂದರೆ ರಾಜ ಶಿಖರ ಇವತ್ತು ವೆಡ್ನೆಸ್ಡೇ. ರಾಜೇಶ್ ಅಂದರೆ ಇನ್ಯಾರು ರಾಜ ಇಲ್ಲಿ? ಮಹಾರಾಜ, ರಾಜಶೇಖರ ಎಲ್ಲ ಒಂದೇ ನೆಟ್ವರ್ಕ್ ಬರೋದು. ಅವ್ರುಗಳು ಬ್ಲಾಕ್ ಮಾಡ್ಕೊಂಡಿದ್ದಾರೆ ವೆಡ್ನೆಸ್ಡೇ ಇವತ್ತು. ಸೊ ಅದಕ್ಕೆ ಬ್ಲಾಕ್ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಊಟ ಸಿಗ್ತಾಯಿಲ್ಲ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. JZ7012 ಗಾಡಿ ಹೋಯ್ತಲ್ಲ ಅದು. ಇವು ನಮ್ಮ ತುಣ್ಣೆ ಹಿಡ್ಕೊಂಡು ನಿಂತಾನ ಅಲ್ಲಿ ಬಸ್ ಲಿಫ್ಟ್ ಕೆಟ್ಟ ನಿಂತಂದಲ್ಲ ಅವನು. ಲಿಫ್ಟ್ ಕೆಟ್ಟ ಇರ್ತಾರಲ್ಲ, ತುಣ್ಣೆ ಮರಿ ಹಿಡ್ಕೊಂಡು ನಿಂತಿದ್ದ. ಈಗಲೂ ಅಲ್ಲೇ ಹಿಡ್ಕೊಂಡು ನಿಂತಿರೋದವ. ಓಕೆನಾ. ಅಲ್ಲಿ ಆ್ಯಥರ್ ಗಾಡೀಲಿ ಹೋದ್ನಲ್ಲ, ಅವನು ಚಕ್ಕಂತ ಹೊಡ್ಕೊಂಡೋದ. ಬೇಕಂತಾನೆ ಹೋಗಿದ್ದ. ಅವ್ನಿಗೆ ಅಲ್ಲಿ ಸ್ಟ್ರೈಟ್ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಾ ಎರಡರಲ್ಲಿ ಯಾವುದೂ ಗೊತ್ತಿರಲಿಲ್ಲ. ಈ ಕಡೆಯಿಂದ ಬಂದ. ನಾನು ಆ್ಯಕ್ಚುಲಿ ಈ ಕಡೆಗೆ ಹೋಗ್ತಾ ಇದ್ದೆ, ಬಿಸ್ಕೆಟ್ ತೊಗೊಳಕ್ಕೆ ಹೋಗೋದ ಅಂತ ಹೊರಟೆ. ಸೊ ಅವ್ನಿಗೆ ಯಾವ ಕಡೆಗೆ ಹೋಗ್ಬೇಕು ಅಂತ ಅವ್ನಿಗೆ ಗೊತ್ತಿಲ್ಲ. ಸ್ಟ್ರೈಟ್ ಹೋಗಲ್ಲ, ಈ ಕಡೆಗೆ ಹೋಗಲ್ಲ, ಹಿಂಗೆ ಅಲ್ಲಾಡಿಸ್ಕೊಂಡು ಈ ಕಡೆ ಬಂದು ಕೊನೆಗೆ ಆ ಕಡೆಗೆ ಹೋಗ್ಬಿಟ್ಟ. ಇಲ್ಲಿ ರಾಜೇಶ್ನ ಬಾಲಂಗೋಚಿದು JE4927 K09. ಪ್ರೊಡಕ್ಷನ್ ಇಲ್ಲ ಅಂತ, ಹೆಲ್ಮೆಟ್ ಇಲ್ಲ ಅಂತ ಯಾರು ಲಿಫ್ಟ್ ಕೊಡೋಲ್ಲ ಅಂತ. ಅಲ್ಲಿ ಆ್ಯಕ್ಚುಲಿ ಏನಕ್ಕೆ ಒದ್ದಾಡ್ತಿರೋದು ಅಂದರೆ, ನನ್ನ ಹತ್ರ 100 ರೂಪೀಸ್ ಇದೆಯಲ್ಲ, ಅದರಲ್ಲಿ ಸೈಕಲ್ ರಿಪೇರಿ ಮಾಡಿಸ್ಕೊಳ್ಳಿ ಅಂತ. ಊಟ ಮಾಡ್ಬಿಟ್ಟು ದುಡ್ಡು ಖರ್ಚು ಮಾಡ್ಕೊಂಡ್ಬಿಡ್ತಾನೆ, ಸೈಕಲ್ ರಿಪೇರಿ ಮಾಡಿಸ್ಲಿ ಅಂತ. ಸೈಕಲ್ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಕೈ ಮುಗಿದ್ಬಿಡ್ತೀನಿ. ಸೈಕಲ್ ಓಡಿಸೋಷ್ಟು ಯೋಗ್ಯತೆ ನಮಗಿಲ್ಲ, ಮಡಿಕಳಿನಿವೆ ಅಂತ ನೋಡ್ಕೊಂಡೆ ಓಡಾಡ್ತೀನಿ. ಸೊ ಇರೋ ದುಡ್ಡಲ್ಲಿ ರೆಸ್ಯೂಮ್ಗಳು ಪ್ರಿಂಟ್ ಹಾಕ್ಸ್ಕೊಂಡು ಬೆಂಗಳೂರು ಕಡೆಗೆ ಹೋಗಿ ಕೆಲಸ ಹುಡುಕ್ತೀನಿ. ಷಣ್ಮುಗಮ್ ಕೊಡ್ಸಿರೋ ಚಪ್ಪಲ್ ಥರದ್ದು ಅದರದಲ್ಲ, ಸ್ವಲ್ಪ ಲಿಟ್ಲ್ ಬಿಟ್ಟು. ಅದು ಮಹೇಶ ಬಂದೂರು. ಯೂರಿನ್ ಮಾಡ್ತಾ ನಿಂತ್ಕೊಂಡಿರೋದು ಬೇಕಾಗತ್ತೆ. ಅದೇ ಯೂರಿನ್ ಮಾಡೋ ಜಾಗನ ಅದು.
ಫಾರ್ಮುಲಾ ಅದು ಯೂರಿನ್ ಫಾರ್ಮುಲಾ KA55EB4181. ಆ್ಯಕ್ಚುಲಿ ಅಲ್ಲಿ ಊಟ ಡಿಸ್ಟ್ರಿಬ್ಯೂಷನ್ ಮಾಡೋ ಜಾಗದಲ್ಲಿ ಜಾವಾ ಬೋಬೋರ್ ಹೋಯ್ತು, ಬೋಬೋರ್ 42. ಅದು ಆ್ಯಕ್ಚುಲಿ ಅದೇ ಗಾಡಿನ ಇವು ನೋಡಿಸ್ತಾ ಇರೋದು, ಒಂದು ಹೆಸರನ್ನು ಮಂಜುನಾಥ್ ಓಡಿಸ್ತಾ ಇರೋದು. JZ7012 ಗಾಡಿ ಹೋಯ್ತಲ್ಲ ಅದು. ಇವು ನಮ್ಮ ಫುಲ್ಲು ತುಂಡೆ ಹಿಡ್ಕೊಂಡು ನಿಂತವನ ಅಲ್ಲಿ ಬಸ್ ಲಿಫ್ಟ್ ಕೆಟ್ಟ ನಿಂತವನಲ್ಲ ಅವನು. ಲಿಫ್ಟ್ ಕೆಟ್ಟ ಇರ್ತಾಳಲ್ಲ ತುಂಡೆ ಮೇಲೆ ಹಿಡ್ಕೊಂಡು ನಿಂತಿದ್ದ, ಈಗಲೂ ಅಲ್ಲೇ ಹಿಡ್ಕೊಂಡು ನಿಂತಿರೋದವ. ಓಕೆನಾ, ಅಲ್ಲಿ ಆ್ಯಥರ್ ಗಾಡೀಲಿ ಹೋದ್ನಲ್ಲ ಅವನು ಚಕ್ಕಂತ ಹೊಡ್ಕೊಂಡೋದ, ಬೇಕಂತಾನೆ ಹೋಗಿದ್ದ. ಅವನಿಗೆ ಅಲ್ಲಿ ಸ್ಟ್ರೈಟ್ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಾ ಎರಡರಲ್ಲಿ ಯಾವುದೂ ಗೊತ್ತಿರಲಿಲ್ಲ. ಈ ಕಡೆಯಿಂದ ಬಂದ, ನಾನು ಆ್ಯಕ್ಚುಲಿ ಈ ಕಡೆಗೆ ಹೋಗ್ತಾ ಇದ್ದೆ, ಬಿಸ್ಕೆಟ್ ತೊಗೊಳಕ್ಕೆ ಹೋಗೋದ ಅಂತ ಹೊರಟೆ. ಸೊ ಅವ್ನಿಗೆ ಯಾವ ಕಡೆಗೆ ಹೋಗ್ಬೇಕು ಅಂತ ಅವ್ನಿಗೆ ಗೊತ್ತಿಲ್ಲ, ಸ್ಟ್ರೈಟ್ ಹೋಗಲ್ಲ ಈ ಕಡೆಗೆ ಹೋಗಲ್ಲ, ಹಿಂಗೆ ಅಲ್ಲಾಡಿಸ್ಕೊಂಡು ಈ ಕಡೆ ಬಂದು ಕೊನೆಗೆ ಆ ಕಡೆಗೆ ಹೋಗ್ಬಿಟ್ಟ. ಇಲ್ಲಿ ರಾಜೇಶ್ನ ಬಾಲಂಗುಚ್ಚಿದು JE4927 K09. ಪ್ರೊಡಕ್ಷನ್ ಇಲ್ಲ ಅಂತ, ಹೆಲ್ಮೆಟ್ ಇಲ್ಲ ಅಂತ ಯಾರು ಲಿಫ್ಟ್ ಕೊಡೋಲ್ಲ ಅಂತ. ಅಲ್ಲಿ ಆ್ಯಕ್ಚುಲಿ ಏನಕ್ಕೆ ಒದ್ದಾಡ್ತಿರೋದು ಅಂದರೆ ನನ್ನ ಹತ್ರ 100 ರೂಪೀಸ್ ಇದೆಲ್ಲ, ಅದರಲ್ಲಿ ಸೈಕಲ್ ರಿಪೇರಿ ಮಾಡಿಸ್ಕೊಳ್ಳಿ ಅಂತ. ಊಟ ಗೀಟ ಮಾಡಿಬಿಟ್ಟು ದುಡ್ಡು ಖರ್ಚು ಮಾಡ್ಕೊಂಬಿಡ್ತಾನೆ, ಸೈಕಲ್ ರಿಪೇರಿ ಮಾಡಿಸ್ಲಿ ಅಂತ. ಸೈಕಲ್ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಕೈ ಮುಗಿದ್ಬಿಡ್ತೀನಿ. ಸೈಕಲ್ ಓಡಿಸೋಷ್ಟು ಯೋಗ್ಯತೆ ನಮಗಿಲ್ಲ, ಮಡಿಕಳೇನಿದೆ ಅಂತ ನೋಡ್ಕೊಂಡೆ ಓಡಾಡ್ತೀನಿ. ಸೊ ಇರೋ ದುಡ್ಡಲ್ಲಿ ರೆಸ್ಯೂಮ್ಗಳು ಪ್ರಿಂಟ್ ಹಾಕ್ಸ್ಕೊಂಡು ಬೆಂಗಳೂರು ಕಡೆಗೆ ಹೋಗಿ ಕೆಲಸ ಹುಡುಕ್ತೀನಿ. ಷಣ್ಮುಗಮ್ ಕೊಡ್ಸಿರೋ ಚಪ್ಪಲ್ ಥರದ್ದು ಅದರದಲ್ಲ, ಸ್ವಲ್ಪ ಲಿಟ್ಲ್ ಬಿಟ್ಟು. ಅದು ಮಹೇಶ ಬನ್ನೂರು. ಯೂರಿನ್ ಮಾಡ್ತಾ ನಿಂತ್ಕೊಂಡಿರೋದು, ಬೇಕಾಗತ್ತೆ. ಅದೇ ಯೂರಿನ್ ಮಾಡೋ ಜಾಗನ ಅದು. ಫಾರ್ಮುಲಾ ಅದು ಯೂರಿನ್ ಫಾರ್ಮುಲಾ KA55EB4181. ಆ್ಯಕ್ಚುಲಿ ಅಲ್ಲಿ ಊಟ ಡಿಸ್ಟ್ರಿಬ್ಯೂಷನ್ ಮಾಡೋ ಜಾಗದಲ್ಲಿ ಜಾವಾ ಬೋಬೋರ್ ಹೋಯ್ತು, ಬೋಬೋರ್ 42. ಅದು ಆ್ಯಕ್ಚುಲಿ ಅದೇ ಗಾಡಿನ ಇವು ನೋಡಿಸ್ತಾ ಇರೋದು, ಒಂದು ಹೆಸರನ್ನು ಮಂಜುನಾಥ್ ಓಡಿಸ್ತಾ ಇರೋದು. ಬಸವೇಶ್ವರ ಕೃಪಾ ಏನು ಹತ್ರಕ್ಕೆ ಹೋಗಿ ನೋಡೋಣ. KA10A 2685. ಅವ್ರಿಗೆ ಪಾದ ತೋರಿಸ್ಕೊಂಡು ಅಂತೇಳಿ ನೋ ಪಾರ್ಕಿಂಗ್ ಏರಿಯಾ. ಕಿವಿಗೆ ಇಯರ್ ಬಡ್ಸ್ ಹಾಕ್ಕೊಂಡಿರೋದು. ಮುಸ್ಲಿಮ್ಸ್ ಪಾದ ತೋರಿಸ್ತಾ ಇರೋದು ಯಾವುದೇ ಅಂದರೆ ಮುಂದೆ ಇದು ಮಾಡಿಬಿಡ್ತೀವಿ, ಕಡ್ದಾಕ್ಬಿಡ್ತೀವಿ ಅಂತ ಹೇಳೋದು. ಅದಕ್ಕೆ ಮುಂದೆನೇ ಎಲ್ಲ ಮಾಡ್ತೀವಿ ಅಂತ ಇಂಡಿಯನ್ TV ಅಲ್ಲಿ ಮುಸ್ಲಿಮ್ ನಿಂತ್ಕೊಂಡು ಊಟ ಮಾಡ್ತಾಯಿದ್ದೆ. ಅಲ್ಲಿ ಒಬ್ಬಳು ಪಾದ ತೋರಿಸ್ಕೊಂಡು ಕೂತಿದ್ಲು, ಇನ್ನೂ ಒಂದು ಫ್ಯಾಮಿಲಿ ಮುಸ್ಲಿಮ್ ಫ್ಯಾಮಿಲಿ ನಿಂತ್ಕೊಂಡು ಏನೋ ತಿಂತಾಯಿದ್ರು, ಮೇ ಬಿ ಗೋಲ್ ಕಪ್ ಅದು. ಸೊ ಅದಕ್ಕೆ ಆಲ್ಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು, ನೀನು ಹೊಟ್ಟೆ ತೋರಿಸ್ಕೊಂಬತ್ತಿರೋದು, ನನ್ನ ಹೊಟ್ಟೆ ತುಂಬೈತೆ ನೀನು ಹೊಟ್ಟೆ ತುಂಬಿಲ್ಲ ಅಂತ. ಇಲ್ಲಿ ಷಣ್ಮುಗಂ ಬಾಡಿದು ಬರಲಿ, ಗಾಡಿ ನಂಬರ್ ಸಮೇತ ತಗೊಳ್ಳೋದ. 2 ಹೆಡ್ಲೈಟ್ಗಳು, ಪಕ್ಕ ಒಂದು ವಾಯ್ಸ್ ಬರ್ತದೆ ಕೇಳಿಸ್ಕೊಳ್ಳಿ. ಹಂಗೆ JQ4140 ಎಲ್ಲ ಹೆಡ್ಲೈಟ್ಗಳು, ಇದೆಲ್ಲ ಪಕ್ಕಕ್ಕಿರಲಿ. ಇವ್ನು ಹೇಳ್ತಿರೋದೇನು ಅಂದರೆ 18 ಅಂತ. ಸಿದ್ಧಿವಿನಾಯಕ ಮೆಡಿಕಲ್ ಸ್ಟೋರು. ಅಲ್ಲಿ ಹೇಳ್ತಿರೋದು ಏನು ಅಂದರೆ, ದಿಸಕ್ಕೆ 4 ಸರಿ ಫೋನ್ ಮಾಡ್ತಾರೆ, ಹಂಗೆ ಹಿಂಗೆ ತೆಗೆದಾಕ್ಬೇಕಂತೆ, ಹಂಗೆ ಮಾತಾಡ್ತಾವನು ಅವನು. ಅಂದರೆ ಫೋನ್ ಟಾರ್ಚರ್ ಕೊಡ್ತಾರೆ. ಆ್ಯಕ್ಚುಲಿ ನಾನು ಪ್ರಿಂಟೌಟ್ ಹಾಕೊಂಡು ರೆಸ್ಯೂಮ್ ಏನೋ ಕೆಲಸ ಹುಡ್ಕೋದಕ್ಕೆ ಹೋಗ್ತಾಯಿದ್ದೀನಲ್ಲ, ಅದಕ್ಕೆ. ಸೊ ಫೋನ್ ಮಾಡಿ ನಿನಗೆ ಟಾರ್ಚರ್ ಕೊಡ್ತೀವಿ ಅಂತ ಆ್ಯಕ್ಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಬಿಟ್ಟೆ ಹೋಗೋದು, ಏನು ಸುಮ್ಮನೆ ಓಕೆನಾ. ರಾಜೇಶ್ನ ಬಾಲಂಗುಚ್ಚಿ JM5059 ಗಾಡಿ, ಪೂರ್ವ HP 2687 ಸಾರಿ. ಅವನು ವೆರಿ ಕ್ಲೋಸ್ ಅಪ್. ಆಗ ನೆಟ್ಟಿಗೆ ಹೋಗ್ತಿದ್ದಾನೋ ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದು ಮುಂದಕ್ಕೆ ಎಲ್ಲ ಚೋಕ್ ಕೊಡ್ತಾರಲ್ಲ, ಈಗ ಫಿಲಮ್ಗಳಲ್ಲಿ ನೋಡ್ತಾರಲ್ಲಪ್ಪ, ಕಾಲೇಜ್ ಹುಡುಗರು ನೋಡ್ತಾರೆ ಚೀಕ್ ಅಂತ ಬಂದು ಚೋಕ್ ಕೊಟ್ಟು ಹೋಗ್ತಾರಲ್ಲ, ತಿಗೋಕ್ಕೋ ಬೇಕಾಗಿರೋದು. ಎಕ್ಸಾಕ್ಟ್ಲಿ ಹಂಗೆ ಮಾಡಿದ್ದು. ಅವ್ನು ನೋಡೋದಕ್ಕೆ ಇವನ್ ಥರ ಇದ್ದ, ಚಿಲೋಕಾ ಮೋಟರ್ಸು ಒಂಥರ ಇದ್ದ. ಇವನಲ್ಲ Y425 ಏನಾದರೂ ಆಗಲಿ, ಅದೇ ನೋಡ್ಕೊಂಡು ಹೋಗ್ತಾ ಇದ್ದ ಅವನು.
ಹುಡ್ಕೋದ್ರೆ ಮುಂದೊಂದು ದಿನ ಗೊತ್ತಾಗುತ್ತೆ. ಇವರು ಆ್ಯಕ್ಚುಲಿ ಫೋನ್ ಬಗ್ಗೆ ಮಾತಾಡ್ತಿರೋದು, ಬಟ್ ಏನೋ ಮಾಡ್ತೀಯಾ ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಮಾತಾಡ್ತಿರೋದು. EE 8221 EE8221 ಸ್ಮಾರ್ಟ್ ಇಲ್ಲ ಅಂತ, ಹೇರ್ ಕಟ್ ಮಾಡ್ತಿಲ್ಲ ಅಂತ. ಹೇರ್ ಕಟ್ ಮಾಡ್ತಾ ಶೇವಿಂಗ್ ಮಾಡಿಸಿಲ್ವಲ್ಲ ನಾನು, ಅದಕ್ಕೆ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. 10 ರೂಪಾಯಿ ಜಿಲೆಟಿನ್ ತೊಗೊಂಡು ಕ್ಲೀನಾಗಿ ಕೆರೆದಾಕ್ತೀನಿ, ಒಂದು 4 ದಿವಸ ಬಿಟ್ಟರೆ ಬರ್ತದೆ ಅಷ್ಟೇ. ಕೂದಲು ಆಮೇಲೆ ಕೆಲಸ ಹುಡ್ಕೋದು ಅಷ್ಟೇ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತೀನಿ. ನಿಮ್ಮ ರೋಡಲ್ಲಿ ಯಾರೂ ಇಲ್ಲ. JF55 ಸಾರಿ ಹೌದು ಕರೆಕ್ಟು 0055 ಇದು, ಆಮೇಲೆ 55ನೇ ಸರಿಯಾಗಿ ಯಾವುದು ಅದಕ್ಕೆ 55 ಆಯ್ತಲ್ಲ ಗಾಡಿ, ಅದಕ್ಕೆ ಅವ್ರು ನೋಡಿತಾ ಇರೋದು. ಜೊತೆಗೆ ಅವ್ರು ಸೌಂಡ್ ಮಾಡ್ತಿರೋದು ಯಾರು, ಗಿರಿ ಕೆಫೆ ವರ್ಕ್ಸ್ ಇದೆಯಲ್ಲ, ಅವರು ಒಂದು ಸರಿ ನಿಲ್ಲಿಸಿದ್ರು ಅಜ್ಜಿ ಬೇರೆ ನಿಂತೈತೆ, ಅದು ಲಕ್ಷ್ಮಮ್ಮನ ಬಾಲಂಗುಚಿ, ಅದಕ್ಕೆ ಬೇಕು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಒಂದು ಸರಿ ಟೀ ಕುಡಿಯೋಕೆ ಬಂದರೆ ಇಲ್ಲಿಗೆ ಗುರು ಹುಚ್ಚು ಬೆಪ್ಪಿಡಿಸ್ಬಿಟ್ರು. ಎಷ್ಟೊತ್ತು ನಿಲ್ಲಿಸಿದ್ರು ಗೊತ್ತಾ, HH3384 V15 ಗಾಡಿ, ಅದು ಬಜಾಜ್ 15 ಇದು ಕುಮುದಳ ಕಂದ, ಮತ್ತು HT5112 ಅದೇ ಹೇಳ್ಕೊಂಡು ಹೋದ. ಚೆನ್ನಾಗಿ ಹಂಗೆ ಏನೋ ಮಾತಾಡ್ಕೊಂಡು ಹೋದ. ಅದೆಲ್ಲ ಆ್ಯಟಿಟ್ಯೂಡ್. ಅದು ಏನು ಮಾಡ್ಬೇಕು ನಾನು ಅಂದರೆ, ಅವ್ನು ಎಷ್ಟೆಷ್ಟು ವಿಷಯಗಳು ಹೇಳ್ತಾನೆ, ಆ ವಿಷಯಗಳನ್ನೆಲ್ಲ ಕ್ರೋಢೀಕರಿಸ್ಕೊಂಡು ಹೋಗಬೇಕು. ಒಂದೊಂದು ಲೈನ್ ಎಲ್ಲ ಜೋಡಿಸ್ಕೊಂಡು ಹೋದರೆ ಅವ್ನಿಗೆ ಕರೆಕ್ಟ್ ಸೆಂಟೆನ್ಸ್ ಅಥವಾ ಕೆಲಸಗಳು ಫಾರ್ಮೇಷನ್ ಆಗುತ್ತೆ. ಹಬ್ಬಿ ಹೇಮಂತ್ ಬುಲೆಟ್ ಇಲ್ಲ ಮೇಡಮ್ ನಮ್ಮ ಹತ್ರ. ಮೇಡಮ್ ಕರೆಕ್ಟಾಗಿ ಮಾತಾಡಿದ್ದೇನು ಇಲ್ಲ, ನಮ್ಮ ಹತ್ರ ಹೇಳ್ತಿದ್ದೀನಲ್ಲ ಬುಲೆಟು, ನೀವು GTS ಬುಲೆಟ್ ಇಲ್ಲ. ರಾಜಶೇಖರ ಕೊಟ್ಟಿದ್ದ ದುಡ್ಡಲ್ಲಿ 30 ರೂಪಾಯಿ ಇದಕ್ಕೆ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಇದೇ ಸದ್ಯಕ್ಕೆ ಡಿನ್ನರು, ಲಂಚು, ಬ್ರೇಕ್ಫಾಸ್ಟ್ ಎಲ್ಲ ಇವತ್ತಿಂದೆಲ್ಲ ಇದೆ. ಅಲ್ಲಿ ಸ್ವಲ್ಪ ಸಿಕ್ತು ಊಟ, ಸ್ವಲ್ಪ ರೈಸ್ ಬಾತು, ಅಂದರೆ ಒಂದು 20% ರೈಸ್ ಬಾತ್, ಅದು ಅಷ್ಟೇ, ಬಿಲೋ ಆ್ಯಾವ್ರೇಜ್ ಟೇಸ್ಟ್. ಅದೇ ಮಾಮೂಲಿ ಇವ್ರು ಕೊಡ್ತಾರಲ್ಲ ಕ್ರಿಶ್ಚಿಯನ್ಸ್, ಅದು ಇಲ್ಲೇ ಯಾವತ್ತು ಆಯ್ತು ಅವರು. AB4850 ಆ್ಯಕ್ಚುಲಿ ಆಟೋ ಹೋಯ್ತದು, ಒಂದು ವೆರಿ ಕ್ಲೋಸಪ್ ಅಲ್ಲೋದ, ಸಖತ್ ಕ್ಲೋಸಪ್ ಅಲ್ಲೋದ. ಇದು ತಿರ್ಸ್ಕೊಂಡು ಹೋಗೋದು, ಕೈಲಿ ಹಿಡ್ದವನಲ್ಲ ಅದು, ಅದರಲ್ಲಿ ರಾಜೇಶ್ JE4927 ರಾಜೇಶ್ ಬಾಲಂಗುಚಿ. ಇದನ್ನು ಮೂಗು ತೋರಿಸ್ಕೊಂಡು ಹೋಯ್ತಾನಲ್ಲ, ಮೊಳ್ಸಂದೆ ಹೇಮಂತ್. ಅವಳು ರಾಂಗ್ ಮೈನಲ್ಲಿ ಬಂದಲ್ಲ, ಅವನು ಚರಣ ಬಾಲಂಗುಚಿ. ಎಲ್ಲಿಗೋ ಇದು ಮೈಲಾರಿ ಪುಕ್ಸಟೆ ಪ್ರಚಾರ ಇರೋದು. ಪುಕ್ಸಟೆ ಬಸಪ್ಪ ಬತ್ತನಲ್ಲಪ್ಪ ಒಬ್ಬ ಇಲ್ಲಿ, ಅದಕ್ಕೋಸ್ಕರ ಪುಕ್ಸಟೆ ಪ್ರಚಾರ ಇವ್ರದ್ದು ಯಾವಾಗಿದೆ. ಆ್ಯಕ್ಚುಲಿ ಡಿಕೋಡ್ ಮಾಡ್ತೀನಿ ಮೈಲಾರಿ, ಅದರಿಂದ ತೊಂದರೆ ಆಗಿದೆ ನನಗೆ, ಅದಕ್ಕೋಸ್ಕರ ಡಿಕೋಡ್ ಮಾಡ್ತೀನಿ ಇವರ ಸ್ಟೋರಿ. ವೆರಿ ಸಿಂಪಲ್ ಸ್ಟ್ರಾಟಜಿ ಗುರು. ಮೈಲಾರಿ ಅಂದರೆ ನನ್ನ ನಿಯಮ ಅಷ್ಟೇ. ಅದು ಗಣಪತಿ ಅಂತೀನಿ, ಬರೀ ಅದು ಮೈಲಾರಿ ಅಲ್ಲ, ವಿನಾಯಕ ಮೈಲಾರಿ ಅದು. ಆ್ಯಕ್ಚುಲಿ ಬರೀ ಮೈಲಾರಿ ಅಲ್ಲ, ವಿನಾಯಕ ಮೈಲಾರಿ. ವಿನಾಯಕ ಸ್ಟ್ಯಾಂಡ್ ಫಾರ್ ಗಣಪತಿ, ಮೊದಲನೆಯ ಪೂಜೆ ಗಣಪತಿಗೆ. ವಿನಾಯಕ V+ ನಾಯಕ ಅಂತ, ನಾವೇ ಹೆಡ್ ಅಂತ, ನಾವೇ ಹೀರೋಗಳು. ನಾಯಕ ಅಂದರೆ ಹೀರೋ. ಒಂದು ಫಿಲಮಲ್ಲಿ, ಒಂದು ಸ್ಟೋರಿಯಲ್ಲಿ ಯಾರು ಮುಖ್ಯ ಹೀರೋ ಅಂದರೆ ನಾವೇ ನಂಬರ್ 1 ಅಂತ. ವಿನಾಯಕ ನಂಬರ್ 1 ರೂಲ್ಸ್ ಅಂತ ಆ್ಯಕ್ಚುಲಿ ಅದು ಅಷ್ಟೇ. ಇದು ಹಂಗೆ ಡಿಕೋಡ್ ಮಾಡ್ತೀನಿ. ಆ್ಯಕ್ಚುಲಿ ಇನ್ನೊಂದು ಸರಿ ವಿಡಿಯೋ ಪ್ರೆಸೆಂಟೇಷನೇ ಮಾಡ್ತೀನಿ. ಅದು ವಿನಾಯಕ ಮೈಲಾರಿ, ಅದರಿಂದ ಏನು ಬಿಸ್ನೆಸ್ ಸ್ಟ್ರಾಟಜೀಸ್ ಏನಿದೆ, ಅದು ಯಾಕೆ ಅಷ್ಟೊಂದು ಫೇಮಸ್ಸು, ಆ ದೋಸೆಗಳಿಗೂ ಬೇರೆ ದೋಸೆಗೂ ಏನು ಡಿಫ್ರೆನ್ಸು, ಮತ್ತು ಬಿಸ್ನೆಸ್ ಯಾಕೆ ಅಷ್ಟು ಚೆನ್ನಾಗಿ ರನ್ ಆಗುತ್ತೆ, ಅದನ್ನು ಯಾಕೆ ಯಾರು ಇವತ್ತು 746 G4746 ಪೊಲೀಸು ಅರುಣ ನಾರ್ತ್ ಪೊಲೀಸ್. ಆ್ಯಕ್ಚುಲಿ ದುಡ್ಡು ಕೊಟ್ಟು ಏನೋ ತೊಗೊಳೋದಿಲ್ಲ, ಅದಕ್ಕೆ
ಕ್ವಾಂಟಿಟಿ ಕ್ವಾಲಿಟಿ ಸಿಕ್ಕಾಪಟ್ಟೆ ಕಮ್ಮಿ ಕೊಡ್ತಾರೆ. ಅದರ ಬದಲು ಬಿಸ್ಕೆಟ್ ತೊಗೊಂಡು ತಿನ್ನೋದು ಬೆಟರ್. ಅದಕ್ಕೋಸ್ಕರ ನಾನು ಬರೀ ಪ್ಯಾಕೆಟ್ ಫುಡ್ ತೊಗೊಳ್ಳೋದು. ಆ್ಯಕ್ಚುಲಿ ಹೋಟೆಲ್ ಗುರು ಆ್ಯಕ್ಚುಲಿ ಒಳಗಡೆ ಒಂದು ಹುಡುಗ ಇದ್ದ, ಅಂದರೆ ಏನೋ ಪಾರ್ಸಲ್ ಹೋಟ್ಲಲ್ಲಿ ಊಟ ಮಾಡಿ ಬಂದಿರೋದು ಪಾರ್ಸಲ್ ತೊಗೊಳಕ್ಕೆ ಬಂದಿರೋ ಥರ. ಅವನು ಆ್ಯಕ್ಚುಲಿ ಕೆರ್ಕೋತಾ ಇದೆ ಕೈನ, ಕೈ ಕಡಿತಾ ಇದೆ ಅಂತ ಹೇಳ್ದ. ಕೆರ್ಕೋತಾ ಇದೆ. ಯಾಕಂದ್ರೆ ನಮ್ಮ ಬಯೋಡಾಕ್ಟರ್ ಪ್ರಿಂಟ್ ಹಾಕ್ಸ್ಕೊಂಡು ಕಿಶೋರ್ ಕಪ್ ಹೋಗ್ತಿದ್ದಾನಲ್ಲ, ಕೆರ್ಕೊಂತ ಇದ್ದ. ಅದೇ ಕೈ ಕೈ ತಗೊಂಡು ಬಾಯಿಗೆ ಕೂತ್ಕೊಂತಲ್ಲ ಅಂತ. ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಾನು ಯಾರಿಗಾರು ಹೊಡಿಬೇಕು ಅಂತ ಅನ್ನಿಸ್ತಾ ಐತೆ, ಹೊಡಿತೀನಿ. ಮಳೆ ಹನಿ ಸ್ಟಾರ್ಟ್ ಆಯಿತು. ಷಣ್ಮುಗಮ್ ಹೊಡಾಯಿತು. ಷಣ್ಮುಗಮ್ ಬೈಕ್ ಅದು, ಷಣ್ಮುಗಮ್ ಥರದ ಬೈಕು. ಝೂಮ್ 160 ಅದು. 125 160 ಗೊತ್ತಿಲ್ಲ, 25 ಇರಬೇಕು ಗೊತ್ತಿಲ್ಲ. ಇಲ್ಲ 3 ಕಡೆ 3 ಇದೆ ಕರೆಕ್ಟು. ಇನ್ನೊಂದು 100cc ಇರಬೇಕು, ಒಂದು 125 160 ಇರಬೇಕು. ಈಗ ಹೋಗಿ 125 ಇರಬೇಕು. ಹೋಗಿ ಕರೆಕ್ಟ್ ಗುರು. ಚಿಕ್ಕಮಂಗ್ಳೂರು ಕ್ವೀನ್ಸ್ ನಾನು ನೋಡೇ ಇಲ್ಲ ಗುರು. ಹೋಟ್ಲೆ ಇಷ್ಟು ದೊಡ್ಡದು ಮಾಡೋರೆ. ಇವತ್ತ ಇಂಡಿಯನ್ ಬ್ಯಾಂಕ್ ಇದೆ. ಓ ಓ ಓ ಓ ಇಲ್ಲಿ ವಿಷಯ ಇದೆ. ಇಲ್ಲಿ ಕ್ರೀಕ್ ಮಾಡಿದ್ರಲ್ಲ ಆವಾಗಲೇ ವೆಸ್ಪಾ, ಇಲ್ಲಿ ಕ್ರೀಕ್ ಮಾಡಿದ್ರಲ್ಲ ಗುರು, ಅದಕ್ಕೆ ಚಿಕ್ಕಮಂಗ್ಳೂರು ಚಿಕ್ಕ ಮಗಳ ಊರು. ಚಿಕ್ಕಮಗಳೂರು ಅಂದರೆ ರೇವತಿ ನಮ್ಮಕ್ಕ ಕ್ವೀನ್ಸ್ ಇದೆ, ಮತ್ತು ಇಂಡಿಯಾ ಅದು ಬಸವರಾಜು. ಕರೆಕ್ಟ್ ಇವರು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಏನೋ ಸ್ಟ್ರಾಟಜಿ ಮಾಡಿದ್ದಾರೆ ಇವರು. ಅದಕ್ಕೆ ಇದು ಇವರೆಲ್ಲ ಏನೇನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅದೆಲ್ಲ ದಬಾಗ್ತಾನೆ. ಎಲ್ಲಿಗೆ ಹೊಡ್ತೀನಿ ಈ ಸರಿ ಅಂತೂ ಖಂಡಿತ ಹೊಡ್ತೀನಿ. ಆವಾಗ ನಾನು ರೆಡಿ ಇರಲಿಲ್ಲ. ಅವನತಿ ಮಾಡೋದು ನನಗೆ ತುಂಬ ಮುಖ್ಯ ಆಯಿತು. ಮಂಜುಳಾ ಗಾಡಿ ಇದೆ, KA 09AA3932. ನನಗೆ ಸ್ಥಿರ ಅವಶ್ಯಕತೆ ಇತ್ತು ಅವನತಿ ವೀಡಿಯೋ ಮಾಡೋದು. ಯಾಕಂದ್ರೆ ನನ್ನ ಸ್ಟೋರಿನ ಕನ್ಸಾಲಿಡೇಟೆಡ್ ಸ್ಟೋರಿನ ಹೇಳೋಕ್ಕಾಗಲ್ಲ. ಸುಮಾರು 5 ಗಂಟೆ 6 ಗಂಟೆ ವೀಡಿಯೋ ಇದೆ. ಬರೀ 5-6 ಗಂಟೆ ವೀಡಿಯೋ ಅಂತಲೇ ಇಟ್ಕೊಳ್ರಪ್ಪ. 6 ಗಂಟೆ ವೀಡಿಯೋ ಕುತ್ಕೊಂಡು ವೀಡಿಯೋಲ್ಲೇ 6 ಗಂಟೆ ಹೇಳಿದ್ದೀನಿ ಅಂದರೆ ಇನ್ನು ಅದನ್ನು ಒರಿಜಿನಲ್ ಸ್ಟೋರಿನ ಹೇಳೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಲ್ವಾ? ಸೊ ಅದನ್ನು ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ ಹೇಳಿದ್ರೆ ಸಡನ್ನಾಗಿ ಜಸ್ಟಿಫಿಕೇಷನ್ ಮಾಡ್ಕೊಳ್ಳೋಕ್ಕೋಸ್ಕರ ಅಥವಾ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ನನ್ನ ಬಗ್ಗೆ ನಾನೇ ಹೇಳೋದಕ್ಕಾಗೋದಿಲ್ಲ. ಅಷ್ಟೊಂದೆಲ್ಲ 6 ಗಂಟೆ 7 ಗಂಟೆ ಟೈಮ್ ವೀಡಿಯೋ ರೆಕಾರ್ಡ್ನ ಸಡನ್ನಾಗಿ ಹೇಳೋಕ್ಕಾಗಲ್ಲ. ಅದು ಒಬ್ಬೊಬ್ರಿಗೂ ಹೇಳ್ತಾ ಕೂತ್ಕೋಬೇಕು, ಪ್ರತಿಯೊಬ್ಬರಿಗೂ ಹೇಳ್ತಾ ಕೂತ್ಕೋಬೇಕು. ಅದ್ರ ಬದಲು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ರೆ ನಿನಗೆ ಬೇಕಾ ಅಲ್ಲಿ ಇದು ಉತ್ತರ ಇದೆ, ಹೋಗಿ ಹುಡುಕೋ, ಓದ್ಕೋ, ಕೇಳ್ಕೊ, ಇಲ್ಲ ಮುಚ್ಕೊಂಡು ಹೋಗು ಅನ್ಬೋದು ಅಷ್ಟೇ. ಅದಕ್ಕೋಸ್ಕರ ನಾನು ಯಶೋವನ ಜೋಡಿ ರಸ್ತೆಯಲ್ಲಿ ನನ್ನ ಮೇಲೆ ಹಲ್ಲೆ ಮಾಡೋರು ನಾನು ಕೈ ಮುಗಿದು ಕೇಳ್ಕೊಂಡಿದ್ದು ಅದೇ ಕಾರಣಕ್ಕೋಸ್ಕರ. ಯಾಕೆಂದರೆ ನನಗೆ ಅವನೈತಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು. ನನಗೆ ವ್ಯೂವರ್ಸ್ ಬೇಕಿರಲಿಲ್ಲ, ಉತ್ತರ ರೆಡಿ ಮಾಡ್ಕೋಬೇಕಿತ್ತು ನಾನು ಅಷ್ಟೇ. ಉತ್ತರ ಅಂದರೆ ಆನ್ಸರ್ ರೆಡಿ ಮಾಡ್ಕೋಬೇಕು ನಾನು ಅಷ್ಟೇ. ನನಗೇನು ಅದು ನೋಡಿ ಕೋಟ್ಯಾಂತರ ಜನ ನೋಡಲಿ, ನನಗೆ ಕೋಟ್ಯಾಂತರ ದುಡ್ಡು ಬರಲಿ ಅನ್ನೋ ಪ್ರಾಜೆಕ್ಟ್ ತಲೆ ಒಳಗೆ ಖಂಡಿತ ಇರಲಿಲ್ಲ. ನಾನು ಉತ್ತರ ಹೇಳಬೇಕಿತ್ತು. ಸೊ ಅದಕ್ಕೋಸ್ಕರ ಉತ್ತರ ರೆಡಿ ಮಾಡ್ಕೋಬೇಕು. ಪ್ರಶ್ನೆ ನನ್ನ ಮುಂದೆ ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಗ್ಯಾಸು ಕುಮಾರ್ ಟಿವಿಗಳು ಆರ್ಬಿಟ್, ಗ್ಯಾಸ್ ಆರ್ಬಿಟ, ಏನೋ ಆರ್ಬಿಟರೇ ಇರಬೇಕು, ಆರ್ಬಿಟರ್ ಏನೋ ಇರಬೇಕು. ಅದು ಟಿವಿಸ್ದು ರಾಯಲ್ ಬ್ಲೂ. ಪೊಲೀಸರೇ ಜಾಸ್ತಿ ಕಾಣಿಸ್ಕೊಡ್ತಿರೋದು ಪಕ್ಕ ಕಮಿಷನರ್ ಆಫೀಸ್ ಇದೆ ಅಥವಾ ಇದಿದೆ ಅಂತಲ್ಲ, ಯಾವುದು ಫ್ಯಾಬರ್. ಪೊಲೀಸರು ಕಾಣಿಸ್ಕೊಡ್ತಿರೋದು ಪಕ್ಕ ಕಮಿಷನರ್ ಆಫೀಸ್ ನಜರ್ಬಾದ ಪೊಲೀಸ್ ಸ್ಟೇಷನ್ ಇದೆ ಅಂತಲ್ಲ. ನಾನು ಪ್ರಿಂಟ್ ಹಾಕ್ಸ್ಕೊಂಡು ಹೊರಟಿದ್ದೀನಿ ಸಮರ ಸಾರೋದಕ್ಕೆ. ಅದಕ್ಕೆ ಕೆಲಸ ಹುಡ್ಕೋಕೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಅದು ಸಮರ ಸಾರೋದು ಲೆಕ್ಕನೇ ಅದು. ಅದಕ್ಕೋಸ್ಕರ ಮುಂದೆ ಮತ್ತೆ ಮುಂಚೆ ಡೇಟ್ ಹೇಳ್ತೀವಿ. ನಾನು ನೀರು ತೊಗೊಂಡೋದಲ್ಲ, ಅದು ಆ್ಯಕ್ಚುಲಿ ಮುಖ ಕವರ್ ಮಾಡಬೇಕಿದ್ದು ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಡಿಫಾಲ್ಟ್ ಪ್ಲೇಸಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಊಟ ಸಹ ಪ್ರೊವೈಡ್ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ. ಬಟ್ ನಾನು ಊಟ ತಿನ್ನೋ ಮೂಡಲ್ಲಿ ನಾನೇ ಇಲ್ಲ, ಬಿಸ್ಕೆಟ್ ತೊಗೊಂಡಿದ್ದೀನಿ. ನಾನು ಕೂಡ ಜಾಸ್ತಿ ಕೂತ್ಕೊಂಡ್ಬಿಟ್ಟಿದ್ದಾಳೆ ಹುಡುಗಿ, ಕಾಲು ಹಿಡ್ಕೊತಾಳೆ. ಈಗ ವಿ ಕ್ಯಾಪ್ಚರ್ ಅವನು ಆ ಕಡೆ ಕೂತಿರವ.
ಚರಣ ಟೈಟಲ್ಸ್ ಇದು. ಸ್ಟೈಲ್ ನೋಡಿದ್ರು ಆ್ಯಕ್ಚುಲಿ ಸ್ಕೂಲ್ ಹುಡುಗರು ಅವ್ರು ಮಾಡೋ ಬೋಧೆ ಘನ ಕಾರ್ಯ ಏನು ಅಂತ ಹೇಳಬೇಕು ಅಂದರೆ ಇಲ್ಲಿ ಒಂದಷ್ಟು ಜನ ಹುಡುಗರು ಮಾಡ್ತಾರೆ ನೋಡ್ರೆ ಗೊತ್ತಾಗೋಗುತ್ತೆ. ಅಲ್ಲೇ ಕುತ್ಕೊಂಡು ಊಟ ಮಾಡಿದ್ದು ಅಲ್ಲೇ ಎಲ್ಲ ಬಿಟ್ಟು ಹೋಗಿರೋದು ಎಲೆ. ಮಳೆ ಸ್ಟಾರ್ಟ್ ಆಗುತ್ತೆ ಅವತ್ತು. ಪಾರ್ಕ್ಗೆ ಹೋಗದೇ ಇರಲಿ ಅಂತ ಮಳೆ ಸ್ಟಾರ್ಟ್ ಮಾಡ್ತಿರೋದು ಫಾರ್ 2 ಮೇಜರ್ ರೀಸನ್ಸ್. ಒಂದು ಇದಕ್ಕೆ ಹೋಗದೇ ಇರಲಿ ಅಂತನೋ, ಪ್ರಿಂಟ್ ತೊಗೊಳಕ್ಕೆ ಹೋಗದೇ ಇರಲಿ ಅಂತ. ಕುವೆಂಪು ನಗರ್ಗೆ ಹೋಗೋಕ್ಕಲ್ಲ ಪ್ರಿಂಟ್ ತೊಗೊಳಕ್ಕೆ, ಸೊ ಅವಾಗ ರೋಲ್ ಮಳೆ ಬರೆಸ್ತಾರೆ, ಪ್ರಿಂಟ್ ತೊಗೊಳಕ್ಕಾಗಲ್ಲ ಒಂದು. ಇನ್ನೊಂದು ಏನು ಹೇಳೋದು, ಇಲ್ಲಿ ಮಲಗೋದು, ಈ ಸ್ಪಾಟಲ್ಲಿ ಮಲಗೋದನ್ನು ತಪ್ಪಿಸೋದಕ್ಕೋಸ್ಕರ. ಜೊತೆಗೆ ಪಾರ್ಕಲ್ಲಿ ಇಲ್ಲಿ ಈಗ ಗಲೀಜು ಮಾಡಿದಾರಲ್ವ, ಈ ಗಲೀಜನ್ನು ನಾನು ತೆಗಿಯೋದೇ ನಾನೇನು ಮಾಡ್ತೀನಿ ಇಂಥ ಸಿಚುವೇಷನ್ಗಳಲ್ಲಿ ಪಾರ್ಕ್ ಹೋಗಿ ಮನೆಗೆ ಹೋಗ್ಬಿಡ್ತೀನಿ. ಸೊ ಅದಕ್ಕೆ ಪಾರ್ಕಲ್ಲಿ ಬೆಳಿಗ್ಗೆ ಏನು ಸಾಯಂಕಾಲ ಗಂಟೆ ಪೊಲೀಸ್ ಇರ್ತಾರೆ, ಸಾಯಂಕಾಲದ ಮೇಲೆ ಇರೋಲ್ಲ. ಸೊ ನಾನು ಸಾಯಂಕಾಲದ ಮೇಲೆ ಹೋಗಿ ಮಲಿಕೊಳ್ಳೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ನಾನು ಮಲಿಕೊಳ್ದೇ ಇರಲಿ ಪಾರ್ಕಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಮಳೆ ಬರೆಸ್ತಾ ಇರೋದು. ಬೆಳಗಾನ ಮಳೆ ಬರ್ತದೆ ಬಹುಶಃ ಇದು. ಆ್ಯಕ್ಚುಲಿ ಗೇಟ್ ಹತ್ರ ಬಂದಲ್ಲ, ಅವನ ಮುಖ ತೊಳಿತಾ ಇರೋದು. ಅಲ್ಲಿ ಗೇಟ್ ಹತ್ರ ಬಂದಲ್ಲ, ಅವನ ಮುಖ ತೊಳಿತಾ ಇರೋದು. ಆ್ಯಕ್ಚುಲಿ ನಾನು ಅಲ್ಲಿ ಹೋಗ್ಬೇಕಲ್ಲ, ಮುಖ ತೊಳೆದು ಹಿಂದಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಪ್ರಿಂಟೌಟ್ ಹಾಕ್ಸೋ ಕುವೆಂಪು ನಗರ ಹೋಗ್ಬೇಕಲ್ಲ, ಆಬ್ವಿಯಸ್ಲಿ ನಾನು ಮುಖ ತೊಳಿತೀನಿ. ಅದಕ್ಕೋಸ್ಕರ ಇದು ಎಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಕವರ್ ಮಾಡಬೇಕು, ಹಾಡು ಹೇಳ್ತಿದ್ದೆ ಜೋರಾಗಿ ಎಂಥದ್ದು ಗೌಡತ್ತಿ ಅನ್ಕೊಂಡು. ಆ್ಯಕ್ಚುಲಿ ಹಾಡು ಕವರ್ ಮಾಡಬೇಕಿತ್ತು ನಾನು, ಅದಕ್ಕೆ ಓಪನ್ ಮಾಡಿದೆ. ಆ್ಯಕ್ಚುಲಿ ಏನೋ ಹೇಳ್ತಾ ಇದ್ನಲ್ಲ, ಇದೇನು ಹೇಳಲಿಲ್ಲ, ಹೇಳೋಕ್ಕೆ ಅಂತ ಕ್ಯಾಮ್ರಾ ಆನ್ ಮಾಡಿದೆ. ಅದೆಲ್ಲ ಹೋಯ್ತಾ ಇದೆಯಲ್ಲ ಅಂತ ಕೇಳಿದ್ನಲ್ಲ. ಆ್ಯಕ್ಚುಲಿ ಪಾರ್ಕಲ್ಲಿ ಯಾರೊಬ್ಬ ಹೋಮ್ಲೆಸ್ ಕೂತಿದ್ದ. ಅವನು ಎಷ್ಟೋ ವರ್ಷಗಳಿಂದ ಪರಿಚಯ ಆಗಿರೋ ದೋಸ್ತಿಗಳು, ಚಡಿ ದೋಸ್ತಿಗಳು ಮಾತಾಡಿಸ್ತಾರಲ್ಲ, ಹಂಗೆ ಕೈ ಎತ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೆಯಾ ಹಂಗೆ ಹಂಗೆ ಎಲ್ಲ ವಿಚಾರಿಸ್ತಾನೆ. ನೆನಪಾದ ಸುಮ್ಮನೆ ಬಂದೆ, ಅವನು ಏನು ಪ್ರಶ್ನೆ ಗೊತ್ತಿಲ್ಲ ಹೇಳಲಿಲ್ಲ. ಅವನ ಕಡೆ ನೋಡ್ಕೊಂಡು ಸುಮ್ಮನೆ ನೆನಪಾಡನೆ ಬಂದೆ. ಅಂದರೆ ಹೋಗೋ ಕೆಲಸ ಆಗೋದಿಲ್ಲ ಅಂತ ಅವನಿಗೆ ಕೇಳಿಸ್ಕೊಂಡ್ರೆ ಸ್ಟೋರಿ ಪಾಸಿಬಿಲಿಟೀಸ್ ಹೇಳ್ತಾ ಇರೋದು. ಹಿಂಗೆಲ್ಲ ಹಿಂಗೆ ಆಗುತ್ತೆ, ಹಿಂಗೆ ಮಾಡಬೇಕು, ಬಿಟ್ಟು ಯಾವ ಕೆಲಸನೂ ಆಗೋಲ್ಲ ಅಂತ. ಆ್ಯಕ್ಚುಲಿ ಅಲ್ಲಿ ಊಟ ಯಾಕೆ ಕೊಟ್ಟಿಲ್ಲ ಗೊತ್ತಾಯ್ತು ಅಲ್ವಾ. ಈಗ ಅದೇ ನಾನು ದುಡ್ಡು ಇಸ್ಕೊಂಡೆ ಪ್ರಿಂಟ್ ಹಾಕ್ಸ್ಕೊಳ್ಳೋಕ್ಕೆ. ಸೊ ಪ್ರಿಂಟ್ ಹಾಕ್ಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ, ಕೆಲಸ ಕಾರ್ಯಗಳು ಸಾಧಿಸ್ಕೊಳ್ಳೋಕ್ಕಾಗಲ್ಲ ಅಂತ. ನನಗೆ ಊಟ ಕೊಡೋದಿರೋದು ಏನಕ್ಕೆ ಅಂದರೆ ಪ್ರಿಂಟ್ ಹಾಕ್ಸ್ಕೊಳ್ದೇ ಇರಲಿ ಅಂತ. AB2371 ಅದು ಸರ್ಕಲ್ ಸುತ್ತಿಲ್ಲ ಅಂತಲ್ಲ, ನನ್ನ ಕಾಲ ಹತ್ರ ಹೋಗ್ತು ಗಾಡಿ ಹಿಂಗಡೆ ಚಕ್ರ. ಅದಕ್ಕೆ ಕುಮಾರ್ ನೋಡೋಕೆ ಹಿಂಗೆ ಅವನೆಗಳು ಇದಿಷ್ಟನ್ನ ಸ್ವಲ್ಪ ಹಿಂಗೆ ಅವನೇ ಕುಮಾರ್. ಹೋಗೋವರೆಗೆ ಇನ್ನೂ ಏನೇನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಬೇಕು ಅನ್ನಿಸ್ತಾ ಇದೆ. ಅದಕ್ಕೋಸ್ಕರನೇ ತೆಗೆದು ಕ್ಯಾಮ್ರಾನ ಫಸ್ಟು ರೆಕಾರ್ಡ್ ಸಾರಿ ಈ ಫೈಲ್ಸ್ನೆಲ್ಲ ಫಸ್ಟೇ ವಾಟ್ಸಪ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ಯಾಕಂದರೆ ಅಲ್ಲಿಗೆ ಹೋಗೋಷ್ಟೊಳಗೆ ಬ್ಯಾಟ್ರಿ ಇರುತ್ತೋ ಇರೋದಿಲ್ವೋ, ಗಾಡಿ ನಂಬರ್ ಪ್ಲೇಟ್ ಇಲ್ಲ. ಈ ಸುಳೆ ಮಕ್ಕಳನ್ನೆಲ್ಲ ಯಾರು ಹಿಡ್ಕೊಡ್ತಾರೋ ಗೊತ್ತಿಲ್ಲ. ಅದು ಯಾವ ಬಡ್ಡಿ ಮಗವ್ರುಗಳಿಗೆಲ್ಲ ನಂಬರ್ ಪ್ಲೇಟ್ ಹಾಕ್ತಾ ಹೋಗೋದು ಓಡಾಡೋದಕ್ಕೆ ಪರ್ಮಿಷನ್ ಕೊಟ್ಟು ನಾವು ಅವನನ್ನು ಕೇಳಬೇಕು. ಮಲ್ಲಿಕಾರ್ಜುನ ಕೃಪೆ A936 ಗಾಡಿ ಹೋಗೆ ಗಂಭೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಶರಂ ಭದ್ರಂ ವಿಷ್ಣುಂ ನಮಮ್ಯಹಂ.
ಜಿಯೋ JN7369 ವೆಹಿಕಲ್ ಏನೋ ಮಾತಾಡ್ಕೊಂಡು ಹೋದ ಬಿಟ್ಟಾಕಿದ್ದು ಆ ಕಡೆ. ಜಿಯೋ ಏನಕ್ಕಿಲ್ಲ ಅಡ್ಡಾಗಿ ಆ್ಯಕ್ಚುಲಿ ಇಲ್ಲಿಂದನೇ ಹೋಗಿದ್ದು. ಸ್ಟೋರಿ ಏನು ಅಂದರೆ ಆ್ಯಕ್ಚುಲಿ ಅವರೇ ಐಡೆಂಟಿಫಿಕೇಷನ್ ಕಾರ್ಡ್ ಬೇಕು, ಕಲರ್ ಜೆರಾಕ್ಸ್ ಬೇಕು, ಆಳು ಮೂಳು ಅಂತ ಏನೇನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಅಪ್ಲೈ ಮಾಡಿಕೊಂಡು ಸಿಮ್ ಕೊಡದೇ ಇದ್ದದ್ದು. ಅದಕ್ಕೆ ಮುಂದೆ ಹೋಗ್ತಾ ಇರೋದು. S7040 ಥರದವೆಲ್ಲ ಸಿಕ್ಕಾಪಟ್ಟೆ ನಡೀತಾ ಇರುತ್ತೆ. ಸೊ ನಾನೇ ಕವರ್ ಮಾಡೋಕ್ಕೆ ಹೋಗಿಲ್ಲ. ಈಗ ಹೆಂಗಿದ್ರು ಕ್ಯಾಮ್ರಾ ಆನ್ ಮಾಡೋದ್ನಲ್ಲ ಅಂತ ಅವನು ರೆಕಾರ್ಡ್ ಮಾಡಿದೆ ಅಷ್ಟೇ. JR6565 ಗಾಡಿ ಅದು ಓಲಾ. ಅದೇ ಬಟ್ಟೆ ಒಂದು ವಾರಕ್ಕೆ ಹೋಗಿಲ್ಲ ದಾರಿ ಹೋಗ್ರ ಅವರೆಲ್ಲ ಮಾತಾಡಿ ಕೇಳಿಸ್ಕೊಂಡ್ರ ಹೆಂಗೆ ಹೊಡಿತಾರೆ ಗೊತ್ತಾ ಅವನಿಗೆ. ಹಂಗೆ ಅಂತೆಲ್ಲ ಮಾತಾಡ್ತಿದ್ರು ಆ್ಯಕ್ಚುಲಿ. ಈಗ ಸ್ನಾನ ಮಾಡಿಬಿಟ್ಟು ಹಂಗೆ ಬಟ್ಟೆ ಹಾಕಬತ್ತ ನಾನು ಹಂಗೆ ಅಂತ ಮಾತಾಡ್ತಿರೋದು. $10G794 ಬಲೀರೋ ಇದ್ರದ್ದು ಮಹೇಂದ್ರ. ಆ್ಯಕ್ಚುಲಿ ಗೌರ್ಮೆಂಟ್ ವೆಹಿಕಲ್ ಹೋಗುತ್ತಲ್ಲ ಸೇಮ್ ಅದೇ. ಅದು ನಿಂಗಪ್ಪ ನಮ್ಮ ಅಂಕಲ್ ಇದ್ನಲ್ಲಪ್ಪ ಬೆಂಗಳೂರು ನಿಂಗಪ್ಪ ನಿಂಗೇಗೌಡ. ಸೊ ಅವ್ರ ಸರ್ದು ಏನಂದರೆ ಲ್ಯಾಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅಂದರೆ 80% ಅಂಥವ್ರೆ ಇರ್ತಾರೆ ಹಂಗೆ ಅಂದ್ಕೊಂಡು ಮಾತಾಡ್ಕೊಂಡು ಹೋದರು. ಸೊ ಏನದು ಅಂದರೆ ನಿಂಗೇಗೌಡನ ಥರದವ್ರು ಇರ್ತಾರೆ ಅಂದರೆ ಕೆಲಸ ಕೊಡ್ತಾರೆ. ಒಂದು ಸ್ವಲ್ಪ ದಿವಸ ಕೆಲಸ ಮಾಡೋವರೆಗೆ ಇರ್ತಾರೆ. ಅದಾದಮೇಲೆ ಕೆಲಸ ಕೊಡದೆ ದುಡ್ಡು ಕೊಡದೆ ಹಂಗೆ ಓಡಿಸ್ತಾರೆ ಅಂತ ಆ್ಯಕ್ಚುಲಿ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಈಗ ರೆಸ್ಯೂಮ್ ತೊಗೊಳಕ್ಕೆ ಹೋಗ್ತೀನಲ್ಲಪ್ಪ. ಸೊ ಅದೇ ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಇದೆ ನನಗೆ. ಸೊ ಬೆಂಗಳೂರಿಗೆ ಏನಾದ್ರು ನಾನು ಹೋದರೆ ರೆಸ್ಯೂಮ್ ಇಟ್ಕೊಂಡು ಜನ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ ಡೆಮಾನ್ಸ್ಟ್ರೇಟ್ ಹೋಗೋದೇ ಇಲ್ಲ. 13EC ಏನೋ ಹೇಳ್ದ ಅವನು. ಅದೇ ಬಯೋಡಾಟಾ ಹಂಗೆ ಮಾಡ್ತಾರೆ. ಕೆಲಸ ಕೊಟ್ಟರು ಸಂಬಳ ಕೊಡೋಲ್ಲ. ಒಂದು 15 ದಿವಸ ಇಳಿಸ್ಕೊಂಡು ನಾನೇ ಕೆಲಸ ಬಿಟ್ಟು ಹೋಗ್ಬೇಕು ಹಂಗೆ ಮಾಡ್ತಾರೆ ಅಂತ ಬಂದು. ಆ್ಯಕ್ಚುಲಿ ಪವರ್ಟಿಯಲ್ಲಿ ನನಗೆ 15 ದಿವಸಕ್ಕೆ ವಾಪಸ್ ಬಂದು ತುಂಬ ಒಳ್ಳೆಯದಾಗ್ತದೆ. ಇದರ ಖಂಡಿತ ಸಂಬಳ ಕೊಡ್ತಿರಲ್ಲ. ಯಾಕಂದ್ರೆ ಅವ್ರು ಶೆಟ್ಟಿ ಕಮ್ಯುನಿಟಿ ಅವನು ಭಯ. ನಮ್ಮ ಅಕ್ಕ ಮತ್ತು ರಾಕಿಂಗ್ ಸ್ಟಾರ್ ಎಸ್ ನೆಟ್ವರ್ಕ್ ಬರೋದವನು. ಮತ್ತು ಶ್ರುತಾ ಬಳ್ಳಾಳ್ ಮತ್ತು ಶೆಟ್ಟಿ ನೆಟ್ವರ್ಕ್ ಬರೋದು. ಸೊ ದೇವೇಗೌಡ ಫ್ಯಾಮಿಲಿ ವಿರುದ್ಧ ಅವನೇ ತೊಡೆ ಕಟ್ಟಿರೋದು ಇವಾಗ ಜಾಸ್ತಿ ಬದಲ್ ವಿಷಯ ಬಂದಾಗ. ಸೊ ನಾನು ಗೌಡ ಕಮ್ಯುನಿಟಿ. ಸೊ ಹೀಗಾಗಿ ಅವ್ನು ಬೇಕಂತ ತಿಗ ಉಡ್ಸೋಕ್ಕೋಸ್ಕರನೇ ನನಗೆ ಕೆಲಸ ಕೊಡಿದ್ದು. ಸೊ ಸಂಬಳ ಖಂಡಿತ ಕೊಡ್ತಿರಲಿಲ್ಲ. ನಾನು ಒಂದು ತಿಂಗಳಲ್ಲಿ ಉಳ್ಕೊಂಡಿದ್ದಿದ್ದರೂ ಕೂಡ ಏನಾದ್ರು ಕತೆ ಹೇಳಿ ಎಲ್ರಿಗೂ ಸಂಬಳ ಕಟ್ ಮಾಡ್ತಾಯಿದ್ದ ಅಥವಾ ಸಂಬಳ ಹೋಲ್ಡ್ ಮಾಡ್ತಾಯಿದ್ದ ಅಥವಾ ಬೇರೆ ನನಗೆ ಸಂಬಳ ಕಡಿಮೆ ಕೊಡ್ತಾಯಿದ್ದ. ಏನೋ ಒಂದು ಕತೆ ಮಾಡ್ತಿದ್ದ ಒಟ್ಟಲ್ಲಿ. ಅದೇನೋ ಶತ್ರುಗಳು ಆಳು ಅಂತ ಬರ್ಕೊಂಡಿದ್ದ. ಅರ್ಜುನ್ ನೋವಾ AA55 ಮುಚ್ಚೋಗಿದೆ ಗಾಡಿ. ಲಾಸ್ಟ್ ನಂಬರ್ದು ಏನು ಫಸ್ಟು 55 ಮಧ್ಯೆ ಒಂದು ನಂಬರ್ ಅದ್ರ ಮೇಲೆ ಏನೋ ಮುಚ್ಚೋಗಿದೆ, ಏನೋ ಕಟ್ಟಿಬಿಟ್ಟಿದ್ದಾರೆ. ಅರ್ಜುನ್ ಟ್ರ್ಯಾಕ್ಟರ್ ಅದು. HT 2760 ಸಿಟಿ ಕಾರ್ಪೊರೇಷನ್ ಎರಡೂ. ಮೇ ಬಿ ಅದು ಟ್ರ್ಯಾಕ್ಟರ್ ಕೂಡ ಸಿಟಿ ಕಾರ್ಪೊರೇಷನ್ ಇರಬೇಕು. ರೈಲ್ವೆ ನಂಜನಗೂಡು ರೈಲ್ ಇಲ್ಲೇ ಓಡಾಡೋದು ಆ್ಯಕ್ಚುಲಿ. HB 4853 ಗಾಡಿ K09. ಅಮೌಂಟ್ ಕಾಲು ಫುಟ್ ರೆಸ್ಟ್ ಪಕ್ಕ ಹೋಯ್ತು. ನನ್ನ ಕೂದಲಿಗೆ ಟಚ್ ಆಗಿರಬೇಕು. ಮೇ ಕಾಲು ರೋಮ ಅಂತೀವಲ್ಲ ಅದು ಟಚ್ ಆಗಿರಬೇಕು. ಅಷ್ಟು ಹತ್ರ ಕೂದಲು. ನನಗಂತೂ ದಮ್ ಬಿರಿಯಾನಿ ಈ ರೋಡಿಗೆ ಬಂದಾಗಲೆಲ್ಲ ಜ್ಞಾಪಕ ಆಗುತ್ತೆ ಗುರು. ಡಬಲ್ ರೈಟ್ ಟಿಬಲ್ ಪ್ರೈಸ್ ಕೊಡ್ತೀನಿ. ಇದು ಫಸ್ಟ್ ನನಗೆ ಗೊತ್ತಾಗಿಲ್ಲ. ಫಸ್ಟ್ ಆಶ್ಚರ್ಯ ಆಗಿದ್ದು ನನಗಿಲ್ಲ. ಅಲ್ಲಿ ಬೋರ್ಡ್ ಹಾಕಿರೋದೇ ಒಂದು, ನನ್ನ ಹತ್ರ ದುಡ್ಡು ತೊಗೊಳ್ತಿದ್ದೆ ಒಂದು. ಗೋಬಿ ಮಂಚೂರಿ ಫುಲ್ ಪ್ಲೇಟ್ ದುಡ್ಡು ತೊಗೊಳೋರು, ಅರ್ಧ ಪ್ಲೇಟ್ ಕೊಡೋರು. ಅಯ್ಯೋ ಹುಚ್ಚು ಬೇಕು ಇರ್ತೈತೆ ನನಗೆ ಈ ರೋಡಲ್ಲಿ. ಫಸ್ಟ್ ಇಂಡಿಯನ್ ಟಿವಿಲಿ ಕೆಲಸ ಮಾಡ್ತಿದ್ದಲ್ಲ, ಲ್ಯಾಪ್ಟಾಪ್ ಮಾಡಿ ದುಡ್ಡು ಇಲ್ತಲ್ಲ, ಅದೆಲ್ಲ ಇಲ್ಲೇ ಆಲ್ಮೋಸ್ಟ್ ಹಾಳಾಗಿದ್ದು. ಏನು ತೊಗೊಂಡ್ರು ಸಾಲ್ತಾ ಇಲ್ಲ ಗುರು, ಏನು ತಿದ್ರು ಅವ್ವ ಗಾಡಿ. A2242 ಅವ್ವ ಅಂದ್ಬಿಡ್ತೈತೆ ಮುಂದೆ. ಆ್ಯಕ್ಚುಲಿ ರಾಜಿ ದಮ್ ಬಿರಿಯಾನಿ ಅದಕ್ಕೋಸ್ಕರನೇ.
ರಾಜು ಬಂದಲ್ಲ ನಮ್ಮ ಕ್ಲಾಸ್ಮೇಟ್ ಇದ್ದಾನೆ ಬಾ ಅವನಿಗೋಸ್ಕರ. ಮೇಬಿ ಅವನು ರಾಜ್ ಕಮ್ಯುನಿಟಿಗೆ ಬರ್ತಾನೆ, ಬಹುಶಃ ಅವನು ನನ್ನ ವಿರುದ್ಧ ಎತ್ಕಟ್ತಾರೆ. ಹೌದು, ನನ್ನ ವಿರುದ್ಧ ಎತ್ಕಟ್ತಾರೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಫ್ಯಾಮಿಲಿ ಇದೆಯಲ್ಲ ಒಂದು, ಕುಮಾರ್, ಲಕ್ಷ್ಮಮ್ಮ ಮತ್ತು ಕುಮಾರ್ ಅವರ ಬಲಂಗೋಚಿಗಳಿವರು. ಇದು ಅವನ ಹೆಸರನ್ನಪ್ಪ, ಚರಣ ಬಲಂಗೋಚಿ, K3576 ಗಾಡಿ ಅದು. ಜೊತೆಯಲ್ಲಿ ಬರ್ತೀವಿ ಅಂತ. ಆ್ಯಕ್ಚುಲಿ ಸೈಕಲ್ ಸೂಪರಾಗಿದೆ, ನಾವು ಯಾವತ್ತು ತೊಗೊಂಡು ಓಡಿಸೋದ ಸೈಕಲ್ಲು. ನನಗೊಂದೇ ಒಂದು ಸೈಕಲ್ ಇದ್ದಿರೋ ಜೀವನ ನಡೆಸ್ಬಿಡ್ತಾ ಇದೆ ಅಜ್ಜಿಗುಟಾಗಿ. ಆ ಬಡ್ಡಿ ಮಕ್ಕಳಿಂದ ಸಿಕ್ಕಿ ಸೈಕಲ್ ಹಾಳಾಯಿತು. ಇಲ್ಲಿ ಯಾವಳೆ ಆಟಿಟ್ಯೂಡ್ ಬೇರೆ, ನಮ್ಮ ಮಮ್ಮಿದ್ದು ಬರ್ತಿದ್ದು ಆಟಿಟ್ಯೂಡು. ಇದು ಬೇಡ, ಇದೊಂದು ಕೊಡಿ. ಇದು ಯಾಕೋ ಇದು ಬ್ಲರ್ ಇದೆ, ಇದೊಂಚೂರು ಇದು ಬ್ಲರ್ ಇದೆ. ಏನಾದ್ರು ಒಂದು ಕತೆ ಮಾಡಬೇಕು. ಇದು ಆ್ಯಕ್ಚುಲಿ ಪೇಪರ್ ಚೇಂಜ್ ಮಾಡಿದ್ರೆ ಅಂದರೆ ಕ್ಲಿಯರ್ ಕಾಣುತ್ತಾ? JD 1381 ಆ್ಯಕ್ಚುಲಿ ಇಲ್ಲಿ ಎದುರುಗಡೆಯಿಂದ ಬರ್ತಾನೆ. ಬಂದು ಅಲ್ಲಿ ಪಾರ್ಕ್ ನಿಲ್ಲಿಸ್ಬೇಕಲ್ಲ, ಗಾಡಿ ನಿಲ್ಲಿಸೋ ನೆಪದಲ್ಲಿ ವೆರಿ ಕ್ಲೋಸ್ ಆಗಿ ಬರ್ತಾನೆ. ವೆರಿ ಕ್ಲೋಸ್ ಅಂದರೆ ಆಲ್ಮೋಸ್ಟ್ ಹೊಡ್ಕೊಂಡು ಹೋಗೋದು ಅಂತಾರಲ್ಲ, ಆ ರೇಂಜಿಗೆ ಬರ್ತಾನೆ. ಆಲ್ಮೋಸ್ಟ್ ನನ್ನ ಕೈಯಿಂದ ಕೆತ್ಕೊಳ್ಳಿಲ್ಲ ಅಂದರೆ ಒಂದು ಸ್ಟೇರಿಂಗ್ ಇರುತ್ತೆ, ಹ್ಯಾಂಡ್ಲ್ ಇರುತ್ತಲ್ಲ, ಹ್ಯಾಂಡ್ಲ್ ಬರೋದು ಟಚ್ ಆಗೋದು, ಅಷ್ಟು ಹತ್ರಕ್ಕೆ ಬಂದ. ಅದು ಸ್ಮೈಲ್ ಕೊಟ್ಕೊಂಡು ಹೆವಿ ಸ್ಪೀಡಲ್ಲಿ ಬಾಳಿ ಮಕ್ಕಳು ತತ್ತು. ಯಾವ ಧೈರ್ಯದ ಮೇಲೆ ಕೆಲಸ ಮಾಡ್ತಾರೆ ಅವರು, ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಡ ಈ ಕೆಲಸದಲ್ಲಿ. ಆ ಬಡ್ಡಿ ಮಕ್ಕಳಿಗೆ ಯಾಕೆ ಎಲ್ಲೋಯ್ತಾವ ನೀವು ನೋಡು. JB 5023 ಇದೇನು ಒನ್ ವೇ ಅಲ್ಲ, ಇದು ಇಲ್ಲಿಂದ ಒನ್ ವೇ. ಆ್ಯಕ್ಚುಲಿ ಇದು ಒನ್ ವೇ ಅಲ್ಲ, 2 ವೇ. ಇದು ಹೋಗ್ಬೋದು ಬರೋದು. ಸ್ಟ್ರಾಟಜಿ ಆ್ಯಕ್ಚುಲಿ ದುಡ್ಡು ಖರ್ಚು ಮಾಡಿಸೋ ಸ್ಟ್ರಾಟಜಿ ಇತ್ತು. ಬಿಸ್ನೆಸ್ ಕಾರ್ಡ್ ಪ್ರಿಂಟ್ ಹಾಕಲಿಲ್ಲ. ಆ್ಯಕ್ಚುಲಿ ಪ್ರಿಂಟ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಕಡಿಮೆ ಇತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಹಳೇದು 15 ರೂಪಾಯಿ ಕೊಡಬೇಕಿತ್ತಲ್ಲ, ದುಡ್ಡು ಹಂಗೆ ಉಳಿಸ್ಕೊಂಡೆ. 20 ರೂಪಾಯಿ ಕೊಟ್ಟೆ ಇವಾಗಂದು. ದುಡ್ಡು ಉಳಿಸ್ಕೊಂಡೀನಿ, ಬಿಸ್ನೆಸ್ ಕಾರ್ಡ್ ಪ್ರಿಂಟ್ ಹಾಕ್ಸ್ತೀನಿ. ಇದು ಅಂದ್ಕೊಂಡಷ್ಟು ಮುಟ್ಟಾಳ ನಾನಲ್ಲ. iQube JL 4741 ಗಾಡಿ iQube. ನಾನು B ನ ಕ್ಯೂ ಮಾಡ್ತೀನಿ ಅಂತ iQube. ಜೊತೆಗೆ ಕ್ಯೂಬ್ ಇದು ರೈನ್ಬೋದೇನೋ ಥಿಯರಿ ಇದೆಯಲ್ಲ, ಅದು ಎಲ್ಲ ರಿಲೇಟೆಡ್, ಎರಡೂ ಒಂದೇ. HK297 K09 ಏನು ಹೇಳಬೇಕಾಗಿಲ್ಲ. ಆ್ಯಕ್ಚುಲಿ ಅಡ್ವರ್ಟೈಸ್ಮೆಂಟಿಂದಾಗಿ ಮಿಸ್ ಆಗೋಯ್ತದು. ಲೋಡೆ ಸುಮ್ಮನೆ ಅವ್ರದ್ದು ಮಾಡ್ತಾಳೆ ಹೇಳೋದು. ರಾಜಶೇಖರನ್ ಬಾಲಂಗೋಚಿವನು ಮಿಂಡ್ರೆ ಗೊತ್ತಾಟ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಏನೋ ಹೇಳ್ತಿದ್ದೆ, ಗೌರವ್ ಗಾಡಿ ಹೋಯ್ತು. ಆ್ಯಕ್ಚುಲಿ ಗೌರವ್ US ಪಿಜ್ಜಾ ಆಟೋ. ಆ್ಯಕ್ಚುಲಿ ಮುಂಚೆನೇ ಹೇಳಿದ್ದೀನಿ ಗಾಡಿ ನಂಬರ್ ಸಮೇತ. ಗೌರವ್ ಜೊತೆ ಬರ್ತೀನಿ. ಒಂದು ದಿವಸದ ಕಥೆನೇ ಇತ್ತು ಅದರಿಂದ. ಆಟೋ ತೋರಿಸಿದ ಮೇಲೆ ಇಡೀ ದಿನದ ಕಥೆ ನಡೀತು. ಗೌರವ್ ಇದು 2005 ಹೋಗೋರು. 5 ಪೌಂಡ್ ವಿಶ್ ವರ್ಷ. ಅದಕ್ಕೋಸ್ಕರ ಈ ವರ್ಷನ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸ್ತಾ ಇರೋದು. ಸ್ಪೆಷಲಿ ಅವಮಾನ ಎದುರಿಸ್ತಾ ಇರೋದು. ಆ್ಯಕ್ಚುಲಿ BU1380 ಆಟೋ ಹೋಯ್ತು. ಅದ್ರ ಕಥೆ ಹೇಳ್ತೀನಿ. 11EU 7966 ಇದು ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋದು. ಅಲ್ಲಿ ಆಟೋ ಹೋಯ್ತಲ್ಲ. ಆ್ಯಕ್ಚುಲಿ ಇದೇ ಸ್ಪಾಟಲ್ಲಿ ಹೋಗ್ಬೇಕಾದ್ರೆ ಅಮ್ಮ ಕೈ ರುಚಿ ಮಾವ ಕಿಲಾಡಿ ಅಂತಲೇ ಬರ್ತಿತ್ತು. ಮುಂದೆ ಮಾವ ಅಂತ ಬರ್ತಿತ್ತು, ಹಿಂದ್ಗಡೆ ಕಿಲಾಡಿ ಅಂತ ಇತ್ತು. ಆ್ಯಕ್ಚುಲಿ ಆಟೋದಲ್ಲಿ ಮಾವ ಮುಂದ್ಗಡೆ ಹಿಂದ್ಗಡೆ ಕಿಲಾಡಿ ಅಂತ ಇತ್ತು.
ಆ್ಯಕ್ಚುಲಿ ಇಲ್ಲಿ ಟೀ ಕುಡಿದಿದೆ, ಇದು ಏನೋ ಸ್ಟೋರಿ ಇದೆ. ಒಂದು ಸರಿ ಟೀ ಅಲ್ಲ ಕಾಫಿನೋ ಟೀ ಕುಡಿದಿದೆ, ಅದು ಏನೋ ಸ್ಟೋರಿಗಳು ಹೇಳ್ತಾ ಹೋದರೆ ಸುಮ್ಮನೆ ಇದ್ದಿದೆ ಅದೆಲ್ಲ. ರೀಸೆಂಟ್ ಡೇಸಲ್ಲಿ ಟೀ ಕುಡಿದಿದ್ದಿದ್ದು ಆ್ಯಕ್ಚುಲಿ ಅದು ರೀಸೆಂಟ್ ಡೇಸಲ್ಲಿ ಟೀ ಕುಡಿದಿದ್ದು. ಇಲ್ಲಿ ಇಂಡಿಯನ್ ಟಿವಿಗೆ ಕೆಲಸ ಮಾಡ್ತಿದ್ನಲ್ಲ ಅವಾಗಲಿಲ್ಲ, ನನಗೆ ಒಂದು ಸರಿ ಪ್ರಿಂಟ್ ತೊಗೊಂಡೋಗ್ಬೇಕಾದ್ರೆ ಟೀ ಕುಡಿದಿದ್ದೆ. ಸರ್ವಿಸ್ ಲೇಟಾಗಿ ಕೊಟ್ಟಿದ್ದ, ಫ್ರೆಶ್ ಟೀ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಸರ್ವಿಸ್ ಲೇಟಾಗಿ ಕೊಟ್ಟಿದ್ದ. ಟೀ ಸಪ್ಪೆ ಇತ್ತು, ಆಮೇಲೆ ಚೇಂಜ್ ಇರಲಿಲ್ಲ ಅಂದ್ಬಿಟ್ಟು ವಡೆ ಕೊಟ್ಟಿದ್ದ. ಸೊ ಏನಾರ ಸ್ಟೋರಿ ಇದೆ, ಅಮ್ಮ ಕೈ ರುಚಿ, ಕೈಯಲ್ಲಿದ್ದಿದ್ದು ಕಾಸು ಗಾಯಬಾಯ್ತು ಅಷ್ಟೇ. ಮತ್ತು ಶುಗರ್ ಹಾಕ್ಕೊಂಡು ಅಳ್ಳಾಡಿಸ್ಕೊಂಡು ಅದನ್ನೆಲ್ಲ ಸುಳೆ ಮಗನ 45K 1086 ಅಷ್ಟಕ್ಕತ್ತೆ. 9B3765 ಗಾಡಿ ಆಟೋ ಇಲ್ಲಿಂದ ಬರುತ್ತೆ. ಆ್ಯಕ್ಚುಲಿ ಯೂ ಟರ್ನ್ ಹಾಕೊಂಡು ಅಲ್ಲಿಗೆ ಹೋಗಿದ್ದು. ಟಾಯ್ಲೆಟ್ ಯೂರಿನ್ ಪಾಸ್ ಮಾಡೋಕ್ಕೆ ಹಿಡಿತಾ ಇದ್ದಾನೆ ಗಾಡಿ. ಇಲ್ಲಿಂದ ಬಂದು ಯೂ ಟರ್ನ್ ಹಾಕೊಂಡು ಹೋಗಿದ್ದು. ಆ್ಯಕ್ಚುಲಿ ವೆರಿ ಕ್ಲೋಸಲ್ಲಿ ಹೋಗ್ತಾರೆ, ವೆರಿ ಕ್ಲೋಸ್. ನಗುಮುಖದ ಒಡೆಯ ಅಂತ. ನಗುಮುಖವನ್ನು ಒಡೆಯುವವನು ಅಂತ. ನಗುಮುಖ ಒಡೆಯ ಎರಡೂ ಆಗುತ್ತೆ. ಒಡೆಯ ಅಂದರೆ ಅವನು ನಗುಮುಖ, ಯಾರಿಗಾರು ನಗುಮುಖ ಬೇಕು ಅಂದರೆ ಅವನು ಪರ್ಮಿಷನ್ ತಗೊಂಡ್ರೆ ನಗುಮುಖಕ್ಕೆ ಅವನು ಒಡೆಯ ಅಂದರೆ ಅವನೇ ಓನರ್ ಅನ್ನಂಗೆ. ಸೊ ಯಾರಿಗೆ ಬೇಕು ಅವ್ರು ಕೊಡ್ಬೋದು ನಗುಮುಖ. ಯಾರಿಂದ ಅಂದರೆ ಬೇಡದ ಹತ್ರ ಕಿತ್ಕೊಬೋದು. ಯಾಕೆ ಪುನೀತ್ ರಾಜ್ಕುಮಾರ್ ನಗುಮುಖದ ಒಡೆಯ ಅನ್ನಿಸ್ಕೊಂಡ, ನಗುಮುಖದಲ್ಲಿ ಯಾಕೆ ಹೆಸರು ಫೇಮಸ್ ಮಾಡ್ಕೊಂಡಿದ್ದು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಮೈಲ್. ಡಾಕ್ಟರ್ ರಾಜ್ಕುಮಾರ್ ಫೋಟೋ ನೋಡಿದ್ದೀರಾ? ಯಾವಾಗಲೂ ಅಲ್ಕಿಸ್ಕೊಂಡೇ ಇರ್ತಾರೆ, ಹಿ ಅಂತ ನಗ್ತಾನೆ ಇರ್ತಾರೆ ಮುಗುಳ್ನಾಗೆ ಯಾವಾಗಲೂ. ಡಾಕ್ಟರ್ ರಾಜ್ಕುಮಾರ್ ಮುತ್ತುರಾಜ್ ಅಲ್ವಾ, ಅದಕ್ಕೆ ಯಾವಾಗಲೂ ಮುಗುಳ್ನಗ್ತಾನೆ ಇರ್ತಾರೆ ಅವರು. ಸೊ ಅದಕ್ಕೋಸ್ಕರ ಆ ನಗುವನ್ನು ಒಡೆದಾಕ್ತೀನಿ ಅಂತ ಪುನೀತ್ ರಾಜ್ಕುಮಾರ್ ಕೆಲಸ ಮಾಡಿರ್ತಾರೆ. ಅದಕ್ಕೋಸ್ಕರ ಪುನೀತ್ ರಾಜ್ಕುಮಾರ್ ಅದಕ್ಕೆ ಅಧಿಕಾರಕ್ಕೆ ಬರ್ಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ನ ಕಾಡಿಗೆ ಕಳಿಸಿದ್ದು. ಓಕೆನಾ, ಇದು ಕಥೆ ಎಷ್ಟೊಂದು ಸರಿ ಹೇಳ್ಬಿಟ್ಟಿದ್ದೀನಿ ನಾನು. ಅದಕ್ಕೋಸ್ಕರ ನಗುಮುಖದ ಒಡೆಯ. ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿರೋದು. ಸೊ ಆ ನಗುವಿನ ಹಿಂದೆ ಖಂಡಿತ ನೆಗೆಟಿವ್ ಸ್ಟೋರಿ ಇರುತ್ತೆ, ಪಾಸಿಟಿವ್ ಸ್ಟೋರಿ ಇರೋದಿಲ್ಲ. ಅಂದರೆ ಸೇ ಫಾರ್ ಎಕ್ಸಾಂಪಲ್ ಏನಾದ್ರು ಕೆಟ್ಟ ಕೆಲಸ ಮಾಡ್ಬಿಟ್ಟು ಹೀ ಅಂತ ನಗ್ತಾ ನಿಂತ್ಕೊಬಿಡೋದು. ಅಂದರೆ ಸೇ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಕಪ್ ಆಫ್ ಟೀ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಗ್ಲಾಸ್ ಸಮೇತ ಕೆಳಗೆ ಬಿಡಿಸ್ಬಿಟ್ಟು ಹೀ ಅಂತ ನಗ್ತಾ ನಿಂತ್ಕೊಬಿಡೋದು ಅಷ್ಟೇ. ಸಾಲಿನೂ ಕೆಳಂಗಿಲ್ಲ, ಸುಮ್ಮನೆ ನಗ್ತಾ ನಿಂತ್ಕೊಡೋದು. ಅವರು ಟೀ ಕೊಟ್ಟು ಟೀನೂ ವೇಸ್ಟು, ಸೊ ಗ್ಲಾಸು ಹೊಡೆದೋಯ್ತು ಹಾಗೆ ಹೊಡೆದು ಆ ಥರ. ಅದೇ ನೆಗೆಟಿವ್ ಕೆಲಸಗಳನ್ನು ಮಾಡಿಬಿಟ್ಟು ಬೇಕಾದ ಉದ್ದೇಶಪೂರ್ವಕವಾಗಿ ಹೇ ಅಂತ ನಗ್ತಾ ನಿಂತ್ಕೊಳ್ಳೋದು. ಅಥವಾ ಬೇರೆಯವರ ನಗುವನ್ನು ಕಿತ್ಕೊಂಡು ತಾವು ನಗುವಂಥದ್ದು, ಇಂಥ ಕೆಲಸಗಳನ್ನ ಮಾಡ್ತಾರೆ. ನಂಬರ್ 4 ಏಪ್ರಿಲ್ ಹುಟ್ಟಿರೋ ನಗುಮುಖ, ಮುಗುಳ್ನಗೆಯೋದು ಆ ಥರನೇ ಇರುತ್ತೆ ಆ್ಯಕ್ಚುಲಿ. ಅದಕ್ಕೋಸ್ಕರನೇ ಪುನೀತ್ ರಾಜ್ಕುಮಾರ್ ನಂಬರ್ 3. ಸೊ ಅದಕ್ಕಿಂತ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ನಂಬರ್ 4 ಕೆಲಸ ಮಾಡೋಕ್ಕಿಂತ ಮುಂಚೆ ನಂಬರ್ 3 ಪುನೀತ್ ರಾಜ್ಕುಮಾರ್ ಕೆಲಸ ಮಾಡಿ ಪುನೀತ್ ರಾಜ್ಕುಮಾರ್ನ ತಗೊಂಡೋಗಿ ಇದಕ್ಕೆ ಹಾಕ್ಬಿಟ್ಟಿದ್ದು, ಅದಕ್ಕೆ ಕಾಡಿಗೆ ಹಾಕಿದ್ದು. ನಂದು ಅದೇ ಕತೆ. ನಾನು ನಂಬರ್ 10 ಅಲ್ವಾ, ಅದಕ್ಕೋಸ್ಕರ 1 2 3 4 5 6 7 8 9 ಇಷ್ಟು ಜನ ಕೆಲಸ ಮಾಡಿದ್ದಾರೆ. ಸಾಲದು ಅಂತ ಅವ್ರು ಟೀನ್ಗಳು ಕೆಲಸ ಮಾಡಿದ್ದಾರೆ. ಅಂದರೆ 11 12 13 14 15 16 17 18 19 ಇಷ್ಟು ಜನ ಕೆಲಸ ಮಾಡಿದ್ದಾರೆ. 1 to 19 ಎಲ್ಲ ಕೆಲಸ ಮಾಡಿದ್ದಾರೆ, ಎಕ್ಸೆಪ್ಟ್ 10 ಮತ್ತು 20. ಹೇಳ್ಬೇಕಂದ್ರೆ 10 ಕೆಲಸ ಮಾಡಿದ್ದಾರೆ. 10ನೇ ತಾರೀಕು ಕೂಡ ನನಗೆ ತೊಂದರೆ ಕೊಡ್ತಾಯಿದ್ದಾರೆ. ಬೇರೆಯವ್ರ ಹೆಸರುಗಳೆಲ್ಲ ಅದನ್ನು ಬೇರೆಯವ್ರನ್ನ ಜಾಗದಲ್ಲಿ ಕುಣಿಸ್ತಿದ್ದಾರೆ. ಅಂದರೆ 10ನೇ ಅಕ್ಟೋಬರಲ್ಲಿ ಹುಟ್ಟಿದಾರಲ್ಲ, ಯಶವಂತ್ ಮಗ, ಆಮೇಲೆ ಅಂಬರೀಷ್ ಮಗ, ಇಂಥದ್ದವ್ರನ್ನೆಲ್ಲ 10ನಲ್ಲಿ ಕೂರಿಸಿ ನಂಬರ್ 10ನಲ್ಲಿ ಕೂರಿಸಿ ತೊಂದರೆ ಕೊಟ್ಟಿದ್ದಾರೆ. ಇಲ್ಲ ಅಂತಿಲ್ಲ, ಟೋಟಲಿ ಹೆಚ್ಚು ಕೊಟ್ಟೆ ತೊಂದರೆ ಕೊಟ್ಟಿರೋದು ನನಗೆ 1 to 20 ಪೊಸಿಷನ್ಸ್ಲಿ ಎಲ್ಲ 1 to 10 ಇರುತ್ತೆ. ಮತ್ತು ಅವ್ರದ್ದು ಪ್ಲಸ್ ಟೀನ್ಗಳಿರುತ್ತೆ. ಅಂದರೆ ಟೀನ್ ಅಂದರೆ ಅವರ ಮಕ್ಕಳುಗಳು, ಉತ್ತರಾಧಿಕಾರಿಗಳು. ಸೊ ಎಲ್ಲರ ಹೆಸರುಗಳು ತೊಂದರೆ ಕೊಟ್ಟಿದ್ದಾರೆ. 1 to 9 ಪ್ಲಸ್ ಟೀನ್ ಅವರ ಮಕ್ಕಳುಗಳು. ಅದಕ್ಕೋಸ್ಕರ ಹೆಚ್ಚು ತೊಂದರೆ ಅನುಭವಿಸ್ತಾ ಇರೋದು. A 1326 ಐಕಾನ್ ಆ್ಯಕ್ಚುಲಿ ಅದ್ರ ಮೇಲೆ ಬರೆದ್ರು. ಇದು ಹೆಲ್ಮೆಟ್ ಹೇಮಂತಿನ ಸ್ಟೈಲಲ್ಲಿ ನಿಂತ್ಕೊಂಡಿರೋದು ಹುಡುಗ ಮಗಳೇ ಇದು ಮೊಳ್ಸಲ್ಲಿ ತೋರಿಸ್ಕೊಂಡು. ಒಂದು ಕುಮದಳ ಕನ್ನಡ ಬಾಲಗೋಚಿ ಅವ. ಈ ಸೈಕಲ್ ಶಾಪಲ್ಲಿ ಬಿಸೆ ತಿರಿತಾವನ ಸಾಕಾಗೋತ್ತಿಲ್ಲ. ನನಗೆ ಬೇಜಾರು.
ಕಿವಿ ಹತ್ರ ಬಂದು ಎಷ್ಟು ಜೋರಾಗಿ ಬೋಳ್ತಾನೆ ಬೇಜಾರಂತ ಅವನಿಗೆ ಕಿವಿ ಹೇಳ್ತಿರ್ತದೆ ಅವನಿಗೆ ಬೇಜಾರು ಎಲ್ರಿಗೂ ಗೊತ್ತಾಗಲಿ ನನ್ನ ಹಬ್ಬನೂ ಗೊತ್ತಾಗತ್ತಿಲ್ಲ ಪಾಪ ಅವ್ನು ಬೇಜಾರು ಹೋಗಲಿ. ಅವತ್ತು ನೀವು ಬಂದಿದ್ರಲ್ಲ, ನಾನು ಇದೇ ನಾಲ್ಕು ಊರಿಗೆ ಬರ್ತಿದ್ದೆ, ಏನೋ ಗಾಡಿ ಇರ್ತಿದ್ರೆ ಏನೋ ಭಾನುವಾರ ರೋಡ್ ಒಳ್ಳೆ ಅದೇ ಕಾಲ ಉಳಿಸ್ಬೇಕು ಸರ್ ಟೈಮ್ ನನಗೆ ಆ ಭಾನುವಾರ ಅವ್ರ ಗಾಡಿ ಬೇರೆ ಇಟ್ಟಿದ್ದ ಕಾಸು ಬೇರೆ ಇತ್ತು ಕಾಸು ಬೇರೆ ಯೋಚನೆ ಮಾಡಿದೆ ಲೈಟ್ ಅಂದರೆ ಮಾಮೂಲಿ ನೋವು ಇರುತ್ತೆ ಅಂದರೆ ಲೈಟ್ ಆಗಿದೆ. ಕೇಳಿಸ್ಕೊಂಡ್ರ ಮಹಾರಾಜಾಸ್ ಕಾಲೇಜ್ ಅವನು ಲೈಟಾಗಿ ನೋವಿರುತ್ತಂತೆ ಕಿವಿ ಹತ್ರನೇ ಬಂದು ಜ್ವರ ಮಾತಾಡೋದು ಬಡ್ಡಿ ಮಗ. ಅವ್ರು ಇನ್ನೂ ಬೊಗಳ್ತಾನೆ ಅಂತಲೇ ಚೆನ್ನಾಗಿ ಗೊತ್ತಿತ್ತು. ಅದು ರಿಲೇಟೆಡ್ ಸೈಕಲ್ ರಿಪೇರ್ ಇದೆಯಲ್ಲ, ಇಲ್ಲೂ ಅಂಗಡಿ ಇದೆ, ಅಲ್ಲೂ ಸೈಕಲ್ ರಿಪೇರ್ ಇದೆಯಲ್ಲ, ಅದಕ್ಕೆ ರಿಲೇಟೆಡ್ ಅದು ಮಾತಾಡ್ತಿರೋದು ಅವನು. ನಾನು ಆ್ಯಕ್ಚುಲಿ ಇಲ್ಲೇ ಸೈಕಲ್ ರಿಪೇರಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು, ಆದರೆ ಇಲ್ಲಿವರೆಗೆ ತಿಳ್ಕೊಬರ್ಬೇಕಲ್ಲ ಅನ್ನೋ ಕಾರಣಕ್ಕೆ ನಜರ್ಬಾದಲ್ಲೇ ರಿಪೇರಿ ಮಾಡಿಸ್ಬೇಕಂತ ಮಾಡಿಸ್ದೆ. ಅವನು ಅಷ್ಟಕ್ಕೆ ಕಷ್ಟ ಅಲ್ಲ. ಆ್ಯಕ್ಚುಲಿ ಯಮಹ ಆ್ಯಂಡ್ ಇಬ್ಬರು ಸೇರ್ಕೊಂಡು ಟ್ರಾಫಿಕ್ ಕ್ರಿಯೇಟ್ ಮಾಡ್ತಾ ಇರೋದು ಹಾರನು. ಅವನು KA09 HEC 102 ಗಾಡಿ, ಇದು ಕ್ರೆಟಾ, ಇದು ಕುಮುದಳ ಕನ್ನಡ ಬಾಲಂಗೋಚಿ. ಅದು MF 1574 KA09 ಕಿಯಾ. ಇಲ್ಲ ಕ್ರಿಟಾ ಅನ್ಕೋಬೇಡ, ಕಿಯಾ ಅದು ಸೆಲ್ಟೋಸ್. ಅದು ಪುಕ್ಸಟ ಪ್ರಚಾರ, ಕುಮುದಳ ಕನ್ನಡ ಬಾಲಂಗೋಚಿ. ಹರ ಹರ ಮಹಾದೇವ್ ಅಂತ. ಅಂದರೆ ಅಲ್ಲಿಗೆ ವಿಭೂತಿ ಮಹದೇಶ್ವರ ದೇವಸ್ಥಾನ ಪ್ರೊಡಕ್ಷನ್ ತೊಗೊಳ್ತೀನಿ ಅಂತ ನಾನು ಆ್ಯಕ್ಚುಲಿ ಈಗ ಅವನ ಹೆಸರಲ್ಲಿ ಗೌರವನ ಟೈಟಲ್ ಥೀಮ್ ಬಳಸ್ಕೊಂಡು ತೊಂದರೆ ಕೊಡ್ತಾಯಿದ್ರು. ಅದಕ್ಕೆ ಅವನಿಗೆ ಡೆತ್ ಪೆನಾಲ್ಟಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೋಸ್ಕರ ಹರ ಹರ ಮಹಾದೇವ್ ತೋರಿಸ್ತಾ ಇರೋದು. ಅಂದರೆ ಮಹಾದೇವನೇ ಹೆಲ್ಪ್ ತೊಗೊಂಡು ಅದು ಕುಳಿದುಬಿಡ್ತೀನಿ ಅಂತ, ಬಿಸಿ ಅಂತ ಅವ್ನಿಗೆ ಬೇಕಂತ. ಅಂಗಡಿಯವನು ಪುಕ್ಸಟ ಪ್ರಚಾರ, ಅಂಗಡಿಯವನ್ನೆಲ್ಲ ಅಂದ್ಕೊಳ್ತೀನಿ, ಅಂಗಡಿಯನ್ನು ಎದುರಿರ್ಬೋದು, ಪುಕ್ಸಟ ಪ್ರಚಾರ. ದಸರಾ ಅಡ್ಡಕ್ಕೆ ಹೋಗೋದು, ಮುಂದೆ ಹೋಗೋದು. ಆ್ಯಕ್ಚುಲಿ ಅಡ್ಡ ಅನ್ನೋದಕ್ಕಿಂತ ಮುಂದೆ. ಆ್ಯಕ್ಚುಲಿ ಬಿಳಿ ಪಂಚ ಗಣಪತಿ ಪೂಜಾರಿ ಇವು ಕೇಳಿಸ್ಕೊ ಸಿಬಿಕಾಯಿ ಗಾಂಡು ಅಂತ ಬೈತಾನೆ. ಕೊಡ ಗಾಂಡು ಹಂಗೆ ಹಂಗೆ ಅಂತೆಲ್ಲ ಬೈತಾನೆ. ಆ್ಯಕ್ಚುಲಿ ಅವನು ಪ್ರಕಾಶ್ ಅಡ್ಡತಿ ಮೂಗು ಬೆಟ್ಟಾಗ್ತಿದ್ದ ತಾತ. ಆ್ಯಕ್ಚುಲಿ ನೀರು ಹಾಕಿದಾರಲ್ಲ, ನೀರು ಕಾಲಿಗೆ ಆಗ್ತಾ. ಆ್ಯಕ್ಚುಲಿ ಕೊಚ್ಚ ಪಚಾರ ಅಂತ ಅದು ಜಾರಾಡುತ್ತೆ. ಖಾಲಿ ವಾಟರ್ ಬಾಟ್ಲು. ಆ್ಯಕ್ಚುಲಿ ಟಾಟಾ ಕುಸಾಮಿಯವ್ರು ಕ್ಲೈಮ್ ಮಾಡ್ಕೊಳ್ತಿದ್ದಾರೆ ಅಂತ. ಗಾಂಡು ಅಂತ ಯಾಕೆ ಹೇಳ್ತಾ ಇರೋದು ಅಂದರೆ, ಶಾಂಭವಿ ಗೌಡ ಮಗಳು ಮಾಡ್ಕೊಂಡಿದ್ದಾಳಲ್ಲ, ಸೊ ಅದಕ್ಕೆ. ಅಂದರೆ ನೀನು ಅವಳನ್ನು ಮದುವೆ ಮಾಡ್ಕೊಂಡು ಮಗಳು ಉಳಿಸ್ಬೇಕಾಗಿತ್ತು, ಅದ್ರ ಬದಲು ನಾವೇ ನೀನು ಮದುವೆ ಮಾಡ್ಕೊಂಡಿಲ್ಲ, ಹಂಗೆ ಹೊರಟಾಗಿದ್ಯಾ, ನಿನಗೆ ಮಕ್ಕಳಿಲ್ಲ, ನಾವು ಮಕ್ಕಳು ಉಳಿಸಿದ್ದೀವಿ ಅಂತ. ಅಂದರೆ ನಿನ್ನ ಕೈಲಿ ಮಕ್ಕಳು ಉಳ್ಸೋಕ್ಕಾಗಲಿಲ್ಲ ಅಂತ. ನಾನು ಯಾಕಪ್ಪ ಅವಳ ಜೊತೆ ಸೇರ್ಕೊಂಡು ಮಕ್ಕಳು ಉಳಿಸ್ಲಿ? ಭೂಮಿ ಮೇಲೆ 140 ಕೋಟಿ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಭೂಮಿ ಮೇಲೆ ಒಂದು 500 ಕೋಟಿ ಜನ ಇದ್ದಾರೆ. ಅರ್ಜುನ್ ಸರ್ಜಾದು ನೆಕ್ಸ್ಟು ಬ್ಯಾಟ್ರಿ. ಅದೇ ಆ್ಯಕ್ಚುಲಿ ಅದೇ ಸ್ಟೋರಿ ಹೇಳ್ಕೊಬರ್ತಾ ಇದ್ನಲ್ಲ. ಈಗ ಶಾಂಭವಿ ಕೂಡ ಮಕ್ಕಳು ಹುಟ್ಟಿದ್ದಾರೆ, ಈಗ ಅರ್ಜುನ್ ಸರ್ಜಾ, ಐಶ್ವರ್ಯ ಅರ್ಜುನ್ ಕೂಡ ಮಕ್ಕಳು ಹುಟ್ಟಿಸ್ತಾಳೆ ಅನ್ನೋದರ ಆ್ಯಟಿಟ್ಯೂಡ್ ಇದು. ಅದಕ್ಕೆ ಟಾಟಾ ಬ್ಯಾಟ್ರಿ ಇದ್ದದು. ಅಂದರೆ ಹ್ಯಾರಿಯರ್ EV ಸದ್ಗುರು ಗಾಡಿ ಮೇಲೆ B2114. ಅಯ್ಯೋ ಇವನು ಸ್ಪಿರಿಟ್ ನೋಡೋರು ಅವನು. ಸೈಕಲ್ಗಳು ಅಡ್ಡಕ್ಕೆ ಬರ್ತಾಯಿದ್ವು ಅಂದ್ರಲ್ಲ, ಕುಮಾರ್ ಕೊಡಿಸಿದ ಚಪ್ಪಲ್ಲು. ಆ್ಯಕ್ಚುಲಿ ನನ್ನ ಸೈಕಲ್ ಪೆಡ್ಲ್ ಕಿತ್ತಾಕೋದಕ್ಕೂ ಅದೇ ಇದು ಏನೋ ದೊಡ್ಡ ಕಾರಣ. ಏನದು ಅಂದರೆ ಸೈಕಲ್ ಸ್ಪೀಡಾಗಿ ಹೊಡಿದಿರಲಿ ಅಂತ. ನಾನು ಹೇಳಿಲ್ಲ ಅಂತ ನಂಜನಗೂಡು ಹೋದಾಗ ಒಂದು ಸ್ವಲ್ಪ ಸ್ಪೀಡ್ ಮೇಂಟೈನ್ ಮಾಡಿದೆ ಅಂತ. ಫಸ್ಟ್ ಸ್ವಲ್ಪ ಸ್ಲೋಗೇ ಇದೆ, ಕಾಲು ಹಿಡ್ಕೊಬಿಡುತ್ತೆ ಅನ್ನೋ ಕಾರಣಕ್ಕೆ. ಅಂದರೆ ಬಜಲ್ಸ್ ಎಲ್ಲ ನೋವು ಬಂದುಬಿಟ್ರೆ ಯೂಸ್ ಮಾಡೋಕ್ಕೂ ಹೋಗಲ್ಲ, ಪೈನು ಈಸಿಯಾಗಿ ಹೋಗಲ್ಲ. ಹೊಗೆ ನೋಡೋರು. Y7094 ಏನು ಹೊಗೆ ಅದು ಅಂದರೆ
ಒಡೆಯರ್ಸ್ ಹೋಗಿ ಅದು ಅಮ್ಮ ಆ್ಯಕ್ಚುಲಿ ಏನದು ಅಂದರೆ ಊಟದಲ್ಲಿ ಇದಾಗಿ ಸುಸ್ತಾಗೋಂಥದ್ದು ಇರುತ್ತಲ್ಲ, ಅದಕ್ಕೋಸ್ಕರ ಸೇಮ್ ಅದೇ ಗುರು ಹೇಳ್ಕೊಬರ್ತಾ ಇರೋದು. ಈಗ ನಾನು ಅಲ್ಲಿ ಮಾತಾಡ್ತೀನಲ್ಲ, ವೇಗ, ವಿಭೂತಿ ಮಹದೇಶ್ವರ ವೇಗ ಸ್ಪೀಡ್, ಅದೇ ಚಪ್ಪಲ್ದು ಅದೇ ಹೇಳ್ತಾಯಿದ್ದು, ಸೈಕಲ್ದು ಅದೇ ಪೆಟ್ಲು ಕಿತ್ತಾಕಿದ್ದೆ ಯಾಕಂದರೆ ಸ್ಪೀಡಾಗಿ ಹೋಗೋದೇ ಇರಲಿ ಅಂತ. ಇಲ್ಲಾಂದರೆ ನಾನು ಬಂದೂರಿಗೆ ಹೋಗ್ಬೇಕು, ನಂಜುಗೂ ಹೋಗಿದ್ದ ದಿವಸ ಸ್ಪೀಡ್ ಮೇಂಟೈನ್ ಮಾಡಿದ್ದಲ್ಲ, ಕೌಡ್ ಆಗ್ತಾಯಿತ್ತು ನೋಡೋ ಫಸ್ಟು ಆಗ್ತಾಯಿದೆ. ಸ್ಪೀಡ್ ಮೇಂಟೈನ್ ಮಾಡಿದೆ ಅಂದರೆ ಫಸ್ಟ್ ಎಲ್ಲ ಸ್ವಲ್ಪ ಸ್ಲೋ ಓಡಾಡಿದೆ. 4ನೇ ದಿವಸ ಪೆಡ್ಲು ಕಟ್ ಮಾಡಿರೋದು, ಓಕೆನಾ. ಫಸ್ಟ್ ಒನ್ ಡೇ 50 ಕಿಲೋಮೀಟ್ರ್ ಮಾಡಿದೆ, ಎಕ್ಸ್ಟ್ರಾ ಮಾಡೋಕ್ಕೋಗಲಿಲ್ಲ. 50 ಕಿಲೋಮೀಟ್ರ್ ಕ್ಲೋಸ್ ಟು 50 ಅನ್ಕ 50 ಟೊಂಪ್ರೇಗರ್ 2 ಸರಿ ಹೋಗಿದ್ದು ಬಂದಿದೆ. ಅದಾದಮೇಲೆ ಅಷ್ಟೇ ಮಾಡಿದೆ, ಆದರೆ ಸ್ಲೋಗಿ ಮಾಡಿದೆ. ನಂಜನಗೂಡು ಹೋಗಿದ್ದು ಬಂದಾಗ ಬ್ರೇಕ್ ತೊಗೊಂಡಿದ್ದೆ ಮಧ್ಯ. ನಂಜನಗೂಡು ಹೋಗಿದ್ದು ಬಂದಾಗ ಬ್ರೇಕ್ ತೊಗೊಳ್ಳಿಲ್ಲ, ವಿತೌಟ್ ಬ್ರೇಕ್ ಹೊಡೆದೆ. 25 ಕಿಲೋಮೀಟರ್ಸು ಹಂಗೆ ಓಡೋದೆ, ಒಂದೇ ಲೈನಲ್ಲಿ ಹೋದೆ. ಮತ್ತು ಸ್ಪೀಡ್ ಮೇಂಟೈನ್ ಮಾಡಿದ್ದೆ ಸ್ವಲ್ಪ. ಸೊ ಅದಕ್ಕೋಸ್ಕರ ಪೆಟ್ಲು ಕಿತ್ತಾಕಿರೋದು. ಸಿಟಿಯಲ್ಲೂ ಅಷ್ಟೇ, ನಂಜನಗೂಡಿಂದ ಬಂದಮೇಲೆ ಇನ್ನೂ ಜಾಸ್ತಿ ಸ್ಪೀಡ್ ಮೇಂಟೈನ್ ಮಾಡ್ತಾಯಿದೆ ಆ್ಯಕ್ಚುಲಿ. ಅಲ್ಲಿ ಜಲಸಾಗರ ಇತ್ತು, ರಾಯಲ್ ಎನ್ಫೀಲ್ಡ್ ಅಲ್ಲಿ ಜಲಸಾಗರ ಇತ್ತು. ಕ್ಯಾಮ್ರಾ ಎತ್ತೋಳಷ್ಟು ಓಡಾಯಿತು. ಅಲ್ಲಿ ಯಾವುದೋ ಬಸ್ ಬತ್ತು ಅನಿಸುತ್ತೆ, ಎಲ್ಲ ಕಡೆ ಓಡೋದು. ಮೈಸೂರು ಟಾರ್ಪೋಲಿನ್ಸ್. ಆ್ಯಕ್ಚುಲಿ ಏನು ಸ್ಟೋರಿ ಅದು ಮೈಸೂರು ಟಾರ್ಪೋಲಿನ್ಸ್ ಅದು ಕತೆ ಅಂದರೆ, ನಾನು ನನ್ನ ಬಿಸ್ನೆಸ್ ಕಾರ್ಡ್ನ ಪ್ರಿಂಟ್ ಹಾಕ್ಸೋಕೆ ಓಡಾಡ್ತಿದ್ದೀನಲ್ಲ. ಸೊ ಬಿಸ್ನೆಸ್ ಕಾರ್ಡ್ ಪ್ರಿಂಟ್ ಇದು ಮಾಡಿದ್ರೆ ಏನು ಹೇಳೋದು, ಹಚ್ಚಿದ್ರೆ ನಾನು ಅವಾಜ ಶಬ್ದಗಳೆಲ್ಲ ಬೈದಿದ್ದೀನಲ್ಲ, ವೀಡಿಯೋಸ್ ಏನೇನು ಅಪ್ಲೋಡ್ ಮಾಡಿದ್ದೀನಲ್ಲ. ಸೊ ಜನಗಳೆಲ್ಲ ಫೋನ್ ಮಾಡಿ ನನಗೆ ಧಮಕಿ ಹಾಕ್ತಾರೆ, ಎದುರಿಸ್ತಾರೆ, ಮತ್ತು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ, ಆಳು ಮೂಳು ಅಂತ ಎದುರಿಸ್ತಾ ಇರೋದು. ಹಾಂ ಅಯ್ಯಪ್ಪ ರಾಯಲ್ ಕೆಮ್ತೀವಿ ಅಂತ ಡಿಕ್ಯಾತ್ಲೈನ್. ನಮ್ಮ ಅಕ್ಕ ಫೋನ್ ಮಾಡಿದ್ಲು, 2ನೇ ಅಕ್ಕ. ಇವಾಗ 2 ದಿವಸ ಹಿಂದ್ಗಡೆ ಮೆಸೇಜ್ ಹಾಕಿದ್ದಕ್ಕೆ, ಫೋನ್ ಮಾಡೋದಕ್ಕೆ ರಿಸೀವ್ ಮಾಡಿಲ್ಲ. ಮೆಸೇಜ್ ಹಾಕಿದ್ದಕ್ಕೆ ಇವಾಗ ವಾಟ್ಸಪ್ಪಲ್ಲಿ ಇವಾಗ ಫೋನ್ ಮಾಡಿದ್ದು. ಅದು ಕರೆಕ್ಟಾಗಿ ಡೆಕ್ಯಾತ್ಲೈನ್ ಮುಂದೆ ಬಂದಾಗಲೇ ಫೋನ್ ಮಾಡಿರೋದು, ಯಾಕಂದ್ರೆ ನೆಟ್ವರ್ಕ್ ತೋರಿಸ್ಕೊಳ್ಳೋಕ್ಕೋಸ್ಕರ. ಅಲ್ಲ ಬಿಟ್ಬಿಟ್ಟು ನನ್ನ ಕೆಲಸ ನಾನು ನೋಡ್ತೀನಿ. ಜಯಪ್ರಕಾಶ್ ಆಟೋ ಹೋಗ್ತಾಯಿದೆ ಮತ್ತೆ ಅಗೇನ್ ಅಲ್ಲಿ ಯೂಟರ್ನ್ ಹಾಕೊಂಡು ಹೋಗ್ತಾಯಿದೆ ಜಯಪ್ರಕಾಶ್. ಎರಡು ಬೈಕ್ಗಳು, ಸ್ಪ್ಲೆಂಡರ್ S1299 ED 1958 ಇರಬೇಕು, ನಾಟ್ ಶ್ಯೂರ್, ಕಾಣಲಿಲ್ಲ ಸರಿಯಾಗಿ. ಈ ಸುಳ ಮಗನ ಹಿಡಿಬೇಕಿತ್ತು. ಹೆವಿ ಹಮಾಯಕರು ಅವರೆಲ್ಲ, ಅವ್ರು ನಂಬ್ಕೊಂಡ್ರೆ ಅದೇ ಕತೆ. ಇಲ್ಲಿಂದ ಅಲ್ಲಿಗೆ ಓಡೋದಲ್ವಾ, ಎಕ್ಸಾಕ್ಟ್ಲಿ ಹಂಗೆ ಅದೇ ಕೆಲಸ ಮಾಡೋದು ಅವರು. ಹತ್ತಿತ್ತ ನೋಡ್ಕೊಂಡು ಗಾಬರಿಲಿ ಬಂದು ಗಾಬರಿಲಿ ಬಂದು ಗುದ್ಬಿಡ್ತಾನೆ. ನಾವು ಸಿಗಾಕೊಳ್ಳೋದು ಅವಾಗ. ಅಂದರೆ ಅವನು ಹಳ್ಳಿಗಾಮರನೂ ಅಲ್ಲ, ಹೆವಿ ಅಮಾಯಕನೂ ಅಲ್ಲ, ಅವನು ಅಮಾಯಕನೂ ಅಲ್ಲ.
ಬೇಕಂತಾನೆ ಫೀಲ್ಡಿಗೆ ಅವನು ಬೇಕಂತಾನೆ ಹಮಾಯಿಗಂತಾರೆ ಆಟ ಆಡ್ಕೊಬಂದು ದುಡ್ಕೊಂಡು ಹೋಗ್ಬಿಡ್ತಾನೆ. ಸೊ ಅದಕ್ಕೆ ನಾನು ಅವನ್ನ ಹೆವಿ ಹಮಾಯಕ ಅಂತ ಕರೆಯೋದು. ಆದರೆ ಅಮಾಯಕರಿಗಿಂತನೂ ಪ್ರೋ ಪ್ಲಸ್ ಮ್ಯಾಕ್ಸ್ ಅವರಲ್ಲ. JT6130 ಆ್ಯಕ್ಚುಲಿ ಜುಪಿಟರ್ ಅದು. EY ಗಾಡಿ ನಂಬರ್ ಕಾಣಲಿಲ್ಲ. ಆ್ಯಕ್ಚುಲಿ ಗಾಡಿ ಹೋಯ್ತಲ್ಲ ರಾಜಶೇಖರದ್ದು ಗಾಡಿ ಹೋಯ್ತಲ್ಲ ಒಂದು ಸ್ಕೂಟರು. ಈ ಗಾಡಿ ನಂಬರ್ ಹೇಳಿದ್ನಲ್ಲ ಗಾಡಿ, ಇದು ಸ್ಕೂಟರ್ ಅದು. ಹೆವಿ ಫಾಸ್ಟಾಗಿ ಕ್ಲೋಸಪ್ ಅಲ್ಲೋದ. ಜೊತೆಗೆ ಅಲ್ಲಿ ರಾಂಗ್ ರೂಟ್, ಅಲ್ಲಿ ಒನ್ ವೇಲ್ ಬಂದವನು ಇಲ್ಲಿಗೆ ಬರಬೇಕಾಗಿತ್ತು, ಲೆಫ್ಟ್ ಹ್ಯಾಂಡ್ ಸೈಡಿಗೆ, ಇಲ್ಲಿಗೆ ಬರಲಿಲ್ಲ. ಆ ಲೈಟ್ ಕಂಬ ಕಾಣ್ತಾ ಇದೆಯಾ, ಅಲ್ಲಿ ಒಂದೆರಡು ಅಡಿ ಈ ಕಡೆಗೆ ಬಂದಿರೋದು ಅವನು. ಪ್ರಕಾಶ್ ಸ್ಟೈಲಲ್ಲಿ ಇದು ಮಾಡಿರೋದು, ಏನು ಕಾರ್ನರಿಂಗ್ ಮಾಡಿದೆ. ಪ್ರಕಾಶ್ ಸ್ಟೈಲು ಅಂದರೆ ಲೆಫ್ಟ್ ಸೈಡಲ್ಲಿ ಹೋಗಲ್ಲ, ಅಮಾಯಕಂತರ ರೈಟ್ ಸೈಡಲ್ಲೇ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಹೋಗ್ಬಿಟ್ಟು ರೈಟ್ ಸೈಡಲ್ಲಿ ಸ್ವಲ್ಪ ದೂರ ಮುಂದೆ ಹೋಗ್ಬಿಟ್ಟು ಆಮೇಲೆ ಪುನಃ ಲೆಫ್ಟ್ ಸೈಡಿಗೆ ಬರ್ತಾರೆ. ಆ ಥರ ಎಷ್ಟೊಂದು ಸರಿ ತೋರಿಸಿದ್ದೀನಿ ಅದನ್ನು. ಸೇಮ್ ಅದೇ ತಿರುಗಿ ಬಂದಿದ್ದೆ ಅವನು. ಅಂದರೆ ರೈಟ್ ಹ್ಯಾಂಡ್ ಸೈಡಿಗೆ ಬಂದು ಓಡ್ಕೊಂಡು ಆಮೇಲೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗಿದ್ದ ಅವನು ಸ್ಕೂಟರ್ ಅವನು. ಇದೇ ಸಾಂಗ್ಗಳು ಆ್ಯಕ್ಚುಲಿ ಪ್ಲೇ ಮಾಡ್ತಾರಲ್ಲ, ಈ ಸಾಂಗ್ ಪ್ಲೇ ಮಾಡೋ ಟೈಮಲ್ಲಿ ಯೂಟ್ಯೂಬಲ್ಲಿ ನಂದು ಏನಾದ್ರು ಅಪ್ಲೋಡ್ ಮಾಡಿದ್ದಲ್ಲ, ಸೊ ಅದೆಲ್ಲ ಬಂದುಬಿಡುತ್ತೆ ಅಂತ ಆ್ಯಕ್ಚುಲಿ ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಅಲ್ಲಿ ಬಂದುಬಿಡುತ್ತೆ, ಆವಾಗ ನಿನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು ಇವರು.